ನೀವು ಹೋರಾಟಕ್ಕೆ ಯಾವಾಗ ಬಂದ್ರಿ, ಯಾವ ವಿಷಯನಲ್ಲಿ ಬಂದ್ರಿ, ಯಾಕೋಸ್ಕರ ಬಂದ್ರಿ? ನಮ್ಮಲ್ಲಿ ಇರ್ತಕ್ಕಂಥ ರೈತರಿಗೆ ಒಂದು ಕೊಡುಗೆ ಕೊಡ್ಲಕ್ಕೆ ಆಗ್ತದೇನೋ ಅಂತೇಳಿ ಒಂದು ಸಣ್ಣ ಪ್ರಯತ್ನ ಮಾತ್ರ ಮಾಡ್ಲಾಗತ್ತೆ. ನೀ ನುಡಿದರೆ ಹೊನ್ನುಡಿಯದು ಮರು ನುಡಿಯುವರಿಲ್ಲ, ನ್ಯಾಯಾಂಗದ ಕನ್ನಡಿಯದು ಕಡೆಗಣಿಸುವರಿಲ್ಲ. ಈ ಅಧಿಕಾರಿಗಳು ಅವರೊಬ್ಬ ರೈತ ಕುಟುಂಬದಿಂದ ಬಂದಿರ್ತಾರೆ. ರೈತರ ಮಕ್ಕಳು ಇವತ್ತಿನ ದಿನ ಅಧಿಕಾರ ಮ್ಯಾಲಿಂತಂತೂ ಉಚ್ಕೊಂಡ್ ಬೀಳಂಗಿಲ್ಲ. ಅಂದ್ರೆ ಕರ್ನಾಟಕದಲ್ಲಿ ಕೃಷಿ ಸಚಿವರು ಇದಾರ ಅನ್ನೋದೇ ನನಗೆ ನೆನಪಿಲ್ಲ ಸರ್. ಅವರು ಉತ್ತರ ಕರ್ನಾಟಕಕ್ಕೆ ಏನಾದ್ರು ಒಂದು ಮಾಡಬೇಕು, ಅವರಿಗೆ ಅಧಿಕಾರ ಸಿಕ್ಕಿದ್ರೆ ಸಾಕು. ಹಾಗಾದ್ರೆ ಎಲ್ಲಾ ಸರ್ಕಾರಗಳು ಸುಳ್ಳು ಹೇಳುತ್ತಾ? ನಾವು ಒಬ್ಬರ ಮೇಲೆ ಆಪಾದನೆ ಮಾಡ್ತದಿಲ್ಲ ಸರ್. ಈಗ ಅಲ್ಲಿನ ಮಂತ್ರಿಗಳಿದ್ದಾರೆ, MLAಗಳಿದ್ದಾರೆ, ಅವ್ರು ಯಾರನ್ನ ನೀವು ಕೇಳಲ್ವಾ? ದವಸ ಧಾನ್ಯಗಳು, ರೈತರು ಬೆಳೆದಂತ ತರಕಾರಿಗಳು ತಿನ್ನಕ್ ಅವ್ರಿಗೆ ಏನಪ್ಪಾ ಅಂದ್ರೆ ಮನಸ್ಸು ಬರ್ತದೆ ಸರ್. ರೈತರ ಅಭಿವೃದ್ಧಿ ಬಗ್ಗೆ ಯಾರು ಚಿಂತನೆ ಮಾಡ್ತಾ ಇಲ್ಲ ಅನ್ನೋ ಒಂದೇ ಪ್ರಶ್ನೆ. ಈಗ ನಮ್ಮ ಪ್ರಧಾನಮಂತ್ರಿಗಳು ಕಿಸಾನ್ ಮೈ ಬಾಯಿ ಬೈನು ಅಂತಾರೆ ಸರ್. ಎಲ್ಲಿ ಕಿಸಾನ್ ಬಾಯಿ ಬೈನು ಸರ್? ಸೊ ಹೀಗಾದ್ರೆ ರೈತರ ಕತೆ ಹೇಗೆ? ಸರ್ಕಾರಿ ಸವಲತ್ತೇನು ಆದ ನನಗನ್ಸಿ ಮಟ್ಟಿಗೆ ಒಂದು 5% ರೈತರಿಗೆ ಮುಟ್ಟಿರ್ಬೋದು ಅಂತ ಅನ್ಕೋತೀನಿ. ಹೆಂಗಾಗ್ಯದಂದ್ರೆ ಸರ್, ಗಾಯದ ಮೇಲೆ ಬರೀ ಎಳ್ದಂಗೆ ಆಗಿಬಿಟ್ಟ ಸರ್. ಇವತ್ತಿನ ದಿನ ಡೆವಲಪ್ಮೆಂಟ್ ಅವ್ರು ಸುಡಿಕೆ ಸಾಸೇದ್ ಬಿಟ್ರೆ ಎಸೆನ್ಷಿಯಲ್ ಬಗ್ಗೆ ಪ್ರಶ್ನೆನೇ ಕೇಳಲ್ಲ ಅವ್ರ ಅಧಿಕಾರಿಗಳಿಗೆ. ಮಾರ್ಚ್ ತಿಂಗಳು ಬಂತಪ್ಪ ಅಂದ್ರೆ ರೋಡಿನೇ ಕುಂದ್ರಬೇಕು ಸರ್ ನಾವು. ಸೊ ನೀವು ರೈತರುಗಳು ಯಾಕೆ ಸುಮ್ಮನೆ ಕುಂತಿದ್ದೀರಾ? ನೋವಾಗತ್ತೆ ಸರ್, ನಮ್ಮ ಪರಿಸ್ಥಿತಿ ನೋಡಿದ್ರೆ ನೋವು. ಆ ಥರ ಪ್ರತಿನಿಧಿಗಳು ನಿಜವಾಗ್ಲೂ ಬೇಕಾ ಸರ್? ನಾವು ಪಾಪ ಮಾಡಿವಂತೇಳಿ ಅಂತ ಪ್ರತಿನಿಧಿಗಳು ನಮ್ಗೆ ಸಿಗ್ತಾರೆ. ಲಕ್ಷ್ಮೀಕಾಂತ್ ಪಾಟೀಲ್ ರೇ, ನಮಸ್ಕಾರ. ನಮಸ್ಕಾರ ಸರ್. ಹೇಗಿದ್ದೀರಾ? ಚೆನ್ನಾಗಿದೆ ಸರ್. ತಾವು? ಆರಾಮ್ ಸರ್. ಹೇಗೆ ನಡೀತಾ ಇದೆ ತಮ್ಮ ಹೋರಾಟ? ನಡೀತದೆ ಸರ್ ಸಣ್ಣಾಗಿ. ನಮ್ಮ ಕಡೆ ಹಲವಾರು ಸಮಸ್ಯೆಗಳವ ಸರ್. ರೈತರದ್ದು ಅದು ಒಂದೆರಡು ಅಂತ ಹೇಳೋಕ್ಕಾಗಲ್ಲ. ಸಾಕಷ್ಟು ಸಮಸ್ಯೆದಲ್ಲಿಯೇ ಬೆಳಗ್ಗೆ ಶುಭೋದಯ ಹಿಡ್ಕೊಂಡು ದಿನದ ಅಂತ್ಯದವರೆಗೆ ರೈತ ಸಮಸ್ಯೆದಾಗೆ ಅದನ್ನು ಫೇಸ್ ಮಾಡ್ಕೊತ ಬರ್ತಕ್ಕಂಥದ್ದೇ ನಮ್ಮ ಭಾಗದಾಗಿರ್ತಕ್ಕಂಥ ರೈತರ ಸಮಸ್ಯೆಗಳು. ಅದ್ರ ಬಗ್ಗೆ ದಿನನಿತ್ಯ ಎಷ್ಟು ಹೋರಾಟ ಮಾಡಿದರೂ ಮುಗಿಲಾರ್ದಂಥದ್ದು. ನಮಗೆ ಸ್ವತಂತ್ರ ಸಿಕ್ಕು ಹತ್ತತ್ರ 80 ವರ್ಷ ಆಲಕತ್ರನು ಇನ್ನೂ ಕೆಲವೊಂದಿಷ್ಟು ಜನರಿಗೆ ಸರ್ಕಾರಿ ಸವಲತ್ತುಗಳನ್ನೇ ಸಿಗಲಾರ್ದಂಥ ಒಂದು ಪರಿಸ್ಥಿತಿ ಇದೆ. ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ಒಂದು ವ್ಯವಸ್ಥೆ ಸರ್. ಲಕ್ಷ್ಮೀಕಾಂತ್ ಪಾಟೀಲ್ ಅವರೇ, ನೀವು ಹೋರಾಟಕ್ಕೆ ಯಾವಾಗ ಬಂದ್ರಿ, ಯಾವ ವಿಷಯನಲ್ಲಿ ಬಂದ್ರಿ, ಯಾಕೋಸ್ಕರ ಬಂದ್ರಿ? ನಾನು ಆ್ಯಕ್ಚುಲಿ ಬಿಸ್ನೆಸ್ ಮಾಡ್ತಿದ್ದೆ. ಓಕೆ. ಬಿಸ್ನೆಸ್ ಕಾಂಟ್ರಾಕ್ಟರ್ ಕೆಲಸ ಮಾಡ್ತಿದ್ದೆವು. ನಾನು ಬಿಸ್ನೆಸ್ ಅಂದರೆ ಆಗ್ರೋ ಏಜೆನ್ಸಿ ಮಾಡಿದ್ದೆ. ನಾನು ಬೇಸಿಕಲಿ ಆಗ್ರೋ ಏಜೆನ್ಸಿ. ಸೊ ಆಗ್ರೋ ಏಜೆನ್ಸಿ ಮಾಡಿದಾಗ ಅಲ್ಲಿ ಇರ್ತಕ್ಕಂಥ ರೈತರ ಸಮಸ್ಯೆಗಳನ್ನ ನೋಡಿ ನನಗೆ ಭಾಳ ನೋವಾಯಿತು ಅಲ್ಲಿರ್ತಕ್ಕಂಥದ್ದು. ಮತ್ತು ನಾನು ಮೂಲತಃ ನಾವು ರೈತರು, ನಮ್ಮ ತಂದೆಯವ್ರೂ ರೈತರು, ನಮ್ಮ ತಾತನೂ ರೈತರು. ನಾವು ಕೃಷಿ ಚಟುವಟಿಕೆ ಅಂತಂದ್ರೆ ಈ ಆರ್ಟಿಕಲ್ಚರ್, ಸಿರಿಕಲ್ಚರು ಮತ್ತು ಕೃಷಿ ಎಲ್ಲನೂ ಮೂಲತವಾಗಿ ಬಂದಂಥವ್ರು. ಸೊ ಬೇಸಿಕಲಿ ಕೃಷಿ ಬಿಸ್ನೆಸ್ಸೇ ಮಾಡ್ತಾ ಇದ್ದೀರಿ ನೀವು? ಕೃಷಿ ಚಟುವಟಿಕೆ ನಮ್ಮದು. ಹೀಗಾಗಿ ನಮಗೇನದಲ್ಲ, ರೈತರ ನೋವನ್ನು ನೋಡೋದಲ್ಲದಕ್ಕೆ, ನಮ್ಮ ಭಾಗದಾಗಿರ್ತಕ್ಕಂಥ ರೈತರ ಸಮಸ್ಯೆಗಳನ್ನು ನೋಡೋದಲ್ಲದಕ್ಕೆ ದೇವ್ರು ನಮಗೇನೋ ಒಂದು ಶಕ್ತಿ ಕೊಟ್ಟಾನ, ಒಂದು ಬುದ್ಧಿ ಕೊಟ್ಟಾನ. ನಾವೇನಪ್ಪ ಅಂದ್ರೆ ರೈತರ ಸಲುವಾಗಿ ಉಪಯೋಗ ಮಾಡೋಣ, ಏನೋ ಒಂದು ನಮ್ಮಲ್ಲಿ ಇರ್ತಕ್ಕಂಥ ರೈತರಿಗೆ ಒಂದು ಕೊಡುಗೆ ಕೊಡ್ಲಿಕ್ಕೆ ಆಗ್ತದೇನೋ ಅಂತೇಳಿ ಒಂದು ಸಣ್ಣ ಪ್ರಯತ್ನ ಮಾತ್ರ ಮಾಡ್ಲಾಗತ್ತೀನಿ. ಆದ್ರೆ ನಾನು ಮಾಡಿದಂಥ ಹೋರಾಟಕ್ಕೆ ಇವತ್ತಿನ ದಿನ ರೈತರಿಗೆ 100% ನ್ಯಾಯ ಕೊಡಿಸ್ಲಿಕ್ಕೆ ಆಗಿಲ್ಲ. ಸೊ ಈ ಏನೋ ಒಂದೊಂದು ಸ್ಟೆಪ್ ಆಗಿ ನಾವು ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ, ಸ್ಪೆಷಲಿ ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥ ನಮ್ಮ ಕಲ್ಯಾಣ ಕರ್ನಾಟಕ, ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಪೂರಾ ಹಿಂದುಳಿದಂಥ ಪ್ರದೇಶ. ಸೊ ಅಲ್ಲಿರ್ತಕ್ಕಂಥ ರೈತರಿಗೆ ಇನ್ನೂ ಏನಪ್ಪ ಅಂದ್ರೆ ಸರ್ಕಾರದ್ದೇನು ಈ ಇವತ್ತಿನ ದಿನ ರಾಜ್ಯ ಸರ್ಕಾರ ಏನು ಬಜೆಟ್ ಮಂಡನೆ ಮಾಡುತ್ತೆ, ಅದರದ್ದು 1% ನಮ್ಗೆ ಸವಲತ್ತು ಸಿಕ್ಕಿಲ್ಲ ಅಂದ್ರೂ ತಪ್ಪಾಗಲ್ಲ. ಅಂಥ ಒಂದು ದುಸ್ಥಿತಿಯಲ್ಲಿ ಇರ್ತಕ್ಕಂಥವ್ರು ನಾವು ಅದ್ರ ಸಲುವಾಗಿ ಏನೋ ಒಂದು ಹೋರಾಟದ ಮುಖಾಂತರ ನ್ಯಾಯ ಕೊಡಿಸ್ಬೇಕಂತ ಪ್ರಯತ್ನ ಮಾಡಲಾಗ್ತದೆ. ಈಗ ಇಲ್ಲಿ ಸರ್ಕಾರ ಬಜೆಟ್ ಮಾಡುತ್ತಲ್ಲ, ಆ ಸವಲತ್ತಿನಲ್ಲಿ ಬಜೆಟಿನಲ್ಲಿ ಯಾವುದು ಸಿಗಲ್ಲ ಅಂದ್ರೆ ಏನರ್ಥ? ರೈತರಿಗೆ ಸವಲತ್ತು ಸಿಗೋದಂದ್ರೆ ಸರ್ ಮಿನಿಮಮ್ MSP ಒಂದು ಬೇಸಿಕಲ್ಲಿ ಏನಪ್ಪ ಅಂತಂದ್ರೆ ಇವತ್ತಿನ ದಿನ ರೈತ ಬೆಳೆದಂಥ ಬೆಳೆಗೆ ಒಳ್ಳೆ ರೀತಿ ಬೆಲೆ ಸಿಗಬೇಕಂತ ಸರ್. ಸೊ ಬೇಸಿಕಲಿ ನಾವು ಅದ್ರ ಬಗ್ಗೆ ಮಾತಾಡೋಣ. ಯಾಕಂದ್ರೆ ಇವತ್ತಿನ ದಿನ ರೈತ ಹಾರ್ವೆಸ್ಟಿಂಗ್ ಆಗಿ 1 ತಿಂಗಳಿಗೆ ಖರೀದಿ ಕೇಂದ್ರಗಳು ಪ್ರಾರಂಭ ಮಾಡ್ತಾರೆ. ಸ್ಪೆಷಲಿ ನಮ್ಮಲ್ಲಿ ತೊಗರಿ ಹಾರ್ವೆಸ್ಟಿಂಗ್ ಆಗಿ 1 ತಿಂಗಳಾದ್ಮೇಲೆ ತೊಗರಿ ಖರೀದಿ ಕೇಂದ್ರ ಪ್ರಾರಂಭ ಮಾಡಿದಾಗ ರೈತ ಸಾಲ ಸೋಲ ಮಾಡಿ ಬೆಳೆ ಬೆಳೆದಿರ್ತಾನೆ. ಆಲ್ರೆಡಿ 85% ರೈತ ಏನಪ್ಪ ಅಂದ್ರೆ ದಲ್ಲಾಳಿಗಳಿಗೂ, ವ್ಯಾಪಾರಸ್ಥರಿಗೆ, ಕಮಿಷನ್ ಏಜೆಂಟ್ಗಳಿಗೆ, ಅವ್ರಿಗೆ ಯಾರು ಸಾಲ ಕೊಟ್ಟಿರ್ತಾರೆ ಅವ್ರಿಗೆ ತಾವು ಬೆಳೆದಂಥ ಬೆಲೆ ಮಾರಿರ್ತಾರೆ, ಅದು ಕಡಿಮೆ ರೇಟ್ನಾಗ. ಸೊ ಸರ್ಕಾರ ಸವಲತ್ತು ಎಲ್ಲಿ ಸಿಗ್ತಾವ್ರಿಗೆ?
ಆ ದುಸ್ಥಿತಿ ಒಂದನೇದು. MSP ಸರ್ಕಾರಿ ಸವಲತ್ತು ಅಂದ್ರೆ ಇವತ್ತು ದಿನ MSP ದಾಗ ನಮ್ಗೇನು ಖರೀದಿ ಕೇಂದ್ರಗಳು ಅದ್ರ ಸವಲತ್ತು ಸಿಗಲಿಲ್ಲ, ಒಂದಾಯ್ತು ಸರ್. ಈಗ ಅದಾದ್ಮೇಲೆ ಇವತ್ತಿನ ದಿನ ಏನಪ್ಪ ಅಂದ್ರೆ ನಮ್ಮಲ್ಲಿ KKRDB ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಂತ ಅದ. ಸೊ ಸುಮಾರು ಒಂದು ವರ್ಷಕ್ಕೆ ಏನಪ್ಪ ಅಂದ್ರೆ 6,000 ಹಿಡ್ಕೊಂಡು 7,000 ಕೋಟಿ ಬಜೆಟ್ ಅದ ಸರ್ ಅದಕ್ಕೆ. ಸೊ ಆ ಬಜೆಟ್ ನೀರಾವರಿಗಿಲ್ಲ. ಡೆವಲಪ್ಮೆಂಟ್ ಅಂದ್ರೆ ಈ ರೋಡು, CC ರೋಡು, ಡಾಂಬರ್ ರೋಡು, ಇಂಥ ಡೆವಲಪ್ಮೆಂಟ್ಗಳಿಗೆ ಅದ. ಬಟ್ ಅದು ರೈತರಿಗಿಲ್ಲ ಅಂತ ನಾನು ಅನ್ಕೋತೀನಿ. ಯಾಕಂದ್ರೆ ಇವತ್ತು KKRDB ಇರ್ತಕ್ಕಂಥ ಒಂದು ಬಜೆಟ್ನಲ್ಲಿ ಏನಪ್ಪ ಅಂದ್ರೆ ಎಲ್ಲ MLAಗಳಿಗೆ ಅರ್ಧ ಹಂಚಿಬಿಡ್ತಾರೆ ಸರ್. ಅವ್ರವ್ರಿಗೆ ಯಾರ್ಯಾರಿಗೆ ಬೇಕಾಗ್ತದ ಅವ್ರವ್ರಿಗೆ ಏನಪ್ಪ ಅಂದ್ರೆ ಟೆಂಡರ್ ಏನೋ MLA ಯಾರಿಗೆ ಹೇಳ್ತಾನೆ ಅವ್ರಿಗೆ ಟೆಂಡರ್ ಕೊಟ್ಟು ಕೆಲಸ ಅದೇನೋ ಡೆವಲಪ್ಮೆಂಟ್ ಇನ್ನೂವರೆಗೂ ಆಗಿಲ್ಲ ನಮ್ಮ ಭಾಗದಲ್ಲಿ. ಸೊ ಇವತ್ತಿನ ದಿನ ಆ KKRDBದು 1 ರೂಪಾಯಿನೂ ನಾವು ನೀರಾವರಿಗೆ ಬಳಸಪ್ಲಿಲ್ಲ. ಸೊ ನೀರಾವರಿಗೆ ಬಳಸಪ್ಲಿಲ್ಲ ಅಂದ್ರೆ ಸ್ಪೆಷಲ್ ಬಜೆಟೇ ಬರಬೇಕು, ಅದು KVಜನಲ್ನಿಂದ. ಆ ಬಜೆಟ್ ಸರ್ ನೀವು ನಮಗ ಈ ಕಾಲುವೆ ಏನು ಮೇಂಟೆನೆನ್ಸ್ ಪೀರಿಯಡ್ ಅದು ಇದು ಕೇಳಿದ್ರೆ ನೀವು ನಗ್ತೀರಿ. ಜೂನ್ ತಿಂಗಳದಾಗ ಟೆಂಡರ್ ಕರೀತಾರೆ ಸರ್ ನಮ್ಮ KVಜನಲ್ದಾಗ ಮೇಂಟೆನೆನ್ಸ್ಗೆ. ಜುಲೈದಾಗ ಬಿಡ್ ಓಪನ್ ಅಗ್ರಿಮೆಂಟ್ ಆಗ್ತದೆ ಸರ್. ಕಾಲುವೆ ನೀರು ಬರೋ ಮುಂದೆ ಕೆಲಸ ಚಾಲೂ ಮಾಡ್ತಾರ ಅಂದ್ರೆ ಮೇಂಟೆನೆನ್ಸ್ ಎಲ್ಲಿ ಆಗ್ತದ ಅಂತ ನನ್ನ ಪ್ರಶ್ನೆ. ಯೂಸೇ ಇಲ್ಲ. ಮತ್ತೆ ಆ ದುಡ್ಡನ್ನ ಎಲ್ಲಿ ಪೋಲ್ ಆಗ್ತದೆ? ಫೋಲ್ ಎಂದು ಅಧಿಕಾರಿಗಳು ಫೋಲು, ಕಾಂಟ್ರಾಕ್ಟರ್ ಸರ್. ನೀವು ಒಂದು ಟೆಂಡರ್ 60% ಲೆಸ್ ಆಗ್ತಾರೆ ಸರ್. ಕೆಲಸ ಎಲ್ಲಿ ಆಗ್ತದ? ಕೃಷ್ಣಾ ಭಾಗ್ಯ ಜಲ ನಿಗಮದಿಂದ ವಾರ್ಷಿಕ ನಿರ್ವಹಣೆಗಾಗಿ ಏನು ದುಡ್ಡು ಬರ್ತದ? ಇವತ್ತು ಕಾಲುವೆ ಸುಧಾರಣೆ ಮಾಡ್ತಕ್ಕಂಥದ್ದು. ಇವತ್ತು ನಮ್ಮ ಭಾಗದಾಗ ಏನಪ್ಪ ಅಂತಂದ್ರೆ ನಾರಾಯಣಪುರ ನಿಂತ ಬಲದಂಡೆ ಮತ್ತು ಎಡದಂಡೆ ಕಾಲುವೆ ನಿಂತ ನಾರಾಯಣಪುರ ನಿಂತ ನೀರು ಬರುತ್ತಲ್ಲ, ಕೊನೆ ಭಾಗದ ರೈತರಿಗೆ ಇನ್ನೂವರೆಗೂ ನೀರೇ ಮುಟ್ಟಿಲ್ಲ. ಕಾಲುವೆ ಸುಧಾರಣೆ ಆತಪ್ಪ ಅಂದ್ರೆ ನೀರು ಕೊನೆ ಭಾಗದ ತನ ಹೋಗ್ತದ. ಸುಧಾರಣೆ ಮಾಡ್ಲಕ್ಕಲ್ಲ ಸರ್. ಜೂನ್ ತಿಂಗಳದಾಗ ಟೆಂಡರ್ ಕರೆದ್ರ ಏನಕ್ಕೆ ಇದು ಪರ್ಪಸ್ಫುಲಿ ಮಾಡ್ತಾರೆ? ಎಲ್ಲಕ್ಕೇನು ಸರ್ ಇವತ್ತಿನ ದಿನ ಅಧಿಕಾರಿಗಳು ಏನಪ್ಪ ಅಂತಂದ್ರ ಈಗ ತಮ್ಮ ಒಂದು ಲಾಭ ಪರ್ಸೆಂಟೇಜ್ ಆಸೆಗಾಗಿ ಇವತ್ತಿನ ದಿನ ಪರ್ಸೆಂಟೇಜ್ ಆಸೆಗಾಗಿ ಅಲ್ಲಿ ಕೆಲಸ ಮಾಡಿದ್ರೆ ಪರ್ಸೆಂಟೇಜ್ ಸಿಗಂಗಿಲ್ಲ. ಜುಲೈ ಲಾಸ್ಟ್ ವೀಕ್ನಾಗ ನೀರು ಬರ್ತದೆ ಸರ್. ಮತ್ತು ಈಗ ನೀರು ಬರೋ ಸಂದರ್ಭದಾಗ ವಾರ್ಷಿಕ ನಿರ್ವಹಣೆ ಎಲ್ಲಿ ಮಾಡ್ಲಿಕ್ಕಾಗ್ತದ? ಓಳೆಲ್ಲಿ ತೆಗಿಲಕ್ಕಾಗ್ತದ? ಜಂಗಲ್ ಕಟ್ಟಿಂಗ್ ಎಲ್ಲಿ ಮಾಡ್ಲಿಕ್ಕಾಗ್ತದ? ಮರ ಮೇಲೆ ಹಾಕ್ಲಿಕ್ಕಾಗ್ತದ? ಆಗಂಗಿಲ್ಲ ಸರ್. ಸಂಪೂರ್ಣವಾಗಿ 100-200 ಕೋಟಿ ಏನಪ್ಪ ಅಂದ್ರೆ ಸಂಪೂರ್ಣವಾಗಿ 60% ಲೆಸ್ಸು, 40% ಲೆಸ್ ಹಾಕಿ ಇವು 100 ರೂಪಾಯಿದಾಗ 40% ಲೆಸ್ ಹಾಕಿದ್ರೆ 60%ನಾಗ ಏನು ಕೆಲಸ ಮಾಡ್ತಾರೆ ಸರ್? ಅಂಥ ಒಂದು ದುಸ್ಥಿತಿ ನಮ್ಮಲ್ಲಿ. ಇದು ಒಂದೇ ಅಲ್ಲ ಸರ್, ನಮ್ಮಲ್ಲಿ ಇರ್ತಕ್ಕಂಥ ನೀರಾವರಿ ಆಗಿರ್ಬೋದು, ಇನ್ನು ಉಳಿದ ಈ ಕೃಷಿ ಚಟುವಟಿಕೆ ಮತ್ತೇನಪ್ಪ ಅಂದ್ರೆ ಕೃಷಿ ಪರಿಕರಣಗಳು ಇವೆಲ್ಲ ಏನಪ್ಪ ಅಂದ್ರೆ ನಮ್ಮ ರೈತರಿಗೆ ಸಂಪೂರ್ಣವಾಗಿ ಯಾವುದೇ ರೀತಿ ಸರ್ಕಾರಿ ಸವಲತ್ತು ಏನು ಆದ ನನಗನ್ಸಿ ಮಟ್ಟಿಗೆ ಒಂದು 5% ರೈತರಿಗೆ ಮುಟ್ಟಿರ್ಬೋದು ಅಂತ ಅನ್ಕೋತೀನಿ. 95% ನಮ್ಮ ಭಾಗದಾಗ ರೈತರಿಗೆ ಮುಟ್ಟೇ ಇಲ್ಲ ಸರ್. ಈಗ ಕೃಷಿ ಪರಿಕರಣದ ಬಗ್ಗೆ ಮಾತಾಡ್ತಾ ಇದ್ರಿ, ರೈಟ್ ಸರ್. ಇದು ಹೇಗೆ ಇದಾಗುತ್ತೆ? ಕೃಷಿ ಪರಿಕರಣದ ಬಗ್ಗೆ ನಾವು ಅದು ಕೃಷಿ ಇಲಾಖೆಗೆ ಸಂಬಂಧಪಟ್ಟದ್ದು ಸರ್. ಇವತ್ತಿನ ದಿನ SC STದವ್ರಿಗೆ 25% ಏನೋ ಅಮೌಂಟು ಫಾರ್ಮರ್ ಕಟ್ಟಬೇಕು, 75% ಗವರ್ನಮೆಂಟ್, 10% ಹಿಂಗೇನೋ ಒಂದೊಂದು ಪರಿಕರಣ ಸಬ್ಸಿಡಿ ಇರ್ತದೆ. ಮತ್ತು ಜನರಲ್ದವ್ರಿಗೆ ಒಂದಿಷ್ಟು ಸಬ್ಸಿಡಿ ಇರ್ತದೆ ಸರ್, 50% ಏನೋ ಒಂದೊಂದು ಇದ್ರ ಮೇಲೆ ಒಂದೊಂದು ವರ್ಗಕ್ಕೆ ಒಂದೊಂದು ಥರ ಇರುತ್ತೆ ಇದೆ ಸರ್. ಸೊ ಅದು ಏನಾದ ಸರ್, ಅದೊಂದು ದೊಡ್ಡ ಸ್ಕ್ಯಾಮ್. ಕೃಷಿ ಇಲಾಖೆ ಅನ್ನೋದೇನಪ್ಪ ಅಂದ್ರೆ ಕೃಷಿ ಪರಿಕರಣಗಳು ಮಾರ್ತಕ್ಕಂಥ ಒಂದು ಇಲಾಖೆ ಅಂದ್ರೂ ತಪ್ಪಾಗಲ್ಲ ಸರ್. ಅವ್ರು ಬೇಸಿಕಲಿ ಮಾಡ್ತಕ್ಕಂಥ ಕೆಲಸ ರೈತರಿಗೆ ಕೃಷಿ ಬಗ್ಗೆ, ಭೂಮಿ ಬಗ್ಗೆ ಮತ್ತು ಆ ಬೆಳೆ ಬಗ್ಗೆ ಏನಪ್ಪ ಅಂದ್ರೆ ಪೆಸ್ಟ್ಗಳನ್ನು ಹೆಂಗೆ ಕಂಟ್ರೋಲ್ ಮಾಡಬೇಕು, ಪೆಸ್ಟ್ಗಳನ್ನು ರೋಗ ನಿರೋಧಕ, ರೋಗ ಬರ್ಲಾರ್ದಂಗೆ ಏನು ಮಾಡ್ಬೇಕು ಅನ್ನೋದನ್ನ ರೈತರಿಗೆ ಸಲಹೆ ಕೊಡ್ತಕ್ಕಂಥ ಒಂದು ಇಲಾಖೆ ಸರ್. ಅದನ್ನ ಬೇಸಿಕಲಿ ತಮ್ಮ ಇಲಾಖೆದ್ದು ಮೂಲ ಸಿದ್ಧಾಂತ ಏನದ, ಅಗ್ರಿಕಲ್ಚರ್ ಯೂನಿವರ್ಸಿಟಿದಾಗ ಏನು ಕಲ್ತಿರ್ತಾರೆ ಸರ್, ಅದನ್ನ ಮರ್ತು ಏನಿಲ್ಲ ಸರ್. ಪರ್ಸೆಂಟೇಜ್ ಆಸೆಗೆ ಏನಪ್ಪ ಅಂದ್ರೆ ಕೃಷಿ ಪರಿಕರಣಗಳ ಬಗ್ಗೆ ಅವು ಮಾರಾಟ ಮಾಡೋದು ಮತ್ತು ಅದ್ರ ಡೀಲರ್ಗಳು, ಕಂಪ್ನಿಗಳು ಥ್ರೂ ಏನಪ್ಪ ಅಂದ್ರೆ ಪರ್ಸೆಂಟೇಜ್ ತಗೋದು ಸರ್. ಇವತ್ತಿನ ದಿನ ಮೈಸೂರಿನಾಗ ಕೃಷಿ ಪರಿಕರಣಗಳದ್ದು ಲ್ಯಾಬ್ ಅದ ಸರ್, ಟೆಸ್ಟಿಂಗ್ ಲ್ಯಾಬ್. ಅಲ್ಲಿದೆ ರಿಪೋರ್ಟ್ ತರ್ಬೇಕು ಸರ್. ಇನ್ನೂವರೆಗೂ ಒಂದೂ ಏನಪ್ಪ ಅಂದ್ರೆ ಇವತ್ತಿನ ದಿನ ಯಾವುದೂ ರಿಜೆಕ್ಟೇ ಮಾಡಿಲ್ಲ, ಒಂದು ಉದಾಹರಣೆನೂ ಇಲ್ಲ. ಅಂದ್ರೆ ಕಂಪ್ನಿದವ್ರು ಏನು ಪ್ರೊಡಕ್ಷನ್ ಮಾಡ್ತಾರ ಅಲ್ಲಿ ದುಡ್ಡು ಕೊಟ್ಟು ಏನಪ್ಪ ಅಂತಂದ್ರೆ ಈಸ್ ಗುಡ್ ಕ್ವಾಲಿಟಿ ಅಂತ ರಿಪೋರ್ಟ್ ತರೋದು, ಅದನ್ನ ಮಾರಾಟ ಮಾಡುತ್ತೆ. ಅಂದ್ರೆ ಇಲ್ಲಿ ಸರ್ಕಾರ ಮತ್ತೆ ಕಂಪ್ನಿಗಳು ಹೊಂದಾಣಿಕೆ ಸರ್. ಸರ್ಕಾರ ಮತ್ತು ಅದೇನ್ ಲ್ಯಾಬ್ ಅದ, ಇವು ಕೃಷಿ ಪರಿಕರಣ ಪರಿವೀಕ್ಷಣಾ ಏನು ಲ್ಯಾಬ್ ಏನದ, ಸೊ ಅವರು ಮತ್ತೇನಪ್ಪ ಅಂದ್ರೆ ಈ ಅಧಿಕಾರಿಗಳು ಮತ್ತು ಕಂಪ್ನಿ 3 ಟೈಪ್ ಅವ್ರದ್ದು ಒಂದು ರಿಪೋರ್ಟ್ ತರ್ತಾರ, ಇವ್ರು ಮಾರಾಟ ಮಾಡ್ಲಕ್ಕೆ ಬಿಡ್ತಾರೆ ಸರ್. ಇವತ್ತಿನ ದಿನದಾಗ 100% ಕ್ವಾಲಿಟಿ ಕೊಡ್ಲಿಕ್ಕೆ ಸಾಧ್ಯನಿಲ್ಲ.
ಇವತ್ತಿನ ದಿನ ಒಬ್ಬ JD ಒಬ್ಬ AD ಇವತ್ತಿನ ದಿನ ಏನಪ್ಪ ಅಂದ್ರೆ ಕೃಷಿ ಇಲಾಖೆ ಒಬ್ಬ ಅಧಿಕಾರಿ ಏನಪ್ಪ ಅಂದ್ರೆ ಇವತ್ತಿನ ದಿನಲೇ ಈ ಪರಿಕರಣ ಡೂಪ್ಲಿಕೇಟ್ ಅದ, ಇದನ್ನ ನಾವು ರಿಜೆಕ್ಟ್ ಮಾಡ್ತೀವಿ ಅಂತ ಒಂದು ಉದಾಹರಣೆ ತೋರಿಸ್ತಾರೆ. ಸಾಧ್ಯನೇ ಇಲ್ಲ ಸರ್, ಮಾಡಂಗಿಲ್ಲ. ಅಡ್ಜಸ್ಟ್ಮೆಂಟ್ ಪರ್ಸೆಂಟೇಜ್ ಕೊಟ್ರ ಏನ್ ಬೇಕಂತ ಜೀಪ್ನು ಮಾರ್ಲಕ್ ರೆಡಿ ಆರ್ ಸರ್ ಕೃಷಿ ಇಲಾಖೆ ತಮ್ಮ ಡಿಪಾರ್ಟ್ಮೆಂಟ್ ಜೀಪ್ ಅಂತ ಒಂದು ದುಸ್ಥಿತಿ. ಅವ್ರು ಬೇಸಿಕಲಿ ಇವತ್ತಿನ ದಿನ ಸರ್ ನೀವು ನಾವು ಕಣ್ಣಾಗ ನೀರು ಬರ್ತಾವ ಸರ್. 13 ಹಿಡ್ಕೊಂಡು 14 ಲಕ್ಷ ಹೆಕ್ಟರ್ ಪ್ರದೇಶ ನಮ್ಮ ಭಾಗದಾಗ 13 ಹಿಡ್ಕೊಂಡು 14 ಲಕ್ಷ ಹೆಕ್ಟರ್ ಪ್ರದೇಶ ಅತಿವೃಷ್ಟಿ ಬಂದು ಮತ್ತೇನಪ್ಪ ಅಂತಂದ್ರೆ ನೆರೆ ಹಾವಳಿ ನಿಂತು ಬೆಳೆ ಹಾಳಾಗಿತ್ತು ಸರ್. ರೈತ ಎಷ್ಟು ಬೆಳೆದನ ಸಂಪೂರ್ಣ ಲಾಸ್ ಆಗಿತ್ತು ಸರ್. ಅದ್ರಾಗ ಸರ್ಕಾರ ಏನಪ್ಪ ಅಂದ್ರೆ ಬರೀ 2 ಹೆಕ್ಟರ್ಗೆ ಏನಪ್ಪ ಅಂತಂದ್ರೆ ಪರಿಹಾರ ಕೊಡ್ತೇನೆ ಅಂತೇಳಿ ಸರ್ಕಾರ ನಿರ್ಧಾರ ಮಾಡಿರ್ತಾರೆ. ಸರಿ, ಓಕೆ, ಅಷ್ಟರೇ ಕೊಡ್ಲಿ ಅಂದ್ರೆ ಇವತ್ತಿನ ದಿನ ಕೃಷಿ ಇಲಾಖೆ ಜಂಟಿಯಾಗಿ ಏನಪ್ಪ ಅಂದ್ರೆ ಕಂದಾಯ ಇಲಾಖೆ ರಾಂಗ್ ರಿಪೋರ್ಟ್ ಕೊಡ್ ಸರ್. ಇವತ್ತಿನ ದಿನ ಒಬ್ಬ ರೈತ 3 ಎಕರೆ ಲಾಸ್ ಆಗಿತ್ತಂದ್ರೆ ಅವ್ನು 1 ಎಕರೆ ತೋರಿಸ್ಯಾರ ಸರ್. ಇನ್ನೊಬ್ಬ ರೈತಂದು 2 ಎಕರೆ ತೋರಿಸ್ಯಾರ ಸರ್. ಸಂಪೂರ್ಣವಾಗಿ ರೈತ ಏನ್ ಬೆಳೆದಾನ, ಎಷ್ಟು ಲಾಸ್ ಆಗ್ಯದ ಪರಿಪೂರ್ಣವಾಗಿ ರಿಪೋರ್ಟೇ ಕೊಟ್ಟಿಲ್ಲ. ಇದ್ರ ಬಗ್ಗೆ ನಾವು ಸರ್ಕಾರಕ್ಕೆ ಕಂಪ್ಲೇಂಟ್ ಕೊಟ್ಟರು ಒಂದನ್ನು ತನಿಖೆ ಮಾಡ್ತಾ ಇಲ್ಲ ಸರ್. ಅಡ್ಜಸ್ಟ್ಮೆಂಟ್ ಅಲ್ಲ ಸರ್, ನಿರ್ಲಕ್ಷ್ಯತನ. ಈ ಅಧಿಕಾರಿಗಳು ಅವರೊಬ್ಬ ರೈತ ಕುಟುಂಬದಿಂದ ಬಂದಿರ್ತಾರೆ. ರೈತರ ಮಕ್ಕಳು ಇವತ್ತಿನ ದಿನ ಅಧಿಕಾರಿ ಮ್ಯಾಲಿಂತಂತೂ ಉಚ್ಕೊಂಡ್ ಬೆಳಂಗಿಲ್ಲ. ಹೌದು, ಬಟ್ ಅವ್ರ ಕರ್ತವ್ಯ ಏನದ ಅದನ್ನ ಮರ್ತು ಬಿಟ್ಟಾರ ಸರ್. ಸರ್, ಅಧಿಕಾರಿಗಳು ಕರೆಕ್ಟ್ ಕೆಲಸ ಮಾಡಿದ್ರ ನಾವ್ ಯಾಕೆ ಹೋರಾಟ ಮಾಡ್ಬೇಕು ಸರ್? ಅವಾಗ ರೈತರು ಬೀದಿಗೆ ಬರಂಗಿಲ್ಲ, ಹೋರಾಟ ಮಾಡಂಗಿಲ್ಲ. ಬಂದು ಕುಂದ್ರಬೇಕು, ಬೀದಿಗೆ ನಿಂತು ಯಾಕೆ ಹೋರಾಟ ಮಾಡ್ಬೇಕು? ವಾಟ್ ಈಸ್ ದಿ ಎಸೆನ್ಷಿಯಲ್ ಏನದ ನಮಗ ಅದ್ರ ಬಗ್ಗೆ ಅಧಿಕಾರಿಗಳು ಮಾಡ್ತಕ್ಕಂಥ ತಮ್ಮ ಕೆಲಸ ಇವತ್ತಿನಲ್ಲಿ ಅವ್ರು ಮಾಡಿದ್ರಂದ್ರ ಇದೊಂದು ಪ್ರೊಟೆಸ್ಟ್ ಮಾಡೋದಾಗ್ಲಿ, ಮತ್ತೆ ಅಲ್ಲಿ ಹೋರಾಟ ಮಾಡೋದಾಗ್ಲಿ, ಆಮೇಲೆ ರೈತರ ಮೇಲೆ ಗುಂಡು ಹಾರಿಸ್ಕೊಳ್ಳೋದಾಗ್ಲಿ ಎದಕ್ ಬೇಕು ಸರ್? ಇಂಥ ಒಂದು ದುಸ್ಥಿತಿ ಸರ್. ಸರ್, ಫ್ಲಡ್ ಡ್ಯಾಮೇಜು ಇವತ್ತು NDRF SDRF ಫಂಡ್ ನಿಂತ ಇವತ್ತಿನ ದಿನ ರೈತರಿಗೆ ಪರಿಹಾರ ಘೋಷಣೆ ಮಾಡಿನ ಅಂತೇಳಿ ಮಾನ್ಯ ಸಿದ್ದರಾಮಯ್ಯ ಅವರು ನಾ ಇವತ್ತಿನ ದಿನ ಫಂಡ್ ರಿಲೀಸ್ ಮಾಡ್ಲಾಕತ್ತೀನಿ ಅಂತೇಳಿ ಎಲ್ಲ ಕಡೆ ಪ್ರೋಗ್ರಾಮ್ ಮಾಡಿದ್ರು, ಉದ್ಘಾಟನೆ ಮಾಡಿದ್ರು, ಫಂಡ್ ಹಾಕ್ಲಾಕತ್ತೀವಿ, ರೈತರು ಬೆಳೆ ಪರಿಹಾರ ಕೊಡ್ಲಾಕತ್ತೀವಿ. ಪರಿಪೂರ್ಣವಾಗಿ ಒಬ್ಬ ರೈತ ಕರೆಕ್ಟ್ ಎಷ್ಟು ಲಾಸ್ ಆಗ್ಯದ ಬೆಳೆ ಸಮೀಕ್ಷೆ ಮಾಡಿ ದುಡ್ಡು ಕೊಟ್ಟಾರೆ ಅನ್ನೋದು ಕೇಳಿ ಸರ್. ಇವತ್ತಿನ ದಿನ ಎಲ್ಲ ಕಡೆಗೆ ರಾಜ್ಯ ತುಂಬ ಹೋರಾಟ ನಡೆದ. ಸ್ಪೆಷಲಿ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಹೆಂಗಾಗ್ಯದಂದ್ರೆ ಸರ್, ಗಾಯದ ಮೇಲೆ ಬರೀ ಎಳ್ದಂಗೆ ಆಗಿಬಿಟ್ಟ ಸರ್. ಇವತ್ತಿನ ದಿನ ಇವೇನು ಡಾಕ್ಯುಮೆಂಟ್ಲಿ ಇವೇನು ಆನ್ಲೈನ್ ಪ್ರೊಸೆಸ್ನಾಗ ಈ ಪ್ರೊಕ್ಯೂರ್ಮೆಂಟ್ನಾಗ ಏನು ಆನ್ಲೈನ್ ಪ್ರೊಸೆಸ್ನಾಗ ಇವತ್ತಿನ ದಿನ KYC ಇವೆಲ್ಲ ಮಾಡೇನಪ್ಪ ಅಂದ್ರೆ ಇವತ್ತಿನ ದಿನ ದುಡ್ಡು ಸಂದಾಯ ಮಾಡ್ತಕ್ಕಂಥದ್ದು ವ್ಯವಸ್ಥೆ ಅದು. ಇವತ್ತಿನ ರೈತರಿಗೆ ಪರಿಹಾರ ಆಗ್ತದೆ. ಒಂದೂ ಡಾಕ್ಯುಮೆಂಟ್ ಕರೆಕ್ಟ್ ಮಾಡಿ ಸರ್. 100 ಜನ ರೈತರದಾಗ 30 ಜನ 30% ರೈತರಿಗೆ ಅನ್ಯಾಯ ಮಾಡ್ತಕ್ಕಂಥದ್ದು. ಒಂದು 70 ಜನ ರೈತರ ಬೆಳೆ ಅನ್ಯಾಯದವ್ರಿಗೆ ಅರ್ಧಂಬರ್ಧ ಏನಾರೇ ಪರಿಹಾರ ಬಂದಿರ್ಬೇಕು ಸರ್. ಇವತ್ತಿನ ದಿನ 30% ಜನ ರೈತರಿಗೆ ಬೆಳೆ ಲಾಸ್ ಆಗಿ, ಒಂದು ಬೆಳೆ ಲಾಸ್, ಒಂದು ಪರಿಹಾರ ಇಲ್ಲ, ಮತ್ತು ಬೆಳೆದಂಥ ಬೆಳೆಗೆ ಸರಿಯಾದ ಬೆಲೆ ಇಲ್ಲ. ಸರ್, ತೊಗರಿ ನಮ್ಮಲ್ಲಿ GI ಟ್ಯಾಗ್ ಹೊಂದಿದಂಥ ತೊಗರಿ ನಮ್ಮ ಗುಲ್ಬರ್ಗ, ರಾಯಚೂರು, ಯಾದಗಿರಿ ಇವತ್ತಿನ ದಿನ ಏನಪ್ಪ ಅಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗ ಇವತ್ತು ಏನು ನಾವು ಮಹಾರಾಷ್ಟ್ರ ಕರ್ನಾಟಕ ಇವತ್ತು ಬಿಜಾಪುರ ಆಗಿರ್ಬೋದು ತೊಗರಿ ಒಂಚೂರು ಬೆಳಿಲಾಗತ್ತಾರೆ ಸರ್. GI ಟ್ಯಾಗ್ ಒಳ್ಳೆ ಗುಣಮಟ್ಟ ತೊಗರಿ ಸರ್. ನಮ್ಮ ತೊಗರಿ ಹೊರಗಿನ ದೇಶಕ್ಕೆ ಹೋಗ್ತದೆ ಸರ್. ಆ ತೊಗರಿಗೆ ಇವತ್ತಿನ ದಿನ ಏನಪ್ಪ ಅಂದ್ರೆ ಸರಿಯಾದ ರೀತಿಯಲ್ಲಿ ಖರೀದಿ ಕೇಂದ್ರ ಇಲ್ಲ ಸರ್. ಸರ್, ನಾವು ಹೋರಾಟ ಮಾಡಿ ಇವತ್ತಿನ ದಿನ ಏನಪ್ಪ ಅಂದ್ರೆ ಹಲವಾರು ಖರೀದಿ ಕೇಂದ್ರಗಳು ಪ್ರಾರಂಭ ಮಾಡ್ಲಿಕ್ಕೆ ಬೆಂಗಳೂರು ತನಕ ಬಂದು ಹೋರಾಟ ಮಾಡಿ ನಾವು ಖರೀದಿ ಕೇಂದ್ರಗಳು ಪ್ರಾರಂಭ ಮಾಡಿಸ್ತೀವಿ ಸರ್. ಸರ್ಕಾರಿ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಸರ್ಕಾರಕ್ಕೆ ಗಮನಕ್ಕೆ ತಂದ್ರೆ ಹೌದು ಸರ್, ಎಸೆನ್ಷಿಯಲ್ ಇನ್ ಟೈಮಿಗೆ ಖರೀದಿ ಕೇಂದ್ರಗಳು ಬೇಕಾಗ್ಯಾವ ಅಂತೇಳಿ ಪ್ರಪೋಸಲ್ ಸರ್ಕಾರಕ್ಕೆ ಕೊಟ್ಟರೆ ಅಪ್ರೂವಲ್ ಕೊಡ್ತಾರೆ ಸರ್. ಅವರು ಸರ್ಕಾರಕ್ಕೆ ನಮ್ಮಲ್ಲಿ ಅಧಿಕಾರಿಗಳು ಮಾಹಿತಿನೇ ಕೊಡಂಗಿಲ್ಲ. ಅಲ್ಲ, ಏನ್ ರೀಸನ್ ಇರ್ಬೋದು ಸರ್? ಅಂದ್ರೆ ಒಂದು ನಿರ್ಲಕ್ಷ್ಯತನ ಇರ್ಬೋದು, ಬಹುಶಃ ಇಲ್ಲ ಅಂತಂದ್ರೆ ದ್ವೇಷ ಏನಾದ್ರು ಉಟ್ಕೊಂಡಿದೆ ಅಧಿಕಾರಿಗಳಿಗೆ ರೈತರ ಮೇಲೆ. ಬೇಸಿಕ್ಲಿ ಹೇಳ್ಬಿಡ್ತೀನಿ, ನಂಬಲ್ಲಿ ಚುನಾಯಿತ ಜನಪ್ರತಿನಿಧಿಗಳು 3 ತಿಂಗಳಿಗೊಮ್ಮೆ KDP ಮೀಟಿಂಗ್ ಅಂತ ಮಾಡ್ತಾರೆ. ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಎಲ್ಲ ಜಿಲ್ಲಾಗಳೆಲ್ಲ KDP ಮೀಟಿಂಗ್ ಮಾಡಿದಾಗ ಅಲ್ಲಿ ಎಲ್ಲ MLAಗಳು ಇರ್ತಾರ, ಎಲ್ಲ ಇಲಾಖೆ ಅಧಿಕಾರಿಗಳಿಗೆ ಸರ್ ಡೆವಲಪ್ಮೆಂಟ್ ಅವ್ರು ಸುಡಿಕೆ ಸಾಸೇದ್ ಬಿಟ್ರೆ ಎಸೆನ್ಷಿಯಲ್ ಬಗ್ಗೆ ಪ್ರಶ್ನೆನೇ ಕೇಳಲ್ಲ ಅವ್ರ ಅಧಿಕಾರಿಗಳಿಗೆ. ರಿಕ್ವೈರ್ಮೆಂಟ್ ಏನಿಲ್ಲ ಸರ್. ನೀವು ಅದೇ ಯಾಕೆ ಮಾಡಿಲ್ಲ, ಇದು ಯಾಕೆ ಮಾಡಿಲ್ಲ, ಆ ರೋಡ್ ಯಾಕೆ ಮಾಡಿಲ್ಲ, ಈ ರೋಡ್ ಯಾಕೆ ಮಾಡಿಲ್ಲ. ಇವತ್ತಿನ ದಿನ ಹೆಂಗಾಗಿಬಿಟ್ಟು ಸರ್, ಇವತ್ತಿನ ದಿನ ಏನಪ್ಪ ಅಂತಂದ್ರೆ KDP ಮೀಟಿಂಗ್ನಾಗ ಪ್ರಶ್ನೆ ಮಾಡ್ತಾರೆ ಸರ್. KDP ಮೀಟಿಂಗ್ನಾಗ ನನಗೆ ಕುರ್ಚಿ ಮ್ಯಾಲೆ ಕೊಟ್ಟಿಲ್ಲ, ತೆಳ ಕೊಟ್ಟಿಲ್ಲ ಅಂತ. ಈ ಭಾಗದಾಗ ಇರ್ತಕ್ಕಂಥ ರೈತರ ಬಗ್ಗೆ ಪ್ರಶ್ನೆ ಮಾಡಂಗಿಲ್ಲ. ಅದು ಯಾರಿಗೂ ಬೇಕಾಗಿಲ್ಲ. ರೈತರ ಸಮಸ್ಯೆ ಇಲ್ಲ ಸರ್. ನನಗೆ ಇಷ್ಟು ನೋವಾಗ್ತದ. ಹೆಂಗಾಯ್ತಪ್ಪ ಅಂದ್ರ ಸರ್, ಫ್ಲಡ್ ಬಂದದ, ಬೆಳೆ ಇಷ್ಟೆತ್ರ ಬೆಳೆ ಸಂಪೂರ್ಣ ನೀರಾಗ ನಿಂತ ಸರ್. ಸಂಪೂರ್ಣ ನೀರಾಗ ರೈತ ಕಣ್ಣೀರು ಹಾಕ್ಲಾಗತ್ತಾನ, ಸೂಸೈಡ್ ಮಾಡ್ಕೊಳಕತ್ತಾನ.
ಗೊಬ್ಬರ, ಬೀಜ, ಎಣ್ಣೆ, ಕೂಲಿಯಾಳು ಇವೆಲ್ಲ ಖರ್ಚು ಮಾಡಿ ಸಾಲ ಸೋಲ ಬಡ್ಡಿಯಂಗೆ ರೊಕ್ಕ ತಂದು ಏನೋ ಮಾಡಿ ಕಷ್ಟಪಟ್ಟು ಇವತ್ತಿನ ದಿನ ರೈತ ಅದು ಬೆಳೆದಂಥ ಬೆಳೆ ಸಂಪೂರ್ಣ ನೀರಾಗಿ ನಿಂತದ, ಕಣ್ಣೀರು ಹಾಕ್ಲಕತ್ತಾನ. ಸರ್ ಈ ಜನಪ್ರತಿನಿಧಿಗಳಿಗೆ ಏನಾಯ್ತು ಸರ್, ಅದೊಂದು ಸೆಲೆಬ್ರಿಟಿ ಆದಂಗೆ ಆಯ್ತು ಸರ್. ನಮ್ಮ ಹೊಲಗಳು, ನಮ್ಮ ಗದ್ದೆಗಳು ಫ್ಲಡ್ ಬಂದಾಗ ಬಂದು ನಿಂತು ಫೋಟೋ ಪೋಸ್ ಕೊಟ್ಟರು ಸರ್. ಒಬ್ಬ ರೈತಗೆ ಇವತ್ತಿನ ದಿನ ಒಬ್ಬ ಚುನಾಯಿತ ಜನಪ್ರತಿನಿಧಿ, ಒಬ್ಬ CM ಆಗಲಿ, ಇವತ್ತು ಉಪಮುಖ್ಯಮಂತ್ರಿ ಆಗಲಿ, ಕೃಷಿ ಸಚಿವರಾಗಲಿ, ಒಬ್ಬರೇ ರೈತನ ಮನೆಗೆ ಹೋಗಿ ಕೇಳ್ಪಂತ ಸಾಂತ್ವನ ಹೇಳ್ತಕ್ಕಂಥ ಒಬ್ಬರನ್ನ ಒಂದು ಕೆಲಸ ಮಾಡಿಲ್ಲ. ಅಂದ್ರೆ ಕರ್ನಾಟಕದಲ್ಲಿ ಕೃಷಿ ಸಚಿವರು ಇದಾರ ಅನ್ನೋದೇ ನನಗೆ ನೆನಪಿಲ್ಲ ಸರ್. ಅವ್ರು ಯಾರು ಅನ್ನೋದೇ ಗೊತ್ತಾಗಲ್ಲ. ಒಬ್ಬ ಕೃಷಿ ಸಚಿವ ಬಂದು ಫ್ಲಡ್ ಬಂದಂಥ ಸಂದರ್ಭದಾಗ ರೈತರಿಗೆ ಒಂದೇ ಒಬ್ಬ ರೈತನ ಮನೆಗೆ ಹೋಗಿ ಸಾಂತ್ವನ ಹೇಳ್ತಕ್ಕಂಥ ಕೆಲಸ ಇನ್ನೂವರೆಗೂ ವಿರೋಧ ಪಕ್ಷದವ್ರನ್ನು ಮಾಡಲಿಲ್ಲ, ಆಡಳಿತ ಪಕ್ಷದವ್ರನ್ನು ಮಾಡಲಿಲ್ಲ. ವಿರೋಧ ಪಕ್ಷನೇ ಇಲ್ಲ ಬಿಡಿ. ಫಸ್ಟ್ ಆಫ್ ಆಲ್ ವಿರೋಧ ಪಕ್ಷನೇ ಇಲ್ಲ ಸರ್, ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ರೆ. ಸೊ ಹೀಗಾದ್ರೆ ರೈತರ ಕತೆ ಹೇಗೆ ಸರ್? ಏನು ಕತೆ ಅದ ಅನ್ನೋದೇ ನಮಗೆ ಮುಂದಿಂದು ಫ್ಯೂಚರ್, ರೈತರ ಫ್ಯೂಚರ್ ಪೂರ ಬ್ಲ್ಯಾಕ್ ಆಗಿ ಕಾಣ್ಲಾಗತ್ತೆ ಸರ್. ಸರ್ ಇವತ್ತಿನ ದಿನ ರೈತರ ಹೆಸರ ಮೇಲೆ ಬಜೆಟ್ ಮಂಡನೆ ಮಾಡ್ತಾರೆ ಸರ್. ರೈತರ ಹೆಸರಿಗೆ ಮಾತ್ರ, ಹೆಸರಿಗೆ ಕೃಷಿಗಾಗಿ ಬಜೆಟ್ ಮಂಡನೆ. ಇವತ್ತಿನ ದಿನ ನೀರಾವರಿಗಾಗಿ ದುಡ್ಡು ಇಡ್ತಾರೆ ಸರ್. ನೀರಾವರಿ ಡೆವಲಪ್ಮೆಂಟ್ ಎಷ್ಟಾಗ್ಯಾವ ನಾನು ನೋಡ್ತೀನಿ ಸರ್. ನಮ್ಮ ಭಾಗದಾಗ ನಾರಾಯಣಪುರ ಜಲಾಶಯ, ಆಲಿಮಟ್ಟಿ ಜಲಾಶಯ ಇವತ್ತಿನ ದಿನ 3ನೇ ಹಂತದ ಕಾಮಗಾರಿ. ಇವತ್ತಿನ ದಿನ ಏನು ನಾರಾಯಣಪುರ ಡ್ಯಾಮ್, ಆಲಿಮಟ್ಟಿ ಡ್ಯಾಮ್ ಹೈಟ್ ಐತಪ್ಪ ಅಂದ್ರೆ 150 TMC ನೀರು ಹೆಚ್ಚಿಗೆ ಆಗ್ತದೆ ಸರ್. ಇವತ್ತಿನ ದಿನ ನಾವು ಮುಂದಿನ ದಿನದಾಗ ಹೋರಾಟ ಮಾಡ್ತಕ್ಕಂಥದ್ದು ತಪ್ತದೆ ಸರ್. ಪ್ರತಿ ವರ್ಷ ನಾವು ಏನಪ್ಪ ಅಂತಂದ್ರೆ ಮಾರ್ಚ್ ತಿಂಗಳು ಬಂತಪ್ಪ ಅಂದ್ರೆ ರೋಡಿನಾಗ ಕುಂದ್ರಬೇಕು ಸರ್. ನಾವು ನೀರಿಗಾಗಿ ಹೋರಾಟ ಬರೀ 5-6 TMC ಸಲುವಾಗಿ ನಾವು ಹೋರಾಟ ಮಾಡ್ಬೇಕು ಸರ್. ಯಾವ ಗ್ರಾಚಾರ ಇದು? ಯಾವ ಗ್ರಾಚಾರ ಸರ್? ದೊಡ್ಡ ದುಸ್ಥಿತಿ ಸರ್. ಇವತ್ತಿನ ದಿನ 2ನೇ ನೀರಾವರಿ ಸಲಹಾ ಸಮಿತಿ, ಹಿಂಗಾರು ನೀರಾವರಿ ಸಲಹಾ ಸಮಿತಿದಾಗ 72 TMC ನೀರಾವಂತಾರೆ ಸರ್. 72 TMC ನೀರು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿದ್ರ ನಾವು ಏಪ್ರಿಲ್ 20ನೇ ತಾರೀಕು ತನಕ ನೀರು ಹರಿಸ್ಬೋದು ಸರ್ ಬೆಳಿಗ್ಗೆ. ಸರ್ ಪರಿಸ್ಥಿತಿ ಏನಂದ್ರೆ ನಮ್ಮಲ್ಲಿ ನಾರಾಯಣಪುರ ಡ್ಯಾಮ್ ತುಂಬೋಗ್ಯದ ಸರ್, ಓಳು ತುಂಬೋಗ್ಯದ. ಇವತ್ತಿನ ದಿನ ನಾರಾಯಣಪುರ ಡ್ಯಾಮ್ ಓಳು ತೆಗಿಬೇಕು, ಒಂದು ಇಲ್ಲ ಹೈಟ್ ಮಾಡ್ಬೇಕು ಸರ್. ಆಲಿಮಟ್ಟಿ ಡ್ಯಾಮ್ 150 TMC ಏನಪ್ಪ ಅಂದ್ರೆ ನಾವು ಇನ್ನೂ ನೀರು ಹೆಚ್ಚಿಗೆ ನಿಂದಿರ್ಸ್ಕೋಬೋದು ಸರ್. ಇವತ್ತಿನ ದಿನ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಕೊಪ್ಪಳ ಎತ್ತು ನೀರಾವರಿ ಆತ ಸರ್, ಇಂಡಿ ನೀರಾವರಿ ಆತ ಸರ್, ಈಗ ಮಲ್ಲಾಬಾದ್ ಎತ್ತು ನೀರಾವರಿ ಆತ ಸರ್. 106 ಕೋಟಿ ಮಲ್ಲಾಬಾದ್ ಎತ್ತು ನೀರಾವರಿ ಖರ್ಚು ಮಾಡ್ಯಾರ ಸರ್. ನಮ್ಮಲ್ಲಿ ನೀರಾವರಿ ಸಲುವಾಗಿ ಕಾಮನ್ ಸೆನ್ಸರೇ ಬೇಕಲ್ಲ ಸರ್ ಕೃಷಿ. ಇವತ್ತಿನ ದಿನ ನೀರಾವರಿ ಮಂತ್ರಿಗಳಿಗೆ, ಅಧಿಕಾರಿಗಳಿಗೆ ಸರ್ ಇವತ್ತಿನ ದಿನ ನಮ್ ಏನ್ ಸರ್ ಕಾಮನ್ ಸೆನ್ಸ್ ಅನ್ನೋದೇ ಗೊತ್ತಾಗತ್ತೆ ಸರ್ ನನಗೆ. ಏನ್ ಸರ್ ನೋವಾಗತ್ತೆ ಸರ್. ನಮ್ಮ ಪರಿಸ್ಥಿತಿ ನೋಡಿದ್ರೆ ನೋವ. ನಾವಿಷ್ಟೆಲ್ಲ ಯಾಕೆ ಮಾತಾಡ್ಲಕತ್ತೀವಿ ಅಂದ್ರೆ ನೋವಿನಿಂದ ಮಾತಾಡ್ಲಕತ್ತೀವಿ. ಯಾಕೆಂದ್ರೆ ನಿಮಗೆ ಆ ಸ್ಥಳೀಯರ ನಿಮಗೆ ಗೊತ್ತಿರುತ್ತೆ ಸರ್. ನಮ್ಗೆ ಹೆಂಗಾಗ್ಬಿಟ್ಟದಂದ್ರೆ ಸರ್, ಮುಂದಿನ ದಿನದಾಗ ನಮ್ಮಂಥ ಯುವಕರು, ನಾನು ಯುವಕರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಇವತ್ತಿನ ದಿನ ನೋಡ್ರಿ, ನಾವು ಅಖಂಡ ಕರ್ನಾಟಕದಾಗ ಇರೋದೇ ಬೇಡ, ಮಲತಾಯಿ ಧೋರಣೆ ಆಗ್ಲಕತ್ತದ ನಮ್ಗೆ. ನಮಗೇನಪ್ಪ ಅಂದ್ರೆ ನಾವು ಒಂದು ಪ್ರತ್ಯೇಕ ರಾಜ್ಯನೇ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಗೆ ಮುಂದಾಗಬೇಕತ್ತದ ಅನ್ನೋ ಒಂದು ಪ್ರಶ್ನೆ ಕಾಡ್ತದೆ. ಇವತ್ತಿನ ದಿನ ನೋಡ್ರಿ ಸರ್, ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ರೈತರ ಮಕ್ಕಳು ಸರ್ ಇವತ್ತಿನ ದಿನ ಬೆಂಗಳೂರು ಸಿಟಿಯಾಗಿ ಬಂದು ದುಡಿತಾರೆ ಸರ್. ತಂದೆ ತಾಯಿ ಊರಾಗಿರ್ತಾರೆ ಸರ್. ತಂದೆ ತಾಯಿಗೆ ನೋಡ್ಕೋದಾಗಲ್ಲ ಸರ್, ಸಾಲ ಮಾಡಿರ್ತಾರೆ ಸರ್, ಬೆಂಗಳೂರಾಗ ಬಂದು ದುಡಿತಾರೆ. ಬೆಂಗಳೂರು ಡೆವಲಪ್ ಮಾಡ್ಲಾಕತ್ತಾರೆ ಸರ್. ನಮ್ಮ ಏರಿಯಾ ಒಂದು ದೊಡ್ಡ ಇಂಡಸ್ಟ್ರಿ, ನಮ್ಮ ಏರಿಯಾಗೆ ದೊಡ್ಡ ಇಂಡಸ್ಟ್ರಿ ತಂದು ಹಾಕಿದ್ರೆ ಸರ್ ಯಾವುದೂ ಇಲ್ಲ. ಸೊ ಅವರೆಲ್ಲ ಅದ್ರ ಬಗ್ಗೆ ಗಮನ ಇಲ್ವಾ, ಅಥವಾ ಬೆಂಗಳೂರಲ್ಲಿ ಮಾತ್ರ ಆಸ್ತಿ ಮಾಡಬೇಕು ಆ ಥರ ಏನಾದರೂ ಅವ್ರಿಗೆ ಇದಿದೆಯಾ? ಅಂದರೆ ನಾವೆಲ್ಲಿ ಇರ್ತೀವಿ, ಈಗ ಉತ್ತರ ಕರ್ನಾಟಕಕ್ಕೆ ಏನಾದರೂ ಒಂದು ಮಾಡಬೇಕು ಆ ಥರ ಏನೋ ಕಾನ್ಸೆಪ್ಟ್ ಇಟ್ಕೊಂಡಿಲ್ವಾ? ಸರ್ ಕಾನ್ಸೆಪ್ಟ್ ಅಲ್ಲಕ್ಕೇನು ಸರ್, ಈಗ ಅವ್ರಿಗೆ ಅಧಿಕಾರ ಸಿಕ್ಕರೆ ಸಾಕನ್ನ ಲೆಕ್ಕಕ್ಕೆ ಇರ್ತಾರೆ ಸರ್. ನಮ್ಮಲ್ಲಿ ಚುನಾಯಿತ ಜನಪ್ರತಿನಿಧಿಗಳು ಏನಾರು ಸರ್, ಅವ್ರಿಗೆ ಟೋಟಲಿ ಆ ಭಾಗದಾಗಿರ್ತಕ್ಕಂಥ ರೈತರಿಗೆ ಅನುಕೂಲತೆ ಮಾಡಬೇಕು, ರೈತರಿಗೆ ಒಳ್ಳೇದು ಮಾಡಬೇಕು. ಇವತ್ತು ರೈತರನ್ನ ನಮ್ಗೆ ಆ ಭಾಗದಾಗಿರ್ತಕ್ಕಂಥ ಜನರು ಏನಪ್ಪ ಅಂದ್ರೆ ನಮ್ಗೆ ಓಟ್ ಹಾಕಿ ಆರಿಸ್ತಂದಾರ, ಅದ್ರ ಋಣ ಮುಟ್ಟಿಸ್ಬೇಕನ್ನೋ ಭಾವನೆ ಇಲ್ಲ ಸರ್. ಸರ್ ಅವ್ರ ಬಳಿ ಆ ಭಾವನೆ ಇತ್ತಂದ್ರೆ ನಾವು ಹೋರಾಟ ಮಾಡೋ ಜರುರತ್ ಇರ್ತಿದ್ದಿಲ್ಲ ಸರ್. ಅವರೇ ಹೋರಾಟಕ್ಕೆ ಇಳಿಬೋದಿತ್ತು ಸರ್. ಇವತ್ತಿನ ದಿನ ನಮ್ಮ ಭಾಗದವ್ರು ಯಾರು ರೈತರ ಸಲುವಾಗಿ ಹೋರಾಟಕ್ಕೆ ಇಳಿದದ್ದು ಒಂದು ಉದಾಹರಣೆ ತೋರಿಸ್ತಾರೆ ಸರ್. ನಿಮಗೆ ಫ್ಲಡ್ಡಿಂದ ಒಂದೇ ಉದಾಹರಣೆ ತೋರಿಸ್ತೀನಿ. ಫ್ಲಡ್ಡಿಂದ ಒಂದೇ ಸರ್. ಫ್ಲಡ್ ಬಂದಾಗ ಸೆಲೆಬ್ರಿಟಿಗಳ ಬಳಿ ಹೋಗಿ ಫೋಟೋ ಹೆಂಗೆ ತಕ್ಕೋತಾರ ಆ ರೀತಿ ಹೊಲ್ದಾಗ ಹೋಗಿ ನಿಂತು ಮೊಳಕಲ್ತನ ನೀರು ಬಿಟ್ಟುಕೊಂಡು ನೀರಾಗ ನಿಂತು ಫೋಟೋ ಪೋಸ್ ಕೊಟ್ಟು ಬೆಳೆ ಕೈಯಾಗಿ ಹಿಡ್ಕೊಂಡು ತೊಗೊಂಡ್ರು ಬಿಟ್ಟರು ಪರವಾಗಿ ಒಬ್ಬ ಚುನಾಯಿತ ಜನಪ್ರತಿನಿಧಿಗ ಇವತ್ತಿನ ದಿನ ಬೆಳಗಾವದಾಗ ಏನು ಅಧಿವೇಶನ ಆಯ್ತು ಸರ್, ಚಳಿಗಾಲದ ಅಧಿವೇಶನ ಮೊನ್ನೆ ಆಯಿತು. ಒಬ್ಬರೇ ಫ್ಲಡ್ಡಿನ ಬಗ್ಗೆ ಧ್ವನಿ ಎತ್ತಿದ್ರು ಸರ್. ಏನಕ್ಕೆ ಈ ಥರ ಮಾಡ್ತಾರೆ ಸರ್? ಒಂದು ವಿಚಾರ ನೋಡ್ರಿ ಸರ್, ನಾನು ಹೇಳ್ತೀನಿ. ಇವತ್ತಿನ ದಿನ ಕರ್ನಾಟಕ ಸರ್ಕಾರದಾಗ ಬೆಲೆ ಆಯೋಗ ಅಂತ ಆದ ಸರ್. ಕರ್ನಾಟಕ ಸರ್ಕಾರದ್ದೇ ಬೆಲೆ ಆಯೋಗ. ಬೆಲೆ ಆಯೋಗದ ಕೆಲಸ ಏನು ಸರ್? ಬೆಲೆ ನಿಗದಿಪಡಿಸೋದು. ಯಾವ ಬೇಸ್ ಮೇಲೆ ಬೆಲೆ ನಿಗದಿ ಪಡ್ತಾರೆ ಸರ್? 1 ಎಕರೆ ಕಲ್ಟಿವೇಶನ್ ಮಾಡ್ಬೇಕಾದ್ರೆ ಎಷ್ಟು ಖರ್ಚು ಬರ್ತದ? ಹೌದು.
ಬಿತ್ತನೆ ಮಾಡ್ಲಿಕ್ಕೆ ಎಷ್ಟು ಬೀಜದ ಖರ್ಚು ಎಷ್ಟು, ಕೂಲಿ ನಾಟಿ ಮಾಡ್ಲಿಕ್ಕೆ ಎಷ್ಟು ಖರ್ಚು, ರಸಗೊಬ್ಬರ ಎಷ್ಟು ಬೇಕಾಗ್ತದ, ಕೀಟನಾಶಕ ಎಷ್ಟು ಬೇಕಾಗ್ತದ, ಕೂಲಿ ಆಳಿಂದ ಎಷ್ಟು ಬೇಕಾಗ್ತದ, ಎತ್ತಿಂದ ಎಷ್ಟು ಖರ್ಚು ಬರ್ತದೆ, ಟ್ರ್ಯಾಕ್ಟರ್ದು ಎಷ್ಟು ಖರ್ಚು ಬರ್ತದ, ಅದನ್ನೆಲ್ಲ ಕ್ರೋಢೀಕರಣ ಮಾಡಿ ಒಂದು ದರ ನಿಗದಿ ಹೌದು. ಬೆಲೆ ಹೌದು. ಸರ್ ನಾವೇನು ಕೇಳ್ತೀವಿ, ನೀ NDRF SDRF ಫಂಡ್ ಬೇಡ ನಮಗೆ. ನಿನ್ನ ಸರ್ಕಾರ ನಿಗದಿ ಮಾಡಿದ್ದು, ನಿನ್ನ ಅಧಿಕಾರಿಗಳು ನಿಮ್ಮ ಅಧ್ಯಕ್ಷರು ನಿಗದಿ ಮಾಡಿದ್ದು, ಸರ್ಕಾರನೇ ಬೆಲೆ ಆಯೋಗ ನಿಗದಿ ಮಾಡಿದಂಥ ದರ ಏನದ ಅದರ ಪ್ರಕಾರ ನಾವು ಎಷ್ಟು ಬೆಳೆದಿವಿ, ಎಷ್ಟು ಲಾಸ್ ಆಗ್ಯಾವ ಸಂಪೂರ್ಣವಾಗಿ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ಬೇಕು ಸರ್. ಬರೀ 2 ಹೆಕ್ಟರ್ ಕೊಡ್ತೀವಿ, 2.5 ಹೆಕ್ಟರ್ ಕೊಡ್ತೀವಿ ಅಂದ್ರೆ ಬದುಕ್ಬೇಕು ಹೆಂಗೆ ಸರ್? ಅಲ್ಲ, ಇವಾಗ ನಾನು ಹೇಳ್ತಾ ಇರೋದು ಒಂದು ಎಕ್ಸಾಂಪಲ್. ನನ್ನ ಹತ್ರ 10 ಎಕರೆ 20 ಎಕರೆ ಇರುತ್ತೆ. ಬಟ್ ನನ್ಗೆ 2 ಎಕರೆ ಕೊಟ್ರೆ ನಾನೊಂದು 10 ಲಕ್ಷ ರೂಪಾಯಿ ಖರ್ಚು ಎಣ್ಣೆ ಕುಡಿಬೇಕು ಸರ್. ಸರ್ ಹೆಂಗದ ಪರಿಸ್ಥಿತಿ ಅಂದ್ರೆ, 1 ವರ್ಷ ಒಳ್ಳೆ ರೀತಿ ಬೆಳೆದು ಸಾಲ ಮುಡ್ಸಿರ್ತೀವಿ ಸರ್ ರೈತರು. ನಾವು ಈ ವರ್ಷ ಮೆಣಸಿನ್ಕಾಯಿ 10 ಕ್ವಿಂಟಲ್ ಬೆಳೆದೆವು, 100 ಕ್ವಿಂಟಲ್ ಬೆಳೆದೆವು, ಒಳ್ಳೆ ರೇಟ್ ಸಿಕ್ತು, ಮಾರಿದೆವು. 2-3 ವರ್ಷದ್ದು ಸಾಲ ಮುಟ್ಟಿಸಿ ಕವರ್ನಾಗ ಇರ್ತೀವಿ. ಈ ವರ್ಷ ಮತ್ತೆ ಲಾಸ್ ಆಗಿಬಿಡ್ತು, ಮತ್ತೆ ಸಾಲ ಜಾಸ್ತಿ, ಮತ್ತೆ ಸಾಲ ಮಾಡ್ತಾನೆ ಇರ್ಬೇಕು. ಸಾಲ ಅದು ಸರ್ ರೈತಗೆ ಮೂಲ ಏನಪ್ಪ ಅಂತಂದ್ರೆ ಸಾಲನ ಅದೇ ಆಸ್ತಿ ಆಗಿಬಿಟ್ಟು ಸರ್. ರೈತರ ಆಸ್ತಿನೇ ಸಾಲ. ಏನ್ ಮಾಡಿದೆ ಅಂದ್ರೆ ಸಾಲ ಮಾಡಿ ಏನ್ ಮಾಡಪ್ಪ ನಿಮ್ದೇನು ಇವತ್ತಿನ ದಿನ ನಿಮ್ಮ ಸಾಧನೆ ಏನ? ನಮ್ಮ ರೈತರ ಪರಿಸ್ಥಿತಿ ಸಾಲ. ಸರ್ಕಾರ ನಮ್ಗೆ ಸರಿಯಾದ ರೀತಿ ಬಜೆಟ್ ಮಂಡನೆ ಮಾಡಿದ್ದು 10% ಸವಲತ್ತು ನಮ್ಗೆ ಸಿಕ್ಕರೆ ನಮ್ಗೆ ಸಾಲ ಆಗಲ್ಲ ಸರ್. ಹಾಗಾದ್ರೆ ಎಲ್ಲಾ ಸರ್ಕಾರಗಳು ಸುಳ್ಳು ಹೇಳುತ್ತಾ? ಎಲ್ಲ ಸರ್ಕಾರ ಸರ್. ನಾನು ಒಬ್ಬರಿಗೆ ನಾವು ಒಬ್ಬರ ಮೇಲೆ ಆಪಾದನೆ ಮಾಡ್ತಿದ್ದಿಲ್ಲ ಸರ್. ನಾವು ಒಬ್ಬ ಜನಪ್ರತಿನಿಧಿ ಮೇಲೂ ಆಪಾದನೆ ಮಾಡ್ತಲ್ಲ ಸರ್, ಒಬ್ಬ ಅಧಿಕಾರಿ ಮೇಲೂ ಮಾಡ್ಲಕತ್ತಿಲ್ಲ ಸರ್. ತಮ್ಮ ಕರ್ತವ್ಯ ಅನ್ನೋದನ್ನ, ತಮ್ಮ ಕರ್ತವ್ಯ ಏನಾದ ಸರ್ ಇವತ್ತಿನ ದಿನಲೇ, ಆ ಕರ್ತವ್ಯನ ಮರೆತು ನಿರ್ಲಕ್ಷ್ಯತನ ಮಾಡಿದ್ದಕ್ಕೆ ನಮಗೆ ಈ ಪರಿಸ್ಥಿತಿ ಆದ. ನಾನು ಏನಕ್ಕೆ ಕೇಳಿದ್ದು ಈ ಮಾತನ್ನ ಅಂತಂದರೆ, ಎಲ್ಲ ಸರ್ಕಾರಗಳು ಅಂದರೆ ಎಲ್ಲರೂ ಸರ್ಕಾರ ಯಾವುದೇ ಗೌರ್ನಮೆಂಟ್ ಬರಬೇಕಂದ್ರೂ, ಯಾರೇ ಎಲೆಕ್ಷನ್ ಬರಬೇಕಂದ್ರೂ ರೈತರ ಹೆಸರು ಹೇಳ್ಕೊಂಡೇ ಬರೋದು. ಯಾರು ಇಂಡಸ್ಟ್ರಿ ಹೆಸರುಗಳು ಹೇಳ್ಕೊಂಡು ಬರಲ್ಲ. ಏಕೆಂದರೆ ರೈತರನೇ ಒಂದು ಮೂಲ ಇಲ್ಲಿ. ಸೊ ಆ ಥರದ ಹೆಸರು ಇಟ್ಕೊಂಡು ಅವ್ರಿಗೆ ಸಹಾಯ ಮಾಡಲಿಲ್ಲ ಅಂತಂದರೆ, ಸಹಾಯ ಏನಿಲ್ಲ, ಏನು ಕರ್ತವ್ಯ ಇದೆ ಅದು ಮಾಡಬೇಕು, ಸಹಾಯನೂ ಕೂಡ ಇಲ್ಲ. ಆಯ್ತಾ? ನೀವು ಅದನ್ನು ಮಾಡಿದ್ರೆ ಸಹಾಯ ಮಾಡಿದ್ರು ಅಂತ ಹೇಳ್ತೀರಾ ನೀವು ರೈತರು, ಯಾಕೆಂದ್ರೆ ಮುಗ್ದ್ರು. ಸೊ ಹಾಗಾಗಿ ಸಹಾಯ ಮಾಡಿದ್ರು ನಮ್ಗೆ ಅಪ್ಪ ಅಂತ ಹೇಳ್ತೀರಾ. ಅವ್ರು ಏನು ಕರ್ತವ್ಯ ಮಾಡಬೇಕು, ಅವ್ರು ಏನು ಹೇಳಿರ್ತಾರೆ, ಏನು ಪ್ರಾಮಿಸ್ಗಳು ಮಾಡಿರ್ತಾರೆ ಎಲೆಕ್ಷನ್ ಟೈಮ್ನಲ್ಲಿ ಯಾವುದೇ ಗೌರ್ಮೆಂಟಲ್ಲಿ, ಹಂಗಾದ್ರೆ ಯಾರು ಮಾಡ್ತಾ ಇಲ್ಲ. ಸೊ ನೀವು ರೈತರುಗಳು ಯಾಕೆ ಸುಮ್ಮನೆ ಕುಂತಿದ್ದೀರಾ? ಅಂದರೆ ನೀವು ಎಲೆಕ್ಷನ್ ಬಂದಾಗ ಮತ್ತೆ ಓಟ್ ಹಾಕ್ತೀರಾ ಸರ್? ಈಗ ಎಲೆಕ್ಷನ್ ಬಂದಾಗ ಓಟ್ ಹಾಕ್ಲಕ್ಕೆ ಆಪ್ಷನ್ 1 ಆಪ್ಷನ್ 2, ಆಪ್ಷನ್ 1 ಆಪ್ಷನ್ 2, ಒಂದು BJP ಇರ್ಬೋದು, ಒಂದು JDS ಇರ್ಬೋದು, ಒಂದು ಕಾಂಗ್ರೆಸ್. ಇವು 3 ಬಿಟ್ಟರೆ ಬೇರೆ ಅಂತ ಯಾರು ನಿಂದ್ರಂಗಿಲ್ಲ ಪ್ರಬಲವಾಗಿ. ಬೇರೆ ಪಕ್ಷ ಅಂತಿಲ್ಲ. ಒಂದ್ಸಲ ಇವ್ರಿಗೆ ಮಾಡಿವಿ, ಒಂದ್ಸಲ ಅವ್ರಿಗೆ ಮಾಡ್ಬೇಕು, ಒಂದ್ಸಲ ಇವ್ರಿಗೆ ಮಾಡ್ಬೇಕು ಅನ್ನೋದು ಯಾರಿಗಾರ ಒಬ್ಬರಿಗೆ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನಪ್ಪ ಅಂತಂದ್ರೆ, ಅವತ್ತಿನ ದಿನದಾಗ ಏನಪ್ಪ ಅಂತಂದ್ರೆ ರಾಜರ ಮಕ್ಕಳೇ ಆಳ್ಬೇಕಂತಿತ್ತು ಸರ್. ಇವತ್ತಿನ ದಿನ ಸಂವಿಧಾನ ಕೊಟ್ಟಾನ ಪುಣ್ಯಾತ್ಮ. ಇವತ್ತಿನ ದಿನ ಮತದಾನದ ಮತಪೆಟ್ಟಿಗೆಯಲ್ಲೇ ನಮ್ಮನ್ನು ಆಳ್ತಕ್ಕಂಥವ್ ರಾಜ ಹುಡ್ತಾನ, ನಮ್ಗೆ ಆಳ್ತಕ್ಕಂಥ ಒಂದು ಜನಪ್ರತಿನಿಧಿ ಹುಡ್ಸಂತ ಒಂದು ಶಕ್ತಿ ಕೊಟ್ಟಾನ ನಾವು ಮತದಾನ ಪೆಟ್ಟಿಗೆ. ಸೊ ಹೀಗಾಗಿ ಏನಪ್ಪ ಅಂತಂದ್ರೆ ನಮ್ಮ ಹಕ್ಕನ್ನು ನಾವು ಯಾರಿಗಾರ ಒಬ್ಬರಿಗೆ ಚಲಿಸ್ಬೇಕಾಗ್ಯದಂತೂ ಓಟ್ ಹಾಕಿಬಿಡ್ತೀವಿ. ಆದ್ರೆ ಹೆಂಗಾಗ್ಯದಂದ್ರೆ ಸರ್ ವ್ಯವಸ್ಥೆ, ಈ ರಾಜಕೀಯದವರು ಹೆಂಗಾಗ್ಯದಪ್ಪ ಅಂದ್ರೆ ಅದೊಂದು ನಮೂನಿ ಈ ಸದ್ಯ ಬಿಸ್ನೆಸ್ ಆಗಿಬಿಟ್ಟು ಸರ್. ಬಿಸ್ನೆಸ್ ಇವತ್ತು ನಾವು ಹೆಂಗೆ ವ್ಯಾಪಾರಸ್ಥರು 100 ರೂಪಾಯಿ ಹಾಕಿ 200 ರೂಪಾಯಿ ಲಾಭ ತೋತೀವಿ. ಆ ರೀತಿ ಅವರು ಒಂದು 50-100 ಕೋಟಿ ದಾರು ಕೊಡಿಸೋದು, ದುಡ್ಡು ಕೊಡೋದು, ಹೀಗೆಲ್ಲ ಮಾಡೇನಪ್ಪ ಅಂತಂದ್ರೆ ನಮ್ಮ ರೈತರಿಗೆ ಇಲ್ಲ ಅಲ್ಲಿರ್ತಕ್ಕಂಥ ವೋಟರ್ಸ್ಗಳಿಗೆ ಖರೀದಿ ಮಾಡಿ ಮತ್ತೇನಪ್ಪ ಅಂದ್ರೆ MLA ಆದ್ಮೇಲೆ 100, 200, 300 ಕೋಟಿ ದುಡ್ಡು ಗಳಿಸೋದು. ನಮ್ಮಲ್ಲಿ ಡೆವಲಪ್ಮೆಂಟ್ ಸಲುವಾಗಿ ಸರ್ ನಿಮ್ಗೆ ಒಂದೇ ಮಾತಾಡ್ತೀನಿ, ಓಪನ್ ಚಾಲೆಂಜ್ ಮಾಡ್ತೀನಿ ಸರ್, 30% ಎನಿ ಒನ್ ವರ್ಕ್ ನಮ್ಮಲ್ಲಿ ಡೆವಲಪ್ಮೆಂಟ್ ವರ್ಕಿಗೆ 30% ಇರಲಾದ ಒಂದು ವರ್ಕ್ನು ಯಾರಿಗೆ ಕೊಡಲ್ಲ. ಉದಾಹರಣೆ ಸರ್, ನಾನು ಚಾಲೆಂಜ್ ಮಾಡ್ತೀನಿ, ನನ್ನ ಜೊತೆಗೆ ಬರ್ರಿ. ಇವತ್ತಿನ ದಿನ ಈ ಪ್ರೊಕ್ಯೂರ್ಮೆಂಟ್ನಾಗ ಎಷ್ಟು ಟೆಂಡರ್ ಆತಾವ, ಯಾರೇ ಒಬ್ರು ಕಾಂಪಿಟೇಷನ್ ಮಾಡ್ಲಿಕ್ಕೆ ಟೆಂಡರ್ ಫೈಲ್ ಮಾಡಿದ್ರು, ಟೆಂಡರ್ದಾಗ ಕಾಂಪಿಟೇಷನ್ ಮಾಡಿದ್ರು ಅಂದ್ರೆ ನಮ್ಮ ಭಾಗದಾಗಿರ್ತಕ್ಕಂಥ MLAಗಳು ಯಾರಿಗೆ ಹೇಳ್ತಾರ ಅವರಿಗೆ ಟೆಂಡರ್ ಅಗ್ರಿಮೆಂಟ್ ಆಗ್ತದೆ ಸರ್. ಬೇರೆಯವ್ರು ಕಾಂಪಿಟೇಷನ್ ಮಾಡಿದ್ರು ಅಂದ್ರೆ ಅವ್ರ ಕಡೆಯಿಂದ ಲೆಟರ್ ತೊಗೊಂಡು ವಾಪಸ್ ತಗೋತಾರೆ ಸರ್. ಇವ್ರು ಯಾರಿಗೆ ರೆಕಮೆಂಡ್ ಮಾಡಿರ್ತಾರೆ, ಯಾರು 30% ಇವ್ರಿಗೆ ದುಡ್ಡು ಕೊಡ್ತಾರ ಅವರಿಗೆ ಟೆಂಡರ್ ಕೊಡ್ತಾರೆ ಸರ್ ಕಾಮಗಾರಿ. ಈ ವ್ಯವಸ್ಥೆ ಇದ್ರೆ ಡೆವಲಪ್ಮೆಂಟ್ ಎಲ್ಲಿ ಆಗ್ತದೆ ಸರ್? ಈಗ 30% ಅವ್ರಿಗೆ ಕೊಡಬೇಕು. ಹಾಂ ಸರ್. ಓಕೆ. GST ಕಟ್ಟಬೇಕು. GST ಕಟ್ಟಬೇಕು. ಹೌದು ಸರ್. ಮತ್ತೆ ಒಂದು 5% ಲೆಸ್ ಇರುತ್ತೆ ಸರ್. ಇಲ್ಲ DSR ಮಾಡ್ತಾರೆ, ಯಾವುದಾದ್ರೂ ಮಾಡ್ತಾರೆ. ಇನ್ನು ಉಳಿದಿದ್ದು ಅವನು ಮೆಟೀರಿಯಲ್ ತಂದು ಹಾಕ್ಬಿಟ್ಟು ಮಾಡಬೇಕು, ಅವ್ನು ಲಾಭ.
ಸರ್ 100ದಾಗ 25 ಇಲ್ಲ 30% ಅಷ್ಟೇ ಡೆವಲಪ್ಮೆಂಟ್ ವರ್ಕ್ ಸರ್. ಸೊ ಅವನೇನು ಮಾಡ್ತಾನೆ, ಒಂದು 10% 20% ಮಾಡ್ತಾನೆ, 25% ಮಾಡ್ತಾರೆ ಸರ್ ಕಾಮಗಾರಿ. ಉಳಿದದ್ದೆಲ್ಲ ಪರ್ಸೆಂಟು ಅವ್ನ ಲಾಭ ಲೇಬರು. ಹೀಗಾಗಿ ನಮ್ಮ ಭಾಗ ಡೆವಲಪ್ಮೆಂಟ್ ಆಗಕ್ಕೆ ಸಾಧ್ಯನೇ ಇಲ್ಲ ಸರ್. ಇದು ವ್ಯವಸ್ಥೆ ಹೆಂಗಾಗಿಬಿಟ್ಟದಂತ ಸರ್, ಅಧಿಕಾರಿಗಳು, ರಾಜಕಾರಣಿಗಳು ಮತ್ತೆ ಅಧಿಕಾರಿಗಳು. ನಾನು ನಿಮ್ಗೆ ಒಂದು ಮಾತಾಡ್ತೀನಿ, ನಮ್ಮಲ್ಲಿ ಅಧಿಕಾರಿಗಳು ಹೆಂಗಾರಂದ್ರ ಅವ್ರದ್ದು ಪವರ್ ಏನಂದ್ರೆ ಗೊತ್ತಿಲ್ಲ ಸರ್. ಫಸ್ಟ್ ಅಧಿಕಾರಿಗಳು MLAಗಳು ಮುಂದೆ ಕೈ ಕಟ್ಕೋದು ಬಿಟ್ಟು ಅದು ನಿಂದಿರ್ಬೇಕು ಸರ್. ಫಸ್ಟ್ ಅಧಿಕಾರಿಗಳು ಅವ್ರ ಎದುರು ಕೈ ಕಟ್ಕೊಂಡು ನಿಂದಿರ್ಬಾರ್ದು ಸರ್, ಬಿಡ್ಬೇಕು. ತಮ್ಮ ಅಧಿಕಾರ ಏನದ ಅದನ್ನು ಚಲಾಯಿಸ್ಬೇಕು. ಇವತ್ತಿನಲ್ಲೇ ಎಲ್ಲರೇ ಒಂದು ಕಡೆ ನೌಕರಿ ಮಾಡಬೇಕು ಸರ್. ಹೌದು, ಎಲ್ಲರೇ ಒಂದು ಕಡೆ ನೌಕರಿ ಮಾಡ್ಬೇಕು ಸರ್. ನಮಗೆ ಇದೇ ಡಿಪಾರ್ಟ್ಮೆಂಟು ಇದೇ ಊರಿಗೆ ಇಲ್ಲೇ ಬೇಕಂತೇಳಿ ಅವ್ರಿಗೆ ದುಡ್ಡು ಕೊಟ್ಟು ಟ್ರಾನ್ಸ್ಫರ್ ಮಾಡಿಸ್ಕೊಂಡು ನಮಗೆ ಇಲ್ಲಿ ಪೋಸ್ಟಿಂಗ್ ಮಾಡಿಸ್ಯಾರಂತೇಳಿ ಅವ್ರ ಎದುರು ಕೈ ಕಟ್ಕೊಂಡು ನಿಂತು ಸರ್, ಅಧಿಕಾರಿಗಳಿಗೆ ಗೊತ್ತಿಲ್ಲ ಸರ್. ಇವತ್ತಿನ ದಿನದಾಗ ಒಂದು ಡೆವಲಪ್ಮೆಂಟ್ ವರ್ಕ್ಗೆ ಒಂದು MLAನೂ ಸಿಗ್ನೇಚರ್ ಇರಲ್ಲ ಸರ್. MB ರೆಕಾರ್ಡ್ ಮಾಡೋರು ಅಧಿಕಾರಿಗಳು, ಪೇಮೆಂಟ್ ಮಾಡೋರು ಅಧಿಕಾರಿಗಳು, ಟೆಂಡರ್ ನೋಟಿಫಿಕೇಶನ್ ಮಾಡೋರು ಅಧಿಕಾರಿಗಳು, ಲೋಕಾಯುಕ್ತ ಕೇಸ್ ಮಾಡ್ಕೋರೋ ಅಧಿಕಾರಿಗಳು, ರೇಡ್ ಮಾಡ್ಕೋರೋ ಅಧಿಕಾರಿಗಳು, ಜೈಲಿಗೆ ಹೋಗೋರು ಅಧಿಕಾರಿಗಳು. MLAಗಳು ಪರ್ಸೆಂಟೇಜ್ ತಿನ್ನೋರು ಅಷ್ಟೇ ಸರ್. ಅಧಿಕಾರಿ ಯಾವಾಗ ತನ್ನ ಕರ್ತವ್ಯ, ತನ್ನ ಸ್ವಾಭಿಮಾನಕ್ಕಾಗಿ ಕೆಲಸ, ತನ್ನ ಸ್ವಾಭಿಮಾನ ಬಿಟ್ಟು ಸರ್, ಇವತ್ತಿನ ದಿನದಲ್ಲಿ ಅಧಿಕಾರಿಗಳು ಎಷ್ಟೋ ಕಷ್ಟಪಟ್ಟು ಓದಿ ಮಾಡಿ ಹೌದು ನೌಕರಿಗೆ ಬಂದಿರ್ತಾರೆ ಸರ್. ಅವ್ರಿಗೆ ಏನಪ್ಪ ಅಂದ್ರೆ ಇವತ್ತಿನ ದಿನಲೇ ತಮ್ಮ ಸ್ವಾಭಿಮಾನ, ತಮ್ಮ ಕರ್ತವ್ಯನ ಮರೆತು ಕೆಲಸ ಮಾಡ್ಲಾಗತ್ತಾರೆ ಸರ್. ನಾಳೆಗೆ ಹೈರಾಣಾಗೋರ್ನು ಅಧಿಕಾರಿಗಳು. ಹೌದು, ಈಗ ಎಂಡ್ ಆಫ್ ದಿ ಡೇ MLA ಪಾಡಿಗೆ MLA ಕುಂತಿರ್ತಾರೆ, ಮಿನಿಸ್ಟರ್ ಪಾಡಿಗೆ ಮಿನಿಸ್ಟರ್ ಕುಂತಿರ್ತಾರೆ. ಹೌದು ಸರ್, ಸಿಗಾಕೊಳ್ಳೋದೇ ಅಧಿಕಾರಿಗಳು. ಅದು ಯಾಕೆ ಅಷ್ಟೊಂದು ಓದ್ಕೊಂಡು ಬಂದಿರ್ತಾರೆ ಅವ್ರುಗಳೆಲ್ಲ? ಓದ್ಕೊಂಡು ಬಂದಿರ್ತಾರೆ. ಸೊ ಓದ್ಕೊಂಡು ಬಂದಿರೋ ದಡ್ರ ಥರ ಯಾಕೆ ಆಗ್ತಾರೆ ಇಲ್ಲಿ ಬಂದಾಗ? ದುಡ್ಡಿನ ಆಚೆನಾ? ಸರ್ ದುಡ್ಡು ನಾವು ಅಧಿಕಾರಿಗಳು ಎಲ್ಲಿ ಉಳಿಸೋತಾರೆ ಸರ್? ಅವ್ರು ಒಂದು ರೀತಿ ಎಲ್ಲ ಒಂದು ರೀತಿ ಬೇರೆ ಕಡೆ ಸರ್. ಈಗ ಇಲ್ಲಿ ಹೊಡಿಬೇಕು, ಅಲ್ಲಿ ಹಾಕ್ಬೇಕು, ಅಲ್ಲಿ ಹೊಡಿಬೇಕು, ಇಲ್ಲಿ ಹೋಗ್ಬೇಕು, ಅವ್ರಿಗೆ ಹಾಕ್ಬೇಕು, ಇವ್ರಿಗೆ ಹಾಕ್ಬೇಕು, ಅದೇ ಮಾಡ್ಬೇಕು ಸರ್. ಬೇರೆ ಏನು ಮಾಡ್ತಾರೆ ಸರ್? ಸಿಗಿ ಬೀಳೋರು ಅಧಿಕಾರಿಗಳು. ನಾನು ಮಾಧ್ಯಮದ ಮುಖಾಂತರ ಅಧಿಕಾರಿಗಳಿಗೆ ಕ್ಯೂ ಮಾತಾಡ್ತೀನಿ ಸರ್. ಫಸ್ಟ್ ನೀವು ಅಧಿಕಾರಿಗಳಿಗೆ ನೀವು ಲಂಚ ತಿಂದು MLAಗಳಿಗೆ ಶ್ರೀಮಂತರು ಮಾಡಬೇಡ್ರಿ. ನಿಮ್ಮ ಅಧಿಕಾರಿಗಳ ಹೆಸರ ಮೇಲೆ ಇವತ್ತಿನ ದಿನ ಜನಪ್ರತಿನಿಧಿಗಳು ಏನಪ್ಪ ಅಂದ್ರೆ ಇವತ್ತಿನ ದಿನ ಸರ್ಕಾರ ದುರ್ಬಳಕೆ ಮಾಡ್ಕೊಳಕತ್ತಾರೆ ಸರ್. ಸರ್ ವ್ಯವಸ್ಥೆ ಹೇಳ್ತೀನಿ, ಸಂವಿಧಾನಾತ್ಮಕವಾಗಿ ಪೇಪರ್ನಾಗ ಸಂವಿಧಾನಾತ್ಮಕವಾಗಿ ಕಾನೂನುಬದ್ಧವಾಗಿ ಕೆಲಸ ಆದ್ರೂ ಪ್ರಾಕ್ಟಿಕಲಿ ಅದ್ರ ವಿರುದ್ಧನೇ ಕೆಲಸ ಮಾಡೋದು ನಮ್ಮ ರಾಜ್ಯದಾಗ. ಇದು ಸತ್ಯ ಸರ್. ಸಂವಿಧಾನ ಕಾನೂನು ಪ್ರಕಾರ ಏನು ಮಾಡಬೇಕು, ಪೇಪರ್ಲಿ ಕರೆಕ್ಟ್ ಮಾಡ್ತಾರೆ ಸರ್. ಪ್ರಾಕ್ಟಿಕಲಿ ನೋಡಿದ್ರೆ ಅದ್ರ 100% ಅಪೋಸಿಟ್ ಈ ವ್ಯವಸ್ಥೆ ಅದ. ಅಧಿಕಾರಿಗಳು ತಮ್ಮ ಪವರನ್ನು ಯೂಸ್ ಮಾಡ್ತಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಅವ್ರಿಗೆ ಶಕ್ತಿ, ಏನು ಪವರ್ ಕೊಟ್ಟಾನ, ಈ KCSR ರೂಲ್ ಪ್ರಕಾರ ಅವ್ರು ಏನು ಯಾವ ರೀತಿ ಕರ್ತವ್ಯ ನಿರ್ವಹಿಸಬೇಕು ಸರ್. ಒಬ್ಬ ಅಧಿಕಾರಿನೂ KCSR ರೂಲ್ ವಿರುದ್ಧ ನಡ್ಕೊಳಕತ್ತಾನ ಸರ್. ಅದ್ರ ತಮ್ಮ ಪವರ್ ಏನನ್ನೋದು ಗೊತ್ತಿರಲಾರ್ದು ನಡ್ಕೊಳಕತ್ತಾರೆ ಸರ್. ಇವತ್ತಿನ ದಿನ MLAಗಳು, ಮಿನಿಸ್ಟ್ರುಗಳು ಏನಪ್ಪ ಅಂದ್ರೆ ಅಧಿಕಾರಿಗಳು ಏಕವಚನದಾಗ ಮಾತಾಡ್ತಾರೆ ಸರ್. ಯಾಕೆ ಆಡಿಸ್ಕೋಬೇಕು ಸರ್ ಇವರು ಏಕವಚನದಾಗ? ಇವ್ರ ವೀಕ್ನೆಸ್ಸಿಂದನೇ ಅವ್ರು ಹೋಗಬಾರ್ದು ಸರ್. ಎಲ್ಲಾ ಡೌಟ್ ಎಲ್ಲಾ ಟ್ರಾನ್ಸ್ಫರ್ ಮಾಡ್ಲಕ್ಕ ಅಲ್ಲಿ ಹೋಗಿ ಪರಿಪೂರ್ಣವಾಗಿ ನಮ್ಗೆ ಎಷ್ಟು ಪಗಾರ ಬರ್ತದ ಅಷ್ಟ್ರಾಗೆ ನಾವು ನೌಕರಿ ಮಾಡ್ತೀವಿ. ಲಂಚ ಬೇಡ ಅಂತಂದ್ರೆ ಇವತ್ತಿನ ದಿನ ನಮ್ಮ ದೇಶ ಉದ್ಧಾರ ಆಗ್ತದೆ ಸರ್. ಯಾವಾಗ ಅಧಿಕಾರಿಗಳು ಜನಪ್ರತಿನಿಧಿಗಳು ಕೈಗೊಂಬೆ ಆಗಿರ್ತಾರೆ ಅಲ್ಲಿ ತನಕ ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮ ಭಾಗ ಉದ್ಧಾರ ಆಗಕ್ಕೆ ಸಾಧ್ಯನೇ ಇಲ್ಲ ಸರ್. ಸ್ವಾಭಿಮಾನಕ್ಕಾಗಿ ಕೆಲಸ ಮಾಡ್ಬೇಕು ಸರ್. ಸ್ವಾಭಿಮಾನಕ್ಕಾಗಿ ಸರ್ ಟೋಟಲ್ ಆಗಿ ನೀವು ಹೇಳ್ಬೇಕಂದ್ರೆ ಹೋರಾಟಕ್ಕೆ ಯಾಕೆ ಬಂದ್ರಿ? ಹಾಂ ಸರ್, ಹೋರಾಟಕ್ಕೆ ಬರಲೇಬೇಕು. ಈಗ ನೀವೇನೋ ಬಿಸ್ನೆಸ್ ಮಾಡ್ತಿದ್ರಿ, ಹೋರಾಟಕ್ಕೆ ಬರಲೇಬೇಕು ಅನ್ನೋದಕ್ಕೆ ಏನು ಅಷ್ಟೊಂದು ಮನಸ್ಸು ಮಾಡಿ ಬರ್ಬೇಕಂತಂದ್ರೆ, ಯಾರೋ ಬಿಸ್ನೆಸ್ ಮಾಡ್ತಿರ್ಬೇಕಂದ್ರೆ ಒಂದು ಅದನ್ನು ಬಿಟ್ಟು, ಏಕೆಂತಂದರೆ ಬಿಸ್ನೆಸ್ಸು ಮಾಡ್ಬೋದು, ಇದರಲ್ಲಿ ಮಾಡೋಕ್ಕಾಗಲ್ಲ ಅಂತಲ್ಲ. ಏನಂತಂದರೆ ಬಿಸ್ನೆಸ್ಸು ಸ್ವಲ್ಪ ನಿಮಗೆ ಡೌನ್ ಆಗುತ್ತೆ ನೀವು ಹೋರಾಟಕ್ಕೆಲ್ಲ ನಿಂತ್ಕೊಂಡಾಗ. ಯಾವ್ಯಾವ ಟೈಮ್ನಲ್ಲಿ ಏನೇನಾಗುತ್ತೋ ಗೊತ್ತಿಲ್ಲ. ಸೊ ಅದನ್ನೆಲ್ಲ ಗೊತ್ತಿದ್ದು ಕೂಡ ಹೋರಾಟಕ್ಕೆ ಬಂದ್ರಲ್ಲ ನೀವು. ಆರಾಮಾಗಿ ಎಲ್ಲರ ಥರ ಬಿಸ್ನೆಸ್ ಮಾಡ್ಕೊಂಡಿದ್ದಾನೆ ಬಿಸ್ನೆಸ್ ಮಾಡೋರು. ಏನು ಕಾರಣ ಸರ್? ನಮ್ಮ ಭಾಗ ಇಡೀ ಭಾರತ ದೇಶ ಸ್ವತಂತ್ರ ಸಿಕ್ಕರೂ ನಮಗೆ ಸ್ವತಂತ್ರ ಸಿಕ್ಕಿದ್ದಿಲ್ಲ. ಕಲ್ಯಾಣ ಕರ್ನಾಟಕ ಅವಾಗ ಹೈದರಾಬಾದ್ ಕರ್ನಾಟಕ ಅಂತಿತ್ತು, ಈಗ ಕಲ್ಯಾಣ ಕರ್ನಾಟಕ. ಈ ನಮ್ಮ ಸ್ವತಂತ್ರನೇ ಲೇಟಾಗಿ ಸಿಕ್ಕದಂದ್ಮೇಲೆ ನಮ್ಗೆ ಸರ್ಕಾರ ಸವಲತ್ತುಗಳನ್ನು ಲೇಟಾಗೆ ಸಿಗ್ತವೆ. ಈಗ ನಾವು ಎಲ್ಲದಕ್ಕೂ ಒಂದು ರೀತಿ ನಾವು ಶಾಪಗ್ರಸ್ತರಂತೇನು ಅಂತಿರ್ತಾರೆ. ಈಗ ಮೊದಲನೇದು ಏನು ಶಾಪ ಕೊಟ್ಟರು ಇವರಿಗೆ ಅಂತೇಳಿ, ಆ ರೀತಿ ನಮ್ಮ ಭಾಗಕ್ಕೆ ಯಾವ್ದು ಶಾಪ ಅದೋ ಏನದೋ ಗೊತ್ತಿಲ್ಲ ಸರ್. ಹೀಗಾಗಿ ನಮ್ಮ ಭಾಗ ಅಭಿವೃದ್ಧಿ ಆಲಾರ್ದಕ್ಕೆ, ನಮ್ಮ ಭಾಗದ ಜನರು ನೋವು ನೋಡಲ್ಲಾರ್ದಕ್ಕೆ ಸರ್, ನನಗೆ ಹೆಂಗಾಗ್ತದಂದ್ರೆ ನಾನು ಹಿಂಗೆ ಒಂದಿಷ್ಟು ಜನ ರೈತರ ಕಷ್ಟನ ನೋಡೋದಲ್ಲಾರ್ದಕ್ಕೆ ನಾನು ಒಬ್ಬನೇ ಬಾತ್ರೂಮ್ನಾಗ ಕೂತು ಕಣ್ಣಾಗ ನೀರು ತೆಗಿತೀನಿ ಸರ್.
ಪರಿಸ್ಥಿತಿ ಏನದಪ್ಪ ರೈತರದು ಅಂತ. ಈಗ ಜನರ ಮಧ್ಯೆ ಕಣ್ಣ ನೀರು ತೆಗೆದ್ರೆ ನಮ್ಮ ಮನ್ಯಾಗ ಹೌದೌದು. ಯಾಕಪ್ಪ ಅನ್ಕೋತಾರ ಸರ್, ಆಮೇಲೆ ಕೆಲವೊಬ್ರು ನಾಟಕ ಅನ್ಕೋತಾರ. ಅದಕ್ಕೆ ನಾನು ಬಾತ್ರೂಮ್ನಾಗ ಕುಂತ ಕಣ್ಣ ನೀರು ತೆಗಿತೀನಿ ರೈತರ ನೆನ್ಸ್ಕೊಂಡು. ಯಾಕಪ್ಪ, ಎಷ್ಟು ಕಷ್ಟಪ್ಪ ದೇವ್ರು ಇವನಿಗೆ ಎಷ್ಟು ಕಷ್ಟ ಕೊಡ್ತಾರ. ಭಾರತ ದೇಶದಾಗಿರ್ತಕ್ಕಂಥ 136 ಕೋಟಿ ಜನರಿಗೆ ಅನ್ನ ಆಗ್ತಾನೆ ಸರ್. ಸರ್ ರೈತ ಇವತ್ತಿನ ದಿನದಾಗ ಏನಪ್ಪ ಅಂತಂದ್ರೆ ಕೃಷಿ ಚಟುವಟಿಕೆ ಬಿಟ್ನಪ್ಪ ಅಂದ್ರೆ ಸರ್, ನಿಮ್ಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಸರ್. ಕೊರೋನಾ ಲಾಕ್ಡೌನ್ನಾಗ ಇಡೀ ಭಾರತ ದೇಶ ಪ್ರಪಂಚನೇ ಬಂದಾಯ್ತು ಸರ್. ಹೌದು, ಭಾರತ ದೇಶನೇ ಬಂದಾಯ್ತು. ಅವತ್ತಿನ ದಿನ ಇಡೀ ಜಗತ್ತು ಎದರಿಂದೋಯ್ತು ಸರ್. ಬ್ಯಾಂಕಿಗೆ ಹೋಗಿ ರೊಕ್ಕ ಡ್ರಾ ಮಾಡಿಲ್ಲ, ಬಂಗಾರ ಅಂಗಡಿಗೆ ಹೋಗಿ ಬಂಗಾರ ತೊಗೊಂಡಿಲ್ಲ, ನಾನು ಉಟ್ಕೊಳಕ್ಕೆ ಬಟ್ಟಿಲ್ಲ, ಚಲೋ ಬಟ್ಟೆ ತೊಗೊಂಬಂದಿಲ್ಲ, ಚಪ್ಪಲ್ ತೊಗೊಂಡಿಲ್ಲ, ಏನೂ ತೊಗೊಂಡಿಲ್ಲ ಸರ್. ಊಟ ನಮಗೆ ಊಟ ಮಾಡ್ಲಿಕ್ಕೆ ಏನೇನು ಬೇಕಾಗ್ಯದ, ರೇಷನ್ ಬೇಕು, ಹಾಲು ಬೇಕು, ತರಕಾರಿ ಬೇಕು, ಅದನ್ನು ತಗೊಂಡೋಗಿ ಮನೆಯಾಗ ಸ್ಟಾಕ್ ಇಟ್ಕೊಂಡ್ರೆ ಸರ್ ನಾವು ಎಷ್ಟು ದಿನ ಆದರೂ ಮನೆಯಾಗ ಇದ್ದಕ್ಕಿಸಿದ್ದು ಊಟ ಮಾಡಿ ಬದುಕಬಹುದು ಅನ್ನೋ ಒಂದು ಪ್ರಶ್ನೆ ಸರ್. ಜನರು ಇವತ್ತು, ಅಧಿಕಾರಿಗಳು ಇವತ್ತು, ಚುನಾಯಿತ ಜನಪ್ರತಿನಿಧಿಗಳು ಇವತ್ತಿನ ದಿನದಾಗ ನಾವು ರೈತರು ಬೆಳೆದಂಥ ದವಸ ಧಾನ್ಯಗಳು, ರೈತರು ಬೆಳೆದಂಥ ತರಕಾರಿಗಳು ತಿನ್ನಕ್ಕೆ ಅವ್ರಿಗೆ ಏನಪ್ಪ ಅಂದ್ರೆ ಮನಸ್ಸು ಬರ್ತದೆ ಸರ್. ರೈತರ ಅಭಿವೃದ್ಧಿ ಬಗ್ಗೆ ಯಾಕೆ ಚಿಂತನೆ ಮಾಡ್ತಾ ಇಲ್ಲ ಅನ್ನೋ ಒಂದೇ ಪ್ರಶ್ನೆಕ. ಇವತ್ತಿನ ದಿನ ನಾನು ಭೂಮಿ ಮೇಲೆ ಹುಟ್ಟೀನಿ, ರೈತರಿಗೆ ಒಂದು ಏನೋ ಒಂದು ಕೊಡುಗೆ ಕೊಟ್ಟೇ ಹೋಗ್ಬೇಕು. ನಮ್ಮ ಭಾಗದ ರೈತರಿಗೆ ಸ್ವಲ್ಪ ಆದರೂ ಕಣ್ಣೀರು ಒರೆಸ್ತಕ್ಕಂಥ ಕೆಲಸ ನಾವು ಮಾಡ್ಬೇಕನ್ನೋ ಒಂದು ಉದ್ದೇಶ ನಿಂತು ಇವತ್ತಿನ ದಿನ ಏನಪ್ಪ ಅಂದ್ರೆ ಹೋರಾಟಕ್ಕೆ ಇಳಿದೀನಿ ಸರ್. ಇದರೊಳಗೆ ಯಾವುದೂ ಸ್ವಾರ್ಥ ಇಲ್ಲ ಸರ್. ಡೆಲ್ಲಿದೊಂದು ಹೋರಾಟ ಆಯ್ತಲ್ಲ, ಅದ್ರ ಬಗ್ಗೆ ಈ 3 ಕಾಯ್ದೆ, ಅಗತ್ಯ ವಸ್ತುಗಳ ಕಾಯ್ದೆ ಒಂದು ಸರ್, APMC ಕಾಯ್ದೆ ಒಂದು ಸರ್, ಮತ್ತು ಇವತ್ತಿನ ದಿನಲೇ ಏನಪ್ಪ ಅಂತಂದ್ರೆ ಅವಾಗ ದೆಹಲಿದಾಗ ಸುಮಾರು 1 ವರ್ಷಗಳ ಕಾಲ ಏನಪ್ಪ ಅಂದ್ರೆ ಸುಮಾರು 670 ಜನ ರೈತರು, ಹೌದು, ಏನಿದು ಭೂ ಸುಧಾರಣೆ ಕಾಯ್ದೆ ಅಮೆಂಡ್ಮೆಂಟ್ ತಿದ್ದುಪಡಿ ಏನು ಮಾಡಿದ್ರು, ಮಾರಕ ಸರ್ ಅದು ನಮ್ಮ ರೈತರಿಗೆ. ಆ ತಿದ್ದುಪಡಿ ಹೋರಾಟ ಇವತ್ತಿನ ದಿನದಾಗ ಸ್ವತಂತ್ರ ಭಾರತದಾಗ ರೈತರು ಕೃಷಿಗೆ ಹೆಚ್ಚು ಸವಲತ್ತು ಕೊಡ್ತಕ್ಕಂಥ ದೇಶ ಸರ್. ಇವತ್ತಿನ ದಿನ ನಾವು ಓಟ್ ಹಾಕಿದರೆ ಪಾರ್ಲಿಮೆಂಟು, ಇವತ್ತಿನ ದಿನ ಸೆಂಟ್ರಲ್ ಗೌರ್ಮೆಂಟು, ಸ್ಟೇಟ್ ಗೌರ್ಮೆಂಟ್ ಆಗ್ತದ, ನಾವು ಇವ್ರ ನಿಂತೆ ಅಧಿಕಾರಕ್ಕೆ ಬಂದಿವನ ಒಂದು ವಿಚಾರನೂ ಇರಲಾರ್ದೇನಪ್ಪ ಅಂತಂದ್ರೆ ಇವತ್ತಿನ ದಿನಲೇ 600-700 ಜನ ರೈತರು ಅಲ್ಲಿ ಮರಣವಂತರು ಸರ್. ಅಂಥ ದುಸ್ಥಿತಿ ಇವತ್ತಿನ ದಿನ ನಮ್ಮ ಭಾಗ ಇವತ್ತಿನ ದಿನ ಏನಪ್ಪ ಅಂತಂದ್ರೆ ಭೂ ಸುಧಾರಣೆ ಕಾಯ್ದೆ ಅಮೆಂಡ್ಮೆಂಟನ್ನು ವಾಪಸ್ ತಗೊಳ್ಳಾರ್ದು ರೈತರಿಗೆ ಬೀದಿಗೆ ತಂದು ಮಾರಣಾಂತಿಕ ಹಲ್ಲೆ ಮಾಡ್ತಕ್ಕಂಥ ಕೆಲಸ ಆಯ್ತು ಸರ್. ಈಗ ನಮ್ಮ ಪ್ರಧಾನಮಂತ್ರಿಗಳು ಸೆಂಟ್ರಲ್ ಗೌರ್ಮೆಂಟ್ ಸರ್ ಇವತ್ತಿನ ದಿನ ರೈತರು ಶಾಲ ಹಾಕೋತಾರೆ ಸರ್. ಕಿಸಾನ್ ಮೈ ಬಾಯಿ ಬೈನೋ ಅಂತಾರೆ ಸರ್. ಎಲ್ಲಿ ಕಿಸಾನ್ ಬಾಯಿ ಬೈನೋ ಸರ್. ಅವತ್ತಿನ ದಿನದಾಗ ಎಷ್ಟೋ ಲಕ್ಷ ಕೋಟಿ, ಇವತ್ತಿನ ಅವ್ರು ಯಾರು ನಿರ್ಮಲಾ ಸೀತಾರಾಮನವರು 120 ಲಕ್ಷ ಕೋಟಿ ಪರಿಹಾರ ಏನೋ ಬಜೆಟ್ ಮಂಡನೆ ಮಾಡುತ್ತೆ ಅಂದ್ರೆ ಎಲ್ಲಿ ಹೋಯ್ತು ಸರ್? ಅದು ಯಾರಿಗೆ ಬಂತು? ನನಗಂತೂ ಇನ್ನೋರಿಗೆ ಕಂಡೇ ಇಲ್ಲ. ದೇಶದ ರೈತರಿಗೆ ಮಾತ್ರ ಮುಟ್ಟಿಲ್ಲ, ₹1 ಮುಟ್ಟಿಲ್ಲ ಸರ್. ಎಲ್ಲಿ ಮುಟ್ಟ್ಯದ ಸರ್? ನನಗೆ ತೋರಿಸ್ರಿ ಸರ್, ಒಂದು ರೈತರಿಗೆ ಏನು ಮುಟ್ಟ್ಯದ ಸರ್ ಇವತ್ತಿನ ದಿನ? ಆ ಒಂದು ದುಸ್ಥಿತಿ ಸರ್. ನಾವು ಹೋರಾಟ ಮಾಡಿದ್ರೆ ರೈತರಿಗೆ ಸಂಪೂರ್ಣವಾಗಿ ನ್ಯಾಯ ಕೊಡಿಸ್ತೇನೆ ಇವತ್ತಿನ ಸರ್. ಭೂಮಿ ಮೇಲೆ ಶ್ರೀರಾಮಚಂದ್ರ ಪರಮಾತ್ಮ ಸರ್. ಶ್ರೀರಾಮಚಂದ್ರನೇ ಭೂಮಿ ಮೇಲೆ ಹುಟ್ಟೇನಂದ್ರೆ ಭೂಮಿಗೆ ಸಂಪೂರ್ಣವಾಗಿ ಏನಪ್ಪ ಅಂದ್ರೆ ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲರಿಗೆ ನ್ಯಾಯ ಕೊಡಿಸ್ಲಿಕ್ಕಾಗಲಿಲ್ಲ ಸರ್. ಶ್ರೀರಾಮಚಂದ್ರ ದೇವ್ರು. ಹೌದು, ನಾನು ಹುಟ್ಟಿನಂದ್ರೆ ಸಂಪೂರ್ಣವಾಗಿ ನ್ಯಾಯ ಕೊಡಿಸ್ಲಿಕ್ಕಲ್ಲ. ಆದರೆ ಎಷ್ಟು ಸಾಧ್ಯ ಆಗ್ತದ, ನನ್ನ ರೆಡಿಷನ್ ಎಷ್ಟಾದ ಅಷ್ಟು ಕರೆ ನಾವೇನಪ್ಪ ಅಂದ್ರೆ ನ್ಯಾಯ ಕೊಡಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅನ್ನೋ ಒಂದು ಉದ್ದೇಶನಿಂದ ನಾವು ರೈತ ಸಂಘ ಮಾಡಿವಿ ಸರ್. ಸ್ವತಃ ನಾವೇ ರೈತ ಸಂಘ ಕಟ್ಟಿವಿ ಸರ್. ನಮ್ಮದೇ ರೈತ ಸಂಘ, ನಮ್ಮ ರಾಜ್ಯಾಧ್ಯಕ್ಷರಾರು ಸರ್. ನಾವೇನಪ್ಪ ಅಂದ್ರೆ ರಾಜ್ಯ ಉಪಾಧ್ಯಕ್ಷ ಆಗಿ ಇಡೀ ನಮ್ಮ ಭಾಗದಾಗ ರೈತ ಸಂಘ ಮಾಡಿಕೊಂಡು ನಮ್ಮ ಭಾಗದ ಸಮಸ್ಯೆ ಹಲವಾರು ಸಮಸ್ಯೆ ಸರ್. ನಮ್ಮ ಭಾಗ ನೀವು ನಿಮ್ಮದಲ್ಲಿ ಬರೀ ರೈತರದ್ದು ಒಂದು ಅಂತಂದ್ರೆ ಈ ನೀರಾವರಿ ಸಮಸ್ಯೆ ಸಿಕ್ಕಾಪಟ್ಟೆ ಇದೆ. ಹಾಂ ಸರ್. ಯಾಕೆ ನೀರಾವರಿಗೂ ತುಂಬ ಹೋರಾಟ ಮಾಡ್ತಾ ಇದ್ದಾರೆ. ಇನ್ನೂ ಯಾವುದೋ ಒಂದು ಕ್ಲಾರಿಟಿ ಸಿಕ್ಕಿಲ್ಲ ಸರ್. ಸೊ ಅದ್ರದ್ದು ಹೋರಾಟ ನಡೀತಾ ಇದೆ. ನಿಮ್ಮ ಓವರಾಲ್ ಆಗಿ ಕಲ್ಯಾಣ ಕರ್ನಾಟಕದಲ್ಲಿ ಏನೆಲ್ಲ ಸಮಸ್ಯೆ ಇದೆ ಸರ್ ಹಾಗಾದ್ರೆ? ಸರ್ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಮಲತಾಯಿ ಧೋರಣೆ ಅಂತೀನಿ ಸರ್. ಕೇಂದ್ರ ಫಸ್ಟ್ ಮಲತಾಯಿ ಧೋರಣೆ ಸರ್. ಇದು ಸ್ಟೇಟ್ ಗೌರ್ಮೆಂಟು ಮಲತಾಯಿ ಧೋರಣೆ ಸರ್. ಏನಿಲ್ಲ ಸರ್, ಸಿಂಪಲ್, ಯಾರು ತಪ್ಪು ತಿಳ್ಕೊಬಾರ್ದು. ಕಾವೇರಿ ಹೋರಾಟಕ್ಕೆ ಏನಪ್ಪ ಅಂದ್ರೆ ಎಷ್ಟೋ ಸ್ವಲ್ಪ TMC ನೀರಿನ ಸಲುವಾಗಿ ಇಡೀ ರಾಜ್ಯನೇ ಹೋರಾಟ ಮಾಡ್ತದೆ ಸರ್. ನಾವು ಕಾವೇರಿ ಹೋರಾಟಕ್ಕೂ ನಾವು ಸ್ಪಂದಿಸಿವಿ ಸರ್. ನಿಜ. ನಾವು ನಮ್ಮ ಉತ್ತರ ಕರ್ನಾಟಕದ ಪ್ರತಿಯೊಬ್ಬ ಹೋರಾಟಗಾರನು ಕಾವೇರಿ ಸಲುವಾಗಿ ನಾವು ಧರಣಿ ಸತ್ಯಾಗ್ರಹ ಕುಂತೀವಿ. ಬೆಂಗಳೂರಿಗೆ ಬಂದು ಧರಣಿ ಸತ್ಯಾಗ್ರಹ ಮಾಡ್ಯಾರ. ಎಷ್ಟೆಷ್ಟೋ ಮಂದಿ ಇವತ್ತಿನ ದಿನ ಏನಪ್ಪ ಅಂದ್ರೆ ಕಾವೇರಿ ಹೋರಾಟ ಮಾಡ್ಲಿಕ್ಕೆ ಹೋಗಿ ಏನಪ್ಪ ಅಂತಂದ್ರೆ ಅವ್ರ ಮೇಲೆ ಕೇಸ್ ಮಾಡಿಕೊಂಡು ಜೈಲಿಗೆ ಹೋದ ಉದಾಹರಣೆಗಳು ಸರ್. ನಮಗೆ ಯಾಕೆ ಇಡೀ ಕರ್ನಾಟಕ ನಮ್ಗೇನಪ್ಪ ಅಂದ್ರೆ ಕೃಷ್ಣಾ ನೀರಿನ ಸಲುವಾಗಿ 150 TMC ನೀರು ಸಿಗ್ತದೆ ಸರ್. ನಾವು ಯಾವ ರಾಜ್ಯಕ್ಕೂ ಬಿಡ್ತಕ್ಕಂಥದ್ದಲ್ಲ ಸರ್ ನೀರು. ನಮ್ದೇನು ಹೈಕೋರ್ಟು ಸುಪ್ರೀಂ ಕೋರ್ಟ್ನಾಗ ಕೇಸ್ ನಡೆದಿಲ್ಲ ಸರ್. ಹೊಳಿಗೆ ಹರ್ಕೊಂಡು ಹೋಗೋ ನೀರು ಇನ್ನೊಂದು ಸ್ವಲ್ಪ ನಿಂದ್ರಿಸಿ ನಮಗೆ ನೀರು ಕೊಡ್ಲಾದಾಗಲ್ಲ ಸರ್. ಇದಕ್ಕೆ ಏನು ಯಾವ ರೀತಿ ಅನ್ಬೇಕು ಸರ್ ಮಲತಾಯಿ ಧೋರಣೆ ಅಂತೇಳಿ? ಈಗ ಅಲ್ಲಿನ ಮಂತ್ರಿಗಳಿದ್ದಾರೆ, MLAಗಳಿದ್ದಾರೆ,
ಅವ್ರು ಯಾರನ್ನ ನೀವು ಕೇಳಲ್ವಾ? ಅಂದರೆ ಇವಾಗ ನೀವು ಓಟ್ ಹಾಕ್ಬೇಕಂದ್ರೆ ಎಲ್ಲರೂ ಓಟ್ ಹಾಕ್ತೀರ ಅವ್ರಿಗೆ. ಎಲೆಕ್ಷನ್ ಬಂದಾಗ ಕೈ ಮುಗಿತಾರೆ, ಕಾಲು ಬೀಳ್ತಾರೆ. ಇವ್ರು ಬರ್ತಾರಲ್ಲ ಗೆದ್ದಾದ್ಮೇಲೆ ಅವಾಗ ಯಾರು ಕೇಳಲ್ವಾ ನೀವು? ಸಿಗಂಗಿಲ್ಲ ಸರ್ ಅವ್ರು ನಮ್ಮ ಕೈಯಲ್ಲಿ. ಎಲೆಕ್ಷನ್ ಆದ್ಮೇಲೆ ಪ್ರತಿಯೊಂದು ಊರಿಗೂ ಬರ್ತಾರೆ. ಬಿಫೋರ್ ಎಲೆಕ್ಷನ್ ಪ್ರತಿಯೊಂದು ಊರಿಗೆ ಬರ್ತಾರೆ. ಹಳ್ಳಿಗೂ ಹಳ್ಳಿ ಪ್ರತಿಯೊಂದು ಹಳ್ಳಿಗೆ ಪ್ರತಿಯೊಂದು ಬೂತಿಗೂ ಬಂದು ಟಚ್ ಕೊಟ್ಟು ಭಾಷಣ ಮಾಡಿ ಹೋಗ್ತಾರೆ ಸರ್. ಅದಾದ್ಮೇಲೆ ನಮ್ಮ ಕೈಯಾಗ ಸಿಗಂಗಿಲ್ಲ ಸರ್. ಅವರು ಫಾಲೋವರ್ಸು ಅವ್ರ ಪಕ್ಷದವ್ರು ಅಷ್ಟೇ. ಅವ್ರು ರೆಡಿಷನ್ ಸುತ್ತ ಹೇಳ್ತಾರೆ, ಅವ್ರ ಫಾಲೋವರ್ಸ್ ಯಾರಿಗೆ ಏನು ಹೇಳ್ತಾರೆ ಅದನ್ನ ಮಾಡ್ಕೊಂಡು ಹೋಗ್ಬಿಡ್ತಾರೆ ಸರ್. ಯಾವ ಜಾತಿ MLA ಇರ್ತಾನ, ಯಾವ ಜಾತಿ ಮಿನಿಸ್ಟರ್ ಇರ್ತಾನ, ಇವತ್ತಿನ ದಿನ ನಮ್ಮ ಭಾಗ ಜಾತಿವಾದಿ ಜಾಸ್ತಿ ಆಗಿಬಿಟ್ಟಾರೆ ಸರ್. ನಿಮ್ಮ ಭಾಗದಲ್ಲೂ ಕೂಡ? ನಮ್ಮ ಭಾಗದಲ್ಲೂ ಜಾತಿವಾದಿ. ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಜಾತಿ MLA ಇದ್ನಂದ್ರೆ ಆ ಜಾತಿಯವ್ರಿಗೆ ಅಷ್ಟೇ ಬೆಳೆಸ್ತಾರೆ ಸರ್. ಈಗ ಪಕ್ಷ ಮತ್ತೆ ಜಾತಿ ಎರಡು ಒಟ್ಟುಗೂಡ್ಬಿಟ್ಟಿದೆ. ಎರಡು ಒಟ್ಟುಗೂಡಿ ಇವತ್ತಿನ ದಿನ ನಮ್ಮ ಭಾಗದಾಗ ಇರ್ತಕ್ಕಂಥ ಜನರಿಗೆ ಮಂಕು ಬುದಿ ಎರಚ ಕೆಲಸ ಸರ್, ಬೇರೆ ಏನಿಲ್ಲ ಸರ್. ಸರ್ ನೀವು ಒಂದು ಉದಾಹರಣೆ, ಇವತ್ತಿನ ದಿನ ನಾವು ಹೇಳ್ತೀವಿ, ಎಲೆಕ್ಷನ್ ನಾಮಿನೇಷನ್ ಮಾಡೋ ಟೈಮ್ನಾಗ ಅವ್ರ ಪ್ರಾಪರ್ಟಿ ಅವ್ರ ದುಡ್ಡು ಏನು ಡಿಕ್ಲರೇಷನ್ ಮಾಡ್ಯಾರ, ನೆಕ್ಸ್ಟ್ ಎಲೆಕ್ಷನ್ ಮಾಡೋ ಮುಂದೆ ಅವ್ರದ್ದು ಹೆಂಗೆ ಹೆಚ್ಚಿಗೆ ಆತ ಸರ್. ಅವ್ರೇನು ಬಿಸ್ನೆಸ್ ಮಾಡ್ತಾರ, ಎಲ್ಲೇ ಕುಂತು ನಮ್ಮ ಅಂತಂದ್ರೆ ಹೊಲದಲ್ಲಿ ಬೆಳಿತಾರ, ಏನು ಕಾಂಟ್ರಾಕ್ಟರ್ ಇರ್ತಾರ, ಹೆಂಗೆ ಅವ್ರದ್ದು ಡೆವಲಪ್ಮೆಂಟ್ ಆಗ್ತಾ, ಹೆಂಗೆ ಶ್ರೀಮಂತರ ಆಗ್ತಾರ ಸರ್. ನಂಬಲ್ಲಿ ಇರ್ತಕ್ಕಂಥ MLAಗಳು MLA ಆಗೋದಕ್ಕಿಂತ ಮೊದಲು ಫಸ್ಟ್ MLA ಆದಂತಾರೆ. ಈಗ 2 ಸಲ 3 ಸಲ 4 ಸಲ MLA ಆದವ್ರು ಮೊದಲೇ ಗಳಿಸ್ಬಿಟ್ಟಾರೆ ಸರ್. ಇವತ್ತಿನ ದಿನ ಫಸ್ಟ್ ಅಟೆಂಪ್ಟ್ನಾಗ MLA ಆಗಿರ್ತಾರೆ ಸರ್. ಒಂದೇ ವರ್ಷನಾಗ ಅವ್ರ ಆದಾಯ ಡಬಲ್ ಆಗಿಬಿಡ್ತಾರೆ ಸರ್. ಇನೋವಾ, ಫಾರ್ಚುನರು, ಎಂಡವರು 5-6 ಎವರೇಜ್ ಕೊಡ್ತಾರೆ ಸರ್ ಗಾಡಿ. ಆ ಗಾಡಿ ಡೀಸೆಲ್ ಲೆಕ್ಕ ತೋರ್ಸನ್ರಿ ಇವ್ರಿಗೆ. ಆ ಗಾಡಿ ನಡ್ಸಕ್ಕಂಥ ಡ್ರೈವರ್ ಪಗಾರ ಲೆಕ್ಕ ತೋರ್ಸನ್ರಿ ಸರ್ಕಾರಕ್ಕೆ, ಅದಷ್ಟೇ ತೋರ್ಸನ್ರಿ. ಆ ಗಾಡಿ ಟೈರ್ ಹಾಕಿದ ಲೆಕ್ಕ ತೋರ್ಸನ್ರಿ. ಸಾಧ್ಯನೇ ಇಲ್ಲ ಸರ್ ಅವ್ರು ತೋರಿಸ್ಲಿಕ್ಕೆ. ಸರ್ ನಾನು ನಿಮಗೆ ಫಸ್ಟೇ ಹೇಳಿನಿ, ಒಂದು ಬಿಸ್ನೆಸ್ ₹100 ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಸರ್, ₹500 ಲಾಭ ಮಾಡ್ಕೊತಾರೆ. ಮುಂದಿನ ಎಲೆಕ್ಷನ್ ಖರ್ಚು ಮಾಡಲಿಲ್ಲ, ಅದು ಖರ್ಚು. ಜಾತಿಗೆ ಜಗಳ ಹೆಚ್ಚಿಬಿಡ್ತಾರೆ ಸರ್. ರೈತರ ಬಗ್ಗೆ ಒಂದು ಚಿಂತನೆ ಮಾಡ್ತಕ್ಕಂಥ ವ್ಯಕ್ತಿನೇ ಇಲ್ಲ ನಮ್ಮ. ಬರೀ ಬಾಯಿ ಮಾತ್ರ ಭಾಷಣ ಮಾಡ್ತಾರೆ ಸರ್, ಭಾಷಣ ಮಾಡ್ತಾರೆ ಸರ್. ಒಂದು ಉದಾಹರಣೆ, ಒಂದೇ ಇಷ್ಟು ಫ್ಲಡ್ ಬಂತು ಸರ್, ಇಷ್ಟು ಜನ ವಿರೋಧ ಪಕ್ಷದವರು, ಆಡಳಿತ ಪಕ್ಷದವರು ಹೊಲಕ್ಕೆ ಹೋಗಿ ಮೊಳಕಂತನ ನೀರಾಗ ಕುಂತರು ಸರ್. ಅಧಿವೇಶನದಾಗ ಚರ್ಚೆ ಮಾಡ್ಲಿಕ್ಕೆ 7 ಗಂಟೆ ಹೋಗಿತ್ತು ಸರ್. ರೈತರು ಯಾರು ಇವ್ರಿಗೆ ಓಟ್ ಹಾಕಿಲ್ಲ ಸರ್. ಈ ಸಲ ಆಕ್ಚುಲಿ ಧ್ವನಿ ಎತ್ತಲಕ್ಕೆ ಏನಾಗಿತ್ತು ಇವ್ರಿಗೆ? ಅವ್ರಿಗೆ ಅದು ಬೇಕಾಗಿಲ್ವಲ್ಲ, ರಾಜಕೀಯ ಬೇಕಲ್ಲ. ರಾಜಕೀಯ ಬೇಕಾಗಿಲ್ಲ, CM ಚೇಂಜ್ ಆಗ್ತಾರ ಸರ್. ಇವತ್ತು ಇವ್ರು CM ಆಗ್ಬೋದು, ಇನ್ನೊಬ್ರು CM ಆಗ್ಬೋದು, ಇನ್ನೊಬ್ರು ಯಾರ್ಯಾರು ಹಣೆ ಬರ್ದಾಗ ಏನಿರ್ತದ ಅವ್ರ ಕುರ್ಚಿ ಕುಂದಿರ್ಬೋದು ಸರ್. ಕೆಲಸ ಮಾಡ್ಲಿಕ್ಕೆ 7 ಗಂಟೆ ಹೋಗ್ಯದ ಸರ್ ಇವ್ರಿಗೆ. ಸರ್ ನಾವು ಅವ್ರದ್ರಾಗ ಎದುರಾಗರೆ ನಾವು ತಲೆ ದೂರಿಸ್ತೀವನ್ ಸರ್. ನಾವು ರೈತರು, ರೈತ ಸಂಘದವರು, ಅವ್ರದ್ದು ಏನಾರೇ ಅವ್ರ ಬಗ್ಗೆ ಒಂದು ಕಾಮೆಂಟ್ ಮಾಡ್ತೀವನ್ ಸರ್. ಏನು ಮಾಡೋಂಗಿಲ್ಲ. ನಿಮ್ಗೆ ಅಧಿಕಾರ ಕೊಟ್ಟಿವಿ, ಅಧಿಕಾರನ ಉಪಯೋಗ ಮಾಡ್ಕೊಂಡು ನಮ್ಗೆ ಒಂದು 10% ಕೆಲಸ ಮಾಡಂತೀವಿ ಸರ್. ಬೇರೆ ಏನೂ ಇಲ್ಲ ನಮ್ದು. 10% ನಮ್ಮ ಬಗ್ಗೆ ಚಿಂತನೆ ಮಾಡಿ. ಒಂದು ತಿಂಗಳಿಗೆ 30-31 ದಿನ ಇರ್ತಾವಲ್ಲ ಸರ್, 3 ದಿನ ನಮ್ಮ ಬಗ್ಗೆ ಆಲೋಚನೆ ಮಾಡಿದರೆ ನಮಗೆ ಟೆನ್ಷನೇ ಇರೋಂಗಿಲ್ಲ ಸರ್. ಇಂಥ ದುಸ್ಥಿತಿ ನಮ್ಮ ಭಾಗ. ನಮ್ಮ ಮಲತಾಯಿ ಧೋರಣೆ, ನಮ್ಗೆ ಯಾರು ಶಾಪ ಅದು, ನಾವು ಏನು ಪಾಪ ಮಾಡಿ ಹುಟ್ಟಿವೋ ನಮ್ಗೆ ಗೊತ್ತಿಲ್ಲ ಸರ್. ಸೊ ವರ್ಷಕ್ಕೆ ಅಟ್ಲೀಸ್ಟ್ 12 ದಿನ ಆದರೂ ನಿಮ್ಮ ಬಗ್ಗೆ ಯೋಚನೆ ಮಾಡ್ರಿ ಸಾಕು. ವರ್ಷಕ್ಕೆ ತಿಂಗಳಿಗೆ ಒಮ್ಮೆ ಒಮ್ಮರೆ ಮಾಡ್ರಿ ಸರ್. ನಮ್ಮ ಸಮಸ್ಯೆ ಬಗೆಹರ ತಿಂಗಳಿಗೆ ಆ ಥರ ಪ್ರತಿನಿಧಿಗಳು ನಿಜವಾಗ್ಲೂ ಬೇಕಾ ಸರ್? ಎದಕ್ಕೆ ಬೇಕು ಸರ್? ನಾವು ಪಾಪ ಮಾಡಿವಿ ಅಂತೇಳಿ ಅಂಥ ಪ್ರತಿನಿಧಿಗಳು ನಮಗೆ ಸಿಕ್ಕಾರೆ ಸರ್. ಇದು ಬಹುಶಃ ಇಡೀ ಕರ್ನಾಟಕದಲ್ಲಿ ಮತ್ತು ಇಡೀ ದೇಶದಲ್ಲೂ ಕೂಡ ಇದೇ ಥರ ಇರ್ಬೋದಾ? ಹಾಂ ಸರ್. ಸರ್ ಇಡೀ ಕರ್ನಾಟಕ ದೇಶ ತುಂಬ ಅದೇ ಒಂದೇ ವ್ಯವಸ್ಥೆ ಸರ್, ಬೇರೆ ಏನಿಲ್ಲ. ಅಧಿಕಾರಿಗಳು ಸರಿ ಇಲ್ಲ ಸರ್. ಫಸ್ಟ್ ಆಫ್ ಆಲ್ ನೀವು ಅಧಿಕಾರಿಗಳ ಜೊತೆ ಇದು ನಿಮ್ಗೆ ಏನೇ ಸೌಲಭ್ಯಗಳು ಸಿಗಬೇಕು, ಅದ್ರ ಬಗ್ಗೆ ಹೋರಾಟ ಮಾಡಲ್ವಾ ನೀವುಗಳು? ಸರ್ ದಿನ ಹೋರಾಟ ಮಾಡಿ. ಯಾಕೆಂದ್ರೆ ನಿಮ್ದೊಂದು 3-4 ಇದು ನೋಡಿದೆ, ಅಧಿಕಾರಿಗಳಿಗೆ ನೀವು ಯಾಕ್ರಿ ಮಾಡಿಲ್ಲ ಅಂತ ನೀವು ಕೇಳೋದಾಗ್ಲಿ ಮಾಡೋದಾಗ್ಲಿ ಮಾಡ್ತಾ ಇರ್ತೀರ. ಅದಕ್ಕೆಲ್ಲ ಏನು ಅಂಜಲ್ವೇನವ್ರು? ಸರ್ ಈಗ ಅಧಿಕಾರಿಗಳು ಅಂಜಲ್ಲ ಅನ್ನೋದು ಪ್ರಶ್ನೆನೇ ಬರಂಗಿಲ್ಲಲ್ಲ ಸರ್. ಅವ್ರಿಗೆ ನಮಗೆ ವೈಯಕ್ತಿಕ ಜಗಳ ಅಂತಿಲ್ಲ. ಹೌದು, ನಾವು ಅಂಜಿಸೋದಂತೂ ಇಲ್ಲ, ಅವ್ರು ಅಂಜೋದಂತಿಲ್ಲ. ನಮಗೆ ಅಂಜೋದು ಬೇಕಾಗಿಲ್ಲ ಸರ್. ನಮ್ಗೆ ಕೆಲಸ ಮಾಡ್ರಿ ಅಂತೀವಿ ಸರ್. ನಾವು ಪರ್ಫೆಕ್ಟ್ಲಿ ಕೆಲಸ, ತಮ್ಮ ಕರ್ತವ್ಯ ಏನದು ಇವತ್ತಿನ ದಿನ ಸರ್. ನೀವು ನೋಡ್ರಿ, ಒಂದು ಫೈಲ್ ಇನ್ವರ್ಟ್ ಮಾಡ್ತಾರೆ ಸರ್. ಒಂದು ಫೈಲ್ ಇನ್ವರ್ಟ್ ಮಾಡ್ತಾರೆ, 1 2 3 4 5 ಅಂತ ನಂಬರ್ ಇರುತ್ತೆ ಸರ್. ಫಸ್ಟ್ ನಂಬರ್ ಇರೋದೇ ಫಸ್ಟ್ ಮೂವ್ ಆಗ್ಬೇಕಲ್ಲ ಸರ್. ಹೌದಾ? 10 ನಂಬರ್ ಯಾಕೆ ಮೂವ್ ಆಗ್ತದೆ ಸರ್? 10 ನಂಬರ್ ದುಡ್ಡು ಕೊಟ್ಟನಂದ್ರೆ ಫಸ್ಟ್ ಫೈಲ್ 10 ನಂಬರ್ದು ಮೂವ್ ಆಗ್ತದೆ ಸರ್. ದುಡ್ಡು ಕೊಡಲಿಲ್ಲ ಅಂದ್ರೆ ಆ ಫೈಲ್ ಮೂವ್ ಆಗಲ್ಲ. ಈ ವ್ಯವಸ್ಥೆದಾಗ ಅದ್ರ ಬಗ್ಗೆ ಕೇಳೋರು ಯಾರು ಸರ್? ಸರ್ಕಾರ ಅಧಿಕಾರಿಗಳು, ಮೇಲಧಿಕಾರಿಗಳು, ತಳಾಧಿಕಾರಿಗಳಿಗೆ ಸಿಂಪಲ್ ಪ್ರಶ್ನೆ ಅದು ಸರ್, ಬೇರೆ ಏನೇನು ಬೇಡ. ಕಾನೂನು ಪ್ರಕಾರ ಈ ಪ್ರೊಕ್ಯೂರ್ಮೆಂಟ್ನಾಗ ಏನು ಟೆಂಡರ್ ಆಗಿರ್ತದ, ಡೈರೆಕ್ಟ್ ಟೆಂಡರ್ ಓಪನ್ ಮಾಡ್ಬೇಕು ಸರ್. ಕಾನೂನು ಪ್ರಕಾರ ಏನಪ್ಪ ಅಂತಂದ್ರೆ ನೀವೇನಪ್ಪ ಅಂದ್ರೆ ಫಸ್ಟ್ ಅರ್ಜಿ ಏನು ನಂಬರ್ 1 ಬಂದಿರ್ತದ, ಆ ಅರ್ಜಿ ಮೂವ್ ಮಾಡ್ಬೇಕು ಸರ್. ಯಾರದೇ ರೈತರು ಬರಲಿ ಅರ್ಜಿ,
ಅದು ಫಸ್ಟ್ ಸೀರಿಯಲ್ ಪ್ರಕಾರ ಮೂವ್ ಮಾಡಿದ್ರೆ ಇವತ್ತಿನ ದಿನ ವ್ಯವಸ್ಥೆ ಸಂಪೂರ್ಣವಾಗಿ ಬಗೆಹರಿದು ಬಿಡ್ತದೆ. ಮೇನ್ ಬೇಸಿಕಲಿ ಇಲ್ಲೇ ಇರೋದು ಸರ್, ಬೇರೆ ಏನಿಲ್ಲ. ಫಸ್ಟ್ ಇವತ್ತು 1ನೇ ತಾರೀಕು ಒಂದೇ ನಂಬರ್ ಫೈಲ್ ಮೂವ್ ಆಗಿ ಎಂಡ್ ಆಗ್ಬೇಕು ಸರ್. ಅದ್ರದ್ದು ಏನಾದ್ರು ಸೊಲ್ಯೂಷನ್ ಆಗ್ಬೇಕು. ಹೌದ್ರಿ, 1 ನಂಬರ್ ಫೈಲ್ ಇರ್ತದೆ ಸರ್, ಅದು ಬಿಡ್ತಾರೆ. MLA ಯಾವ್ದು ಇರ್ತಾನೆ ಅದು ಚಾಲೂ ಮಾಡ್ತಾರೆ, ಇಲ್ಲ ಯಾರು ದುಡ್ಡು ಕೊಟ್ಟಿರ್ತಾರೆ ಅದು ಚಾಲೂ. 1 ನಂಬರ್ ಫೈಲ್ ಬಿಟ್ಟು 100 ನಂಬರ್ನೇ ಫೈಲ್ ಫಸ್ಟ್ ಮೂವ್ ಆಗ್ತದೆ ಸರ್. ಅಂದ್ರೆ ಇವಾಗ ನಾವು ದುಡ್ಡು ಕೊಟ್ಟಿಲ್ಲ ಅಂತ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಮೂನೇ ಆಗಲ್ಲ ಸರ್ ಫೈಲ್. ಎಷ್ಟು ಸರ್? 1 ಲಕ್ಷ ಫೈಲ್ ತೋರಿಸ್ತೀನಿ ಸರ್ ನಾನು. 1 ಲಕ್ಷ ಅಧಿಕಾರಿಗಳು ಸರ್, ಅಧಿಕಾರಿಗಳು ಉಟ್ಕೊಂತ ಶರ್ಟ್ ನೀವು ನೋಡ್ರಿ, ಅಧಿಕಾರಿಗಳು ಹಾಕಂತ ಚಪ್ಪಲ್ 20,000 ರೂಪಾಯಿ ಚಪ್ಪಲ್ ಹಾಕ್ತಾರೆ ಸರ್. ಅವ್ರ ಮಕ್ಕಳು ಐಷಾರಾಮಿ ಜೀವನ ಮಾಡ್ತಾರೆ ಸರ್ ಅಧಿಕಾರಿಗಳು. ಅವ್ರ ಬೈಕ್ ನೋಡ್ರಿ ಸರ್, ಅವ್ರ ಕಾರ್ ನೋಡ್ರಿ ಸರ್, ಅವ್ರ ಮೆಂಟೇನ್ ನೋಡ್ರಿ ಸರ್. ಒಂದು ತಿಂಗಳಿಗೆ ಅವ್ರ ಮಕ್ಕಳು 2 ಲಕ್ಷ ಖರ್ಚು ಮಾಡ್ತಾರೆ, ಇವ್ರಿಗೆ 80,000 ರೂಪಾಯಿ ಪಗಾರ ಸರ್. ಎಲ್ಲಿಂದ ಖರ್ಚು ಮಾಡ್ತಾರೆ? ಅಂದ್ರೆ ಗಿಂಬಳ ಲಂಚ ತಗೋದು ಕೆಲಸ ಮಾಡೋದು. ಹೀಗಾಗಾದ್ರೆ ಒಬ್ಬ ಬಡವ ಈಗ ಊರಲ್ಲಿ ಎಲ್ಲರನ್ನೂ ದುಡ್ಡು ಕೊಟ್ಬಿಟ್ಟು ಮಾಡಿಸೋಷ್ಟು ಕೆಪಾಸಿಟಿ ಇರುತ್ತೆ. ಹೌದು ಸರ್. ಅವನ ಹತ್ರ ಅಷ್ಟೊಂದು ಸೌಕರ್ಯಗಳು ಇರೋದಿಲ್ಲ. ಆ ಥರದವ್ರ ಪರಿಸ್ಥಿತಿ ಹೇಗಾಗಬೇಕಾಗಾದ್ರೆ ಹೌದು ಅಷ್ಟೇನಾ? ಏನಾದರೂ ಸಮಸ್ಯೆ ಇದ್ರೆ ಸಾಲ್ವ್ ಮಾಡಿಲ್ಲ ಅಂದರೆ ದುಡ್ಡು ಕೊಟ್ರೆ ಸಾಲ್ವ್ ಆಗುತ್ತೆ ಅಂದರೆ? ಸರ್ ನಾನು ನಿಮಗೆ ಒಂದೇ ಮಾತು ಹೇಳ್ತೀನಿ. ನಮ್ಮ ಭಾಗದಾಗ ತಂದೆ ಸತ್ತಿರ್ತಾರೆ ಸರ್. ತಂದೆ ಸಾಯ್ತಾನೆ. ತಂದೆ ಸತ್ತ ಮೇಲೆ ತಾಯಿ ಹೆಸರಲ್ಲಿ ವಾರಸ ವರ್ಗಾವಣೆ ಒಂದು ಪಾಣಿ. ರೈತರ ಸಮಸ್ಯೆ ಇರೋದೇ ಪಾಣಿಯಲ್ಲಿ, ರೈಟ್ ಸರ್. ದುಡ್ಡು ಕೊಟ್ಟರೆ ಗಂಡನ ಆಸ್ತಿ ಹೆಂಡತಿ ಹೆಸರಲ್ಲೇ ಮಾಡ್ಕೋಬೇಕಾದ್ರೆ ದುಡ್ಡು ಕೊಡ್ಬೇಕು ಸರ್. VAಗೆ ದುಡ್ಡು ಕೊಟ್ಟರೆ ಫೈಲ್ ಮೂವ್ ಮಾಡ್ತಾನೆ ಸರ್. ಇಲ್ಲ ಅಂದ್ರೆ ಇಲ್ಲ. ಅವ್ನು ಸತ್ತಿರೋ ಅಷ್ಟೇನೆ, ಬದುಕಿದ್ರು ಅಷ್ಟೇ ಅಷ್ಟೇ ಸರ್. ಒಟ್ಟಿನಲ್ಲಿ ದುಡ್ಡು ಕೊಡ. ಗಂಡನ ಆಸ್ತಿ ಹೆಂಡತಿಗೆ ಮಾಡ್ಬೇಕಾದ್ರೆ ದುಡ್ಡು ಕೊಡ್ಬೇಕು ಸರ್. ಇವತ್ತಿನ ದಿನ ಹೆಂಗೆ ಬದುಕಬೇಕು ಅನ್ನೋದೇ ವಿಚಿತ್ರ ಸರ್. ಇವತ್ತಿನ ದಿನ ವ್ಯವಸ್ಥೆಯಲ್ಲಿ ಒಬ್ಬ VA ಇವತ್ತಿನ ದಿನ ಏನಪ್ಪ ಅಂತಂದ್ರೆ 1 ಕೋಟಿ ಮನಿ ಕಟ್ತಾರೆ ಸರ್. ಎಲ್ಲಿದ್ ಕಟ್ತಾರೆ ಸರ್? ಅವ್ರ ಪಗಾರನಾಗ 1 ಕೋಟಿ ರೂಪಾಯಿ ಮನಿ ಇರ್ತದೆ. 40,000 ರೂಪಾಯಿ 1 ಕೋಟಿ ರೂಪಾಯಿ ಮನಿ ಕಟ್ತಾರೆ ಸರ್. ಇವ್ರು ಭ್ರಷ್ಟಾಚಾರನೇ ಮಾಡ್ತಿದ್ದಿಲ್ಲ. ನಾವು ಭ್ರಷ್ಟಾಚಾರ ಮುಕ್ತ EV ಅಂತಂದ್ರೆ ಇವತ್ತಿನ ಲೋಕಾಯುಕ್ತ ಯಾಕೆ ಬೇಕು ಸರ್? ACB ಯಾಕೆ ಬೇಕು? ಭ್ರಷ್ಟಾಚಾರ ನಿಗ್ರಹ ದಳ ಯಾಕೆ ಬೇಕು ಸರ್? ಭ್ರಷ್ಟಾಚಾರ ಅನ್ನೋದನ್ನ ಆ ಇಲಾಖೆನ ಸೃಷ್ಟಿ ಮಾಡಿದ್ದೆ ಯಾರು? ಸರ್ಕಾರ ಸರ್. ಅಂದ್ರೆ ಭ್ರಷ್ಟಾಚಾರ ನಾವು ಮಾಡ್ತೀವಿ ಅಂತ ಪ್ರೂವ್ ಮಾಡಿದಂಗಿಲ್ಲ ಸರ್. ಇವ್ರು ಕ್ಲೀನ್ ಸಿಟ್ ಇದ್ರೆ ಭ್ರಷ್ಟಾಚಾರ ನಿಗ್ರಹ ದಳನೇ ಬೇಕಾಗಿಲ್ಲ, ಲೋಕಾಯುಕ್ತ ಬೇಕಾಗಿಲ್ಲ, ಯಾರು ಬೇಕಾಗಿಲ್ಲ. ಅವ್ರು ಸೊಮೋಟೋ ಕೇಸ್ ಮಾಡೋದನ್ನು ಬೇಕಾಗಿಲ್ಲ, ರೇಡ್ ಮಾಡೋದನ್ನು ಬೇಕಾಗಿಲ್ಲ, ಯಾರು ಕಂಪ್ಲೇಂಟ್ ಮಾಡೋದು ಬೇಕಾಗಿಲ್ಲ. ಅಂದ್ರೆ ಇವು ನಾವು ಭ್ರಷ್ಟಾಚಾರ ಮಾಡ್ತೀವಿ, ಲೋಕಾಯುಕ್ತನೂ ಬೇಕು, ಎಲ್ಲನೂ ಬೇಕು, ಹಿಂಗೇ ಮಾಡ್ಕೋತ ಸರ್. ಇವತ್ತಿನ ದಿನ ಲೋಕಾಯುಕ್ತನೂ ಅವ್ರ ಸಂಗಡ ಶಾಮಿಲ್ ಆಗ್ಯಾರ ಸರ್. ಈಗ ಲೋಕಾಯುಕ್ತದಲ್ಲಿ ರೇಡ್ ಆಗ್ತಾರಲ್ಲ, ಈಗ ನೀವು ಯಾವುದೋ ಒಂದು ಕಂಪ್ಲೇಂಟ್ ಕೊಟ್ಟಿರ್ತೀರ, ಎಕ್ಸಾಂಪಲ್ ತಗೊಂತಾರದು. ಈಗ ಅದ್ರ ಮೇಲೆ ಏನಾದ್ರು ಅಂದ್ರೆ ಅದಕ್ಕೆ ಎಂಟು ಕಾಣಿಸಿದಾರ? ಒಂದು ಉದಾಹರಣೆ ಇಲ್ಲ ಸರ್, ಎಂಟು ಕಾಣಿಸ್ತಾರೆ. ಒಂದು ಉದಾಹರಣೆ ತೋರ್ಸನ್ರಿ ಲೋಕಾಯುಕ್ತ. ನಂದೇ ಸ್ವತಃ ಕಂಪ್ಲೇಂಟ್ ಅದ ಸರ್. 928 ಕೋಟಿದು, ಒಂದು 1500 ಕೋಟಿದು ಸ್ವತಃ ನಾನೇ ಕಂಪ್ಲೇಂಟ್ ಮಾಡೀನಿ ಲೋಕಾಯುಕ್ತದಾಗ. 2022ರಾಗ ನಂದೇ ಕಂಪ್ಲೇಂಟ್ ಅದ ಸರ್. ನಮ್ಮ ನೀರಾವರಿ ಕೃಷ್ಣ ಭಾಗ್ಯ ಜಲ ನಿಗಮದ್ದು ನಾರಾಯಣಪುರ ರೈಟ್ ಬ್ಯಾಂಕ್ ಎಲ್ಲದೇನು ಹಗರಣ ಆಗ್ಯದ, ಅದು ನಂದೇ ಕಂಪ್ಲೇಂಟ್ ಅದ. ಇನ್ನೂ ಇತ್ಯರ್ಥ ಆಗಿಲ್ಲ ಸರ್. ಇನ್ನೂ ಇತ್ಯರ್ಥ. ಈಗಾಗಲೇ 3 ವರ್ಷ ಆಯ್ತು, ಹೆಚ್ಚು ಕಡಿಮೆ 3 ವರ್ಷ ಆಯ್ತು. ನಾವು ಲೋಕಾಯುಕ್ತ ತಿರುಗಿ ಬೇಸರ ಆಗಿಬಿಟ್ಟು ಸರ್. ನಾನು ಯಾವಾಗಲೇ ಕಾಲಿಂಗ್ ಮಾಡಿದ್ರೆ ಓಲರ್ದಂಗೆ ಆಗಿಬಿಟ್ಟೆ ಸರ್. ಕೊನೆಯದಾಗಿ ಓವರಲ್ ಆಗಿ ನಿಮ್ಮ ಭಾಗದ ಕಡೆಗೆ ಮತ್ತೆ ಗವರ್ನಮೆಂಟ್ಗೆ ಏನು ಹೇಳ್ತೀರಾ ಸರ್? ಸರ್ ನಮ್ಮ ಭಾಗ, ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ, ನಿಮ್ಮ ಕಲ್ಯಾಣ ಕರ್ನಾಟಕದ ಭಾಗ ಮತ್ತೆ ಸರ್ಕಾರಕ್ಕೆ ಒಂದು ಕ್ಲಿಯರ್ ಆಗಿ ಒಂದು ಪಿಕ್ಚರ್ ಕೊಟ್ಬಿಡ್ತೀನಿ. ರಾಜ್ಯ ಸರ್ಕಾರ ನಮಗೆ ಮಲತಾಯಿ ಧೋರಣೆ ಮಾಡಕತ್ತ ಸರ್. ಒಂದೇದು, ನಂಬಲ್ಲಿ ಕಬ್ಬು ಬೆಳಿತೀವಿ, ಕಬ್ಬಿನ ಫ್ಯಾಕ್ಟ್ರಿ ಹಾಕ್ಯಾರ ಸರ್. ನಂಬಲ್ಲಿ ಸಿಮೆಂಟ್ ಸಿಗ್ತದೆ ಸರ್. ನಂಬಲ್ಲಿ ಸಿಮೆಂಟ್ ಸಿಗ್ತದೆ, ಸಿಮೆಂಟ್ ಫ್ಯಾಕ್ಟ್ರಿ ಹಾಕ್ಯಾರ ಸರ್. ಸಿಮೆಂಟಿನ ಕಲ್ಲು ಸಿಗ್ತದೆ, ಅಂದ್ರೆ ರಾ ಮಟೀರಿಯಲ್ ನಂಬಲ್ಲಿ ಸಿಗ್ತದೆ ಅಂತ ಸಿಮೆಂಟ್ ಫ್ಯಾಕ್ಟ್ರಿ ಹಾಕ್ಯಾರ ಸರ್. ರೈಟ್ ಸರ್. ನಂಬಲ್ಲಿ ಕೆಬ್ಬಣದ ಅದಿರು ಸಿಗ್ತದೆ ಸರ್. ನಂಬಲ್ಲಿ ಕೆಬ್ಬಣದ ಅದಿರು ಫ್ಯಾಕ್ಟ್ರಿ ಹಾಕ್ಯಾರ ಸರ್. ಹೊಸದಾಗಿ ನಮಗೆ ಅದಂತೇಳಿ ಏನಾರೇ ಒಂದು ಉದಾಹರಣೆ ಆದೇನು ರಾಜ್ಯ ಸರ್ಕಾರದ್ದು? ದೊಡ್ಡ ಇಂಡಸ್ಟ್ರಿ ನಮಗಾಗಿ ಒಂದು ಏನಾರೇ ತೆಗೆದೇನು? ನಂಬಲ್ಲಿ ಏನು ಸಿಗ್ತದ ಅದ್ರ ಕಾರ್ಖಾನೆ ಹಾಕ್ಯಾರ ಅಷ್ಟೇ ಸರ್, ಬೇರೆ ಏನಿಲ್ಲ. ನಂಬಲ್ಲಿ ಬಂಗಾರ ಸಿಗ್ತದೆ, ಬಂಗಾರದ ಅದಿರು ಸಿಗ್ತದ, ಅಲ್ಲಿ ಫ್ಯಾಕ್ಟ್ರಿ ಬರುತ್ತೆ, ಬಂಗಾರದ. ಇವತ್ತಿನ ಬಂಗಾರ ಹಟ್ಟಿ ಚಿನ್ನದ ಗಣಿ ಅಂತ ಸರ್. ಅಲ್ಲಿ ಬಂಗಾರ ಸಿಗ್ತದೆ, ಬಂಗಾರ ಹಾಕ್ಯಾರ ಸರ್. ಹೊಸದಾಗಿ ನಮಗೆ ಆಗಿ ಒಂದು ಯಾವ್ದಾರು ಇಂಡಸ್ಟ್ರಿ ತಂದಾರೇನು ಸರ್? ಸರ್ ಯಾದಗಿರಿ ಜಿಲ್ಲೆದ ಕಡೇಚೂರು ಇಂಡಸ್ಟ್ರಿಲಿ ಏರೇ ಮಾಡ್ಯಾರ ಸರ್. ಹೆಂಗೆ ಮಾಡ್ಯಾರ? ಅಲ್ಲಿ ನಾವೇನು ಬದುಕಬೇಕೋ ಸಾಯ್ಬೇಕು? ಸಂಪೂರ್ಣವಾಗಿ ಕೆಮಿಕಲ್ ಫ್ಯಾಕ್ಟ್ರಿಗಳು ತಂದಾರ ಸರ್. ನಮ್ಮ ಭಾಗದ ಜನಪ್ರತಿನಿಧಿಗಳು ಅಧಿವೇಶನದಾಗ ಚರ್ಚೆ ಮಾಡಿದ್ರು ಏನು ಇತ್ಯರ್ಥ ಇಲ್ಲ ಸರ್. ಕೆಮಿಕಲ್ ಫ್ಯಾಕ್ಟ್ರಿಗಳು ತಂದಾಗ ವಿಷಕಾರಿ ಅನಿಲ ಕೂಡ ನಾವು ಸಾಯ್ಬೇಕು. ಹೌದು,
ಆ ಗೊಬ್ಬರ ಸಮಸ್ಯೆ ಎಲ್ಲ ಸಾಲ್ವ್ ಆಯ್ತಾ ನಿಮ್ಮಲ್ಲಿ? ಯಾಕೆಂದ್ರೆ ಗೊಬ್ಬರಕ್ಕೋಸ್ಕರ ಗೋಲಿಬಾರ್ ಆಗಿತ್ತಲ್ಲ ಒಂದ್ಸಲಿ. ಹೌದು ಸರ್. ಸರ್ ಗೊಬ್ಬರದ್ದು ಕೇಳಿದ್ರೆ ನಮಗೆ ಬೆಂಕಿ ಹತ್ತು ಸರ್. ಹೊಟ್ಟೆ ಗೊಬ್ಬರ ಅಂದರೆ ಬೆಂಕಿ ಹತ್ತು ಸರ್. ಗೊಬ್ಬರ NPK ಗೊಬ್ಬರ ಕೊಡ್ತಾರೆ ಸರ್ ನಮ್ಗೆ. ನಮ್ಮ ಕೃಷಿ ಅಧಿಕಾರಿಗಳಿಗೆ ಕಾಮನ್ ಸೆನ್ಸ್ ಆದ ಇಲ್ಲ. ಅವರು ಅಗ್ರಿಕಲ್ಚರ್ ಯೂನಿವರ್ಸಿಟಿದಾಗ ಏನು ಕಲ್ತಾರ ಅನ್ನೋದೇ ನೆನಪಾಗಿಬಿಟ್ಟಾರೆ ಸರ್. ಸರ್ ಒಂದು ಈ ಮಿಶ್ರಣ ರಸಗೊಬ್ಬರ ಅಂತ ಬರ್ತದೆ ಸರ್. ಈಗ 17 2020 ನಮ್ಮ ಭಾಗದಾಗ ಒಂದು 70-30 ಏನಪ್ಪ ಅಂದ್ರೆ ಫ್ಯಾಕ್ಟ್ರಿಗಳು ಸರ್. ಕಂಪ್ಲೀಟ್ ಡೂಪ್ಲಿಕೇಟ್ ಸರ್. ಅಂದ್ರೆ ಗೌರ್ಮೆಂಟ್ ಸಪ್ಲೈ ಮಾಡುತ್ತಾ? ಗೌರ್ಮೆಂಟ್ ಅಲ್ಲ ಸರ್, ಪ್ರೈವೇಟ್ ಫ್ಯಾಕ್ಟ್ರಿ. ಗೌರ್ಮೆಂಟು ಅವನು ರಸಗೊಬ್ಬರ ಅವ ಸರ್. ಅದ್ರದ್ದು ಆಮೇಲೆ ಹೇಳ್ತೀನಿ ನಾನು. ಈ ರಸಗೊಬ್ಬರ ಅನ್ನೋದು ಏನದ ಸರ್, ಅದರದ್ದು 1985 ಫರ್ಟಿಲೈಸರ್ ಆ್ಯಕ್ಟ್ ಪ್ರಕಾರ ಅದನ್ನು ಅಧಿಕಾರಿಗಳು ಡ್ರಾ ಮಾಡಿ ಏನಪ್ಪ ಅಂತಂದ್ರೆ ಅದನ್ನೇನಪ್ಪ ಇವತ್ತಿನ ದಿನ ಪರಿವೀಕ್ಷಣಾ ವರದಿ ತೋಡ್ಕೇಸಿಂದ ಅದು ಮಿಸ್ಬ್ರ್ಯಾಂಡ್ ಬಂತಂದ್ರೆ ಅದನ್ನು ಸ್ಟಾಪ್ ಸೇಲ್ ನೋಟಿಸ್ ಕಳಿಸಿ ಅದು ಮಟೀರಿಯಲ್ ವಾಪಸ್ ಕಳಿಸ್ಬೇಕು ಸರ್. ಸರ್ ಕೃಷಿ ಅಧಿಕಾರಿಗಳಿಗೆ ನಾನು ಇವತ್ತಿನ ದಿನ ಪ್ರಶ್ನೆ ಮಾಡ್ತೀನಿ ಸರ್. ಒಂದು ಕೆಮಿಕಲ್ಲು, ಒಂದು ಫರ್ಟಿಲೈಸರು ಮಿಸ್ಬ್ರ್ಯಾಂಡ್ ಬಂದದ್ದು ಸ್ಟಾಪ್ ಸೇಲ್ ನೋಟಿಸ್ ಕೊಟ್ಟು ಆ ಮಟೀರಿಯಲ್ಲು ಫ್ಯಾಕ್ಟ್ರಿಗೆ ವಾಪಸ್ ಕಳಿಸಿದ್ದು ಒಂದು ಉದಾಹರಣೆ ತೋರಿಸ್ತಾರೆ ಸರ್. ಮಾಡೇ ಇಲ್ಲ ಸರ್. ಒಂದು ಉದಾಹರಣೆ ತೋರಿಸ್ತಾರ ಸರ್. ನಾ ಅವ್ರಿಗೆ ಡೂಪ್ಲಿಕೇಟ್ ಇದ್ರು ಹಂಗೆ ಮಾಡ್ತಾರೆ ಸರ್. ಹೆಂಗೆ ಬದುಕ್ಬೇಕು ಸರ್? ಅಲ್ಲ, ಹಾಗಾದ್ರೆ ನೀವು ರೈತರುಗಳು ಏನು ಹೋರಾಟ ಮಾಡಿಲ್ಲ ಸರ್. ಮೊನ್ನೆ ನಾವೇ ಏನಪ್ಪ ಅಂತಂದ್ರೆ ಒಂದು ಹೋರಾಟ ಮಾಡಿದೆವು. ಒಂದ್ ಕಡೆಗೆ ನಾವೇ ರೆಡ್ ಹ್ಯಾಂಡ್ ಆಗಿ ಹಿಡಿದು ಅದ್ರೊಳಗೆ 50 kg ಬ್ಯಾಗ್ನಾಗ 8 ಕಿಲೋ ಕಲ್ಲು ಬಂದ ಸರ್. 8 kg ಕಲ್ಲು. ಮತ್ತೆ ರೈತ ತಗೊಂಡು ಏನ್ ಮಾಡ್ಬೇಕು ಸರ್? ಕಲ್ಲು ಒಯ್ದು ಅವ್ರ ಹೊಲ್ದನ್ ಕಲ್ಲು ಒಯ್ದು ನಮ್ಮ ಹೊಲ್ದಾಗ ಹಾಕಬೇಕು ಅಷ್ಟೇ. ಅವ್ರ ಹೊಲ್ದನ್ ಮಣ್ಣ ತಂದು ನಮ್ಮ ಹೊಲ್ದಾಗ ಹಾಕಬೇಕು. ಮಣ್ಣೆ ತುಂಬ್ತಾರೆ ಸರ್. 17, 20 ಗುಲ್ಬರ್ಗದಾಗ ಫ್ಯಾಕ್ಟ್ರಿಗಳು ಅವ ಸರ್. ಮಣ್ಣು ತುಂಬ್ತಾರೆ ಸರ್. ಎಲ್ಲರಿಗೂ ಗೊತ್ತು ಸರ್. JD ಗೊತ್ತದ, ಕೃಷಿ ಸಚಿವರಿಗೆ ಗೊತ್ತದ. ಅದು ಏನು ಮಾಡ್ತಾರೆ, ರೊಕ್ಕ ಕೊಟ್ಟರೆ ಏನಂತೆ ಅದು ಮಾಡ್ಲಿಕ್ಕೆ ರೆಡಿ ಆರ್ ಸರ್. ದುಡ್ಡು ಲಂಚ ಇದ್ರೆ ಮುಗಿದೋಯ್ತು ಸರ್. ಪರ್ಸೆಂಟೇಜ್ ತಿನ್ನೋದು ರೈತರಿಗೆ ಊರ್ಲಾಕ. ಹಾಗಾದ್ರೆ ಈಗ ಪರ್ಸೆಂಟೇಜ್ ಕಡಿಮೆ ಆಗಿಲ್ವಾ ಕಾಂಗ್ರೆಸ್ ಗವರ್ನಮೆಂಟ್? ಸರ್ ಈಗ ರಸಗೊಬ್ಬರ ಇವತ್ತಿನ ದಿನ ಏನಪ್ಪಾ ಅಂದ್ರೆ ರಸಗೊಬ್ಬರ ಬರ್ತದ. ಇವತ್ತಿನ ಮಿಸ್ಬ್ರ್ಯಾಂಡ್ ಬಂದ ಅಂದ್ರೆ ಯಾವ ಫ್ಯಾಕ್ಟ್ರಿ ಮಿಸ್ಬ್ರ್ಯಾಂಡ್ ಬಂದು ಮಟೀರಿಯಲ್ ಸ್ಟಾಪ್ ಸೇಲ್ ನೋಟಿಸ್ ಕಳಿಸಿ ವಾಪಸ್ ಫ್ಯಾಕ್ಟ್ರಿ ಕಳಿಸಿ ಅದ್ರ ಮೇಲೆ ಇದ್ದಂತ ಸಬ್ಸಿಡಿ ರಿಕವರಿಗೆ ಒಬ್ಬ ಅಧಿಕಾರಿ ಕಂಪನಿಗೆ ರಿಕವರಿಗೆ ಲೆಟರ್ ಬರೆದು ನನಗೆ ಒಂದು ಉದಾಹರಣೆ ತೋರಿಸ್ತಾರೆ. ಯಾವ್ದು ಮಾಡೇ ಇಲ್ಲ ಸರ್. ಕೃಷಿ ಸೆಕ್ರೆಟರಿಗಳು ಸರ್ ಒಂದು ಉದಾಹರಣೆ ತೋರ್ಸನ್ ಸರ್. ಮಿಸ್ಬ್ರ್ಯಾಂಡ್ ಬಂದದ್ದು ಸರ್. ರಸಗೊಬ್ಬರಕ್ಕೆ ಇವತ್ತಿನ ದಿನ ಸರ್ಕಾರ ಸಹಾಯಧನ ಕೊಡ್ತದೆ ಸರ್. ಸಬ್ಸಿಡಿ ಮೇಲೆ ರಸಗೊಬ್ಬರ ಬರ್ತದೆ ಸರ್. ಮಿಸ್ಬ್ರ್ಯಾಂಡ್ ಬಂದದ್ದು ಒಂದು ಉದಾಹರಣೆ. ನನ್ನ ಮೇಲೆ ಒಂದು 100 ಉದಾಹರಣೆ, 1000 ಉದಾಹರಣೆ ಅವ ಸರ್. ಮಿಸ್ಬ್ರ್ಯಾಂಡ್ ಬಂದ ಮೇಲೆ ಸರ್ ಅದು ಸ್ಟಾಪ್ ಸೇಲ್ ನೋಟಿಸ್ ಮಾಡಿ ಅದನ್ನು ವಾಪಸ್ ನೀವು ನಮ್ಮ ಡೂಪ್ಲಿಕೇಟ್ ನೀವು ಮಿಸ್ಬ್ರ್ಯಾಂಡ್ ಬಂದಂಥ ರಸಗೊಬ್ಬರ ನಮ್ಗೆ ಸಪ್ಲೈ ಮಾಡಿರಿ, ನಾವು ನಿಮಗೆ ಕೊಟ್ಟಂಥ ಸಬ್ಸಿಡಿ ವಾಪಸ್ ಕೊಡ್ರಿ ಅಂತ ಒಂದು ಲೆಟರ್ ಹಾಕಿ ತೋರಿಸ್ತಾರೆ ಸರ್. ಮಾಡಂಗಿಲ್ಲ. ಮಾಡಿಲ್ಲ ಸರ್. ಅಧಿಕಾರಿಗಳು, ಜನಪ್ರತಿನಿಧಿಗಳು ಎಲ್ಲರಿಗೂ ಗೊತ್ತದ. ಅಧಿವೇಶನದಾಗ ಒಬ್ಬರು ಧ್ವನಿ ಇರ್ತೀನಿ ಸರ್. ಪ್ರತಿ ವರ್ಷ ನಾವು ಹೋರಾಟದಾಗ ಈ ಇಶ್ಯೂ ತೋತೀವಿ ಸರ್. ಪ್ರತಿ ವರ್ಷ DC ಮೀಟಿಂಗ್ ಕರೆದಾಗ ಈ ಇಶ್ಯೂ ತೋತೀವಿ ಸರ್. ಮತ್ತೆ ಅಧಿಕಾರಿಗಳು ಏನ್ ಮಾಡ್ತಾರೆ? ಅದೇ ಸರ್, ಅವ್ರು ಮಾಡ್ತಕ್ಕಂಥ ಕರ್ತವ್ಯನೇ ಮರ್ತು ಬಿಟ್ಟಾರ ಸರ್. ಲಂಚ ಕೊಟ್ರೆ ಅವ್ರು ಇರ್ತಕ್ಕಂಥ ಆಫೀಸ್ನು ಮಾರೋದ್ ಪರಿಸ್ಥಿತಿಗೆ ಬಂದಾರ ಸರ್ ಅಧಿಕಾರಿಗಳು. ಸರ್ ದುಡ್ಡು ಯಾರು ಕೊಡ್ತಾರ ತಮ್ಮ ಕುರ್ಚಿ ಮೇಲೆ ಅವ್ರಿಗೆ ಕುಂದಿರ್ಸ್ತಾರೆ ಸರ್. ಜನಸಾಮಾನ್ಯರ ಕತೆ ಇದೇ ಪರಿಸ್ಥಿತಿ ಸರ್. ಎಣ್ಣೆ ಕುಡಿಬೇಕು, ಉರ್ಲಾಕೋಬೇಕು, ಸೂಸೈಡ್ ಮಾಡ್ಕೋಬೇಕು, ಇಲ್ಲ ಸಾಲ ಮಾಡ್ಕೋಬೇಕು, ಆಸ್ತಿ ಮಾರ್ಬೇಕು, ಅಷ್ಟೇ ಕೆಲಸ. ಬೇರೆ ಏನು? ಇಷ್ಟೇ ಕೆಲಸ. ಈಗ ರೈತರು ಅದನ್ನ ಬಿಟ್ಟು ಬೇರೆ ಇನ್ನೇನು ಆಪ್ಷನೇ ಇಲ್ಲ ಸರ್. ಸರ್ ನೀವು ಏನೇ ಕೊಡ್ರಿ, ಕೆಮಿಕಲ್ ಕೊಡ್ರಿ, ಫರ್ಟಿಲೈಸರ್ ಕೊಡ್ರಿ, ಕೃಷಿ ಪರಿಕರಣ ಕೊಡ್ರಿ, ನೀವು ಏನೇ ಕೊಡ್ರಿ ಡೂಪ್ಲಿಕೇಟ್. ಯಾವುದು ಒರಿಜಿನಲ್ 100% ಕ್ವಾಲಿಟಿ ಇಲ್ಲ. ಡೆವಲಪ್ಮೆಂಟ್ ವರ್ಕ್ನು ಕ್ವಾಲಿಟಿ ಇಲ್ಲ 100%. ಎಲ್ಲನೂ ಕಳಪೆ. ಸಂವಿಧಾನಾತ್ಮಕವಾಗಿರ್ತಕ್ಕಂಥದ್ದು ಪೇಪರ್ನಲ್ಲಿ ಸಂವಿಧಾನಾತ್ಮಕವಾಗಿ ಪ್ರಾಕ್ಟಿಕಲಿ ಅದ್ರ ಆಪೋಸಿಟ್. ಈ ವ್ಯವಸ್ಥೆದಾಗ ನಮ್ಮ ಸರ್ಕಾರ ನಡೆದ ಸರ್. ಈ ವ್ಯವಸ್ಥೆದಾಗ ನಮ್ಗೆ ಬರ್ತಕ್ಕಂಥ ಸವಲತ್ತುಗಳು ನಡೆದವ. ನಾವು ಉದ್ಧಾರ ಆಗಕ್ಕೆ ಸಾಧ್ಯನೇ ಇಲ್ಲ ಸರ್. ಅಧಿಕಾರಿಗಳು ಯಾವಾಗ ಚೇಂಜ್ ಆಗ್ತಾರ, ಆತ್ಮಸಾಕ್ಷಿ ಪ್ರಕಾರ ಯಾವಾಗ ಕೆಲಸ ಮಾಡ್ತಾರ, ತಮ್ಮ ಮನಸ್ಸಾಕ್ಷಿ ವಿರುದ್ಧ ನಡ್ಕೋದು ಯಾವಾಗ ಬಿಡ್ತಾರ, ಅವತ್ತಿನ ದಿನ ನಮ್ಮ ಭಾಗ ಅಭಿವೃದ್ಧಿ ಆಗ್ತದೆ ಸರ್. ಇಲ್ಲಾಂದ್ರೆ ಆಗಂಗಿಲ್ಲ. ಸೊ ಇಲ್ಲಿ ಅಧಿಕಾರಿಗಳು ಮಾತ್ರ ಪ್ರಾಮಾಣಿಕತೆ ಬೇಕಾ ಅಥವಾ ರಾಜಕೀಯ ವ್ಯಕ್ತಿಗಳಿಗೂ ಬೇಕಾ? ಬಿಟ್ಬಿಡ್ರಿ ಸರ್. ಅವ್ರ ಬಳಿ ಪ್ರಾಮಾಣಿಕತೆ ಇಲ್ಲ, ಮನುಷ್ಯತ್ವ ಇಲ್ಲ, ಮಾನವೀಯತೆ ಇಲ್ಲ. ಅವ್ರಿಗೆ ಬಿಟ್ಬಿಡ್ರಿ ಸರ್. ಅಧಿಕಾರಿಗಳು ಚೇಂಜ್ ಆದ್ರೆ ಜನಪ್ರತಿನಿಧಿಗಳು ಚೇಂಜ್ ಆಗಿಬಿಡ್ತಾರೆ. ಪ್ರಶ್ನೆ ಇಲ್ಲ ಸರ್. ಇವರು ಟ್ರಾನ್ಸ್ಫರ್ ದುಡ್ಡು ಕೊಡೋದು ಬಿಟ್ರೆ ಅಂದ್ರೆ ಅಧಿಕಾರಿಗಳು ಬಿಟ್ಬಿಡ್ತಾರೆ ಸರ್. ಜನಪ್ರತಿನಿಧಿಗಳು ಬಿಟ್ಬಿಡ್ತಾರೆ. ನಾವು ದುಡ್ಡೇ ಕೊಡಲ್ಲ, ಕಾಂಪಿಟೇಷನ್ ಮಾಡ್ಬಾರ್ದು ಸರ್. ಯಾರು ಎಲ್ಲೇ ಪೋಸ್ಟಿಂಗ್ ಅಲ್ಲಕ್ಕ ನಾವು ಕೆಲಸ ಮಾಡ್ಲಕ್ಕೆ ರೆಡಿ ಅನ್ಬೇಕು ಸರ್. ಸೀದಾ ಡೆವಲಪ್ಮೆಂಟ್ ಆಟೋಮೆಟಿಕ್ ಅದು ಸರ್.
70,000-80,000 ಪಗಾರ ಬರ್ತದ, ನಾವು ಗೌರ್ಮೆಂಟ್ ಶಾಲೆಗೆ ನಮ್ಮ ಮಕ್ಳಿಗೆ ಓದಿಸ್ತೀವಿ, ಇಲ್ಲ ಪ್ರೈವೇಟ್ ಸ್ಕೂಲ್ನಾಗ ಓದಿಸ್ತೀವಿ, ನಮ್ದು ಎಷ್ಟದ ಅಷ್ಟ್ರಾಗೆ ಆ ಸರ್ ಸತ್ರ ಏನು ತೊಗೊಂಡು ಹೋಗ್ತಾರೆ ಇವರು ನನಗೆ ತೋರಿಸ್ರಿ. ಇವತ್ತಿನ ದಿನ ಈ ಟಾಟಾ ಕಂಪ್ನಿ ಓನರ್ ಸತ್ತು ಏನಾರು ಒಯ್ದ ಸರ್, ಇವ್ರ ಅಧಿಕಾರಿಗಳನ್ನು ಸತ್ರ ಏನಾರು ಒಯ್ತಾರೆ ಸರ್, ಇಲ್ಲೇ ಬಿಟ್ಟು ಹೋಗ್ತಾರೆ ಸರ್, ಇಲ್ಲೇ ಬಿಟ್ಟು ಹೋಗ್ಬೇಕು. ನಮ್ಮ ಅಪ್ಪ ಸತ್ತರು ಇಲ್ಲೇ ಬಿಟ್ಟು ಹೋಗ್ಯಾರ, ನಮ್ಮ ತಾತ ಸತ್ತರು ಇಲ್ಲೇ ಬಿಟ್ಟು ಹೋಗ್ಯಾರ, ನಾ ಸತ್ತರು ಇಲ್ಲೇ ಬಿಟ್ಟು ಹೋಗ್ಬೇಕು. 10 ರೂಪಾಯಿ ಗಳಿಸಿದ್ರೆ ತೊಗೊಂಡು ಹೋಗ್ಲಿಕ್ಕಾಗಲ್ಲ, 100 ಕೋಟಿ ಗಳಿಸಿದ್ರೆ ತೊಗೊಂಡು ಹೋಗ್ಲಿಕ್ಕಾಗಲ್ಲ. ನಾವು ಬದುಕಬೇಕಾದ್ರೆ ಅನ್ನ ಬೇಕು ಸರ್, ಉಡ್ಲಕ್ಕೆ ಬಟ್ಟೆ ಬೇಕು. ಅಷ್ಟು ದೇವ್ರೇನಪ್ಪ ಅಂದ್ರೆ ನೆಳ ಕೊಟ್ಟ, ನಮ್ಗೆ ಇರ್ಲಕ್ಕೆ ಜಾಗ ಕೊಟ್ಟಾನ. ಅಷ್ಟೇ ಆಲೋಚನೆ ಮಾಡನ್ರಿ. ಏನು ಕಡಿಮೆ ಆಗ್ಯದ ಸರ್ ಅಧಿಕಾರಿಗಳಿಗೆ? ಸರ್ಕಾರ ಪಗಾರ ಕೊಡ್ತದ, ಅವ್ರಿಗೆ ಮೇಂಟೆನೆನ್ಸ್ ಕೊಡ್ತದ, ದವಾಖಾನೆ ಖರ್ಚು ಕೊಡ್ತದ, ಎಲ್ಲನೂ ಕೊಡ್ತಲ್ಲ ಸರ್. EF PF ಏನೇನೋ ಸವಲತ್ತವ ಸರ್. ಅವ್ರಿಗೆ ಕಾರು, ಜೀಪು, ಲಾರಿ ಎಲ್ಲನೂ ಕೊಟ್ಟದ ಸರ್. ಮತ್ತು ಅಂಥದ್ರಾಗ ಏನಪ್ಪ ಅಂದ್ರೆ ಇವತ್ತಿನ ದಿನ ಅಧಿಕಾರಿಗಳು ತಮ್ಮ ಕರ್ತವ್ಯ ಮಾಡಿದ್ರೆ ನಮ್ಮ ಭಾಗ ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಸರ್. ಬೇರೆ ಏನಿಲ್ಲ. ನಂದು ಅಧಿಕಾರಿಗಳಿಗೆ ಕಿವಿಮಾತು ಅನ್ಕೋರಿ, ಎಚ್ಚರಿಕೆ ಅನ್ಕೋರಿ, ನಿಮ್ಮತನನ ನೀವು ಮಾರ್ಕೋಬೇಡ್ರಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಮಗೊಂದು ಅಧಿಕಾರಿ ಅನ್ನೋ ಶಬ್ದಕ್ಕೆ ಒಂದು ಗೌರವ ಕೊಡ್ರಿ. ನಿಮ್ಮತನ ನೀವು ಮಾರ್ಕೋಬೇಡ್ರಿ. ಅಧಿಕಾರಿ ಅಂದ್ರೆ ಏನು ಸರ್? ಆಫೀಸರ್. ಬೆಕ್ಕದಂತವ್ರೆಲ್ಲ ಸರ್, ನಾವು ಅವ್ರಿಗೆ ಅಧಿಕಾರಿಗಳಿಗೆ ಸರ್ ಅಂತೀವಿ, ರೀ ಅಂತೀವಿ, ರೆಸ್ಪೆಕ್ಟ್ ಕೊಟ್ಟೆ ಮಾತಾಡ್ತೀವಿ, ಅವ್ರಿಗೆ ಗೌರವನೇ ಕೊಡ್ತೀವಿ. ಜವಾಬ್ದಾರಿ ಬಿಟ್ಟು ಅವ್ರ ಜವಾಬ್ದಾರಿ ಏನು ಮಾಡ್ತಾ ಇಲ್ಲ, ಮಾಡ್ತಾರೆ. ಮಾಡ್ಬೇಕು ಸರ್. ಅವ್ರ ಜವಾಬ್ದಾರಿ ಮಾಡಿದ್ರು ಅಂದ್ರೆ ಇವತ್ತಿನ ದಿನ ನಮ್ಮ ಕಲ್ಯಾಣ ಕರ್ನಾಟಕ ಒಂದೇ ಅಲ್ಲ ಸರ್, ಇಡೀ ಕರ್ನಾಟಕ ಅಭಿವೃದ್ಧಿ ಆಗ್ಬೋದು ಸರ್. ಇಡೀ ಕರ್ನಾಟಕ. ಎಸ್ ಸರ್, ನಿಮ್ಮ ಹೋರಾಟಕ್ಕೆ ಒಳ್ಳೇದಾಗ್ಲಿ ಸರ್. ಮುಂದೆ ಹೋರಾಟ ಮಾಡ್ತೇನೆ ಇರ್ಲಿ. ನಮ್ಮ ಸಿದ್ಧಾಂತ ಒಂದೇ ಸರ್. ನಮ್ಮ ಸಿದ್ಧಾಂತ ಒಂದೇ ಸರ್. ನಮ್ಮ ಭಾಗಕ್ಕೆ ನೀರಾವರಿ ಇಂಡಸ್ಟ್ರಿಗಳು, ಹೊಸ ಇಂಡಸ್ಟ್ರಿಗಳು ಬರ್ಬೇಕು ಸರ್. ನಮ್ಮ ಭಾಗದಾಗಿರ್ತಕ್ಕಂಥ ಯುವಕರಿಗೆ ನೌಕರಿ ಸಿಗ್ಬೇಕು ಸರ್. ವಲಸೆ ಹೋಗೋದು ನಿಂದಿಸ್ಬೇಕು ಸರ್. ನಮಗೆ ಸಿಗ್ತಕ್ಕಂಥ ಸವಲತ್ತುಗಳು ಪರಿಪೂರ್ಣ ಇವತ್ತಿನಲ್ಲೇ ಉದ್ಯೋಗ ಖಾತ್ರಿ ಯೋಜನೆ ಹಿಡ್ಕೊಂಡು ಎಲ್ಲನೂ ಏನಪ್ಪ ಅಂದ್ರೆ ಸರಿಯಾದ ರೀತಿಯಲ್ಲಿ ಸವಲತ್ತುಗಳು ಸಿಕ್ಕರ ನಮ್ಮ ಭಾಗದ ಜನ ಬೆಂಗಳೂರು, ಬಾಂಬೆ, ಪುನಃ ಬೇರೆ ಕಡೆಗೆ ಹೋಗಿ ದುಡಿತಕ್ಕಂಥ ಸರ್. ಸಾಕಷ್ಟು ಕಷ್ಟ ಸರ್. ವಯಸ್ಸಾದ ತಂದೆ ತಾಯಿ ಮಕ್ಕಳು, ಸಣ್ಣ ಅಕ್ಕ ತಂಗಿ ಎಲ್ಲರೂ ಇರ್ತಾರೆ ಸರ್. ಅವರಿಗೆಲ್ಲ ಇಲ್ಲಿ ಬಿಟ್ಟು ಬೆಂಗಳೂರು, ಬಾಂಬೆ, ಪುನಃ ದುಡ್ಲಿಕ್ಕೆ ಹೋಗ್ತಾರೆ ಸರ್. ಅಲ್ಲಿ ಹೋಗಿ ಕತ್ತಿ ದುಡ್ದಂಗೆ ದುಡಿದು ತಂದು ರೊಕ್ಕ ಇಲ್ಲಿ ಇರ್ತಕ್ಕಂಥ ತಮ್ಮ ಪೇರೆಂಟ್ರಿಗೆ ದವಾಖಾನೆಗೆ ಹಾಕ್ತಾರೆ ಸರ್. ಬಂದೇನಪ್ಪ ಅಂತಂದ್ರೆ ಇಲ್ಲಿ ಇರ್ತಕ್ಕಂಥವ್ರಿಗೆ ಅಲ್ಲಿ ಕತ್ತಿ ದುಡ್ದಂಗೆ ದುಡಿಬೇಕು ಸರ್, ಇಲ್ಲಿ ಬಂದು ದೊಡ್ಡ ದುಡ್ಡು ಖರ್ಚು ಮಾಡೋದು. ಅಂಥ ದುಸ್ಥಿತಿ ನಮ್ಮ ಭಾಗ. ಕಣ್ಣಾಗ ನೀರು ಬರ್ತದೆ ಸರ್. ನಮ್ಮ ಭಾಗದ ಜನ ನೋಡಿದ್ರ ಸರ್, ನೀವು ಬೇಸಿಗೆದಿಂದಾಗ ಸ್ಕೂಲ್ನಾಗ ತಮ್ಮ ಮಕ್ಕಳಿಗೆ ಏನಪ್ಪ ಅಂತಂದ್ರೆ ತಮ್ಮ ಪ್ರೀತಿ ಕೊಡಲಾರ್ದಂಥ ಪರಿಸ್ಥಿತಿ ತಂದೆ ತಾಯಿಗೆ ಸರ್. ಸಣ್ಣ ಮಕ್ಕಳು ಸರ್, 1 ವರ್ಷ 2 ವರ್ಷ ಮಕ್ಕಳಿಗೆ ಅವ್ರ ಆಯಿ ಮುತ್ತನ ಬಳಿ ಬಿಟ್ಟು ಬೆಂಗಳೂರು, ಬಾಂಬೆ, ಪುನಃ ಬೆಂಗಳೂರು ದುಡ್ಲಿಕ್ಕೆ ಬರ್ತಾರೆ ಸರ್. ಸಣ್ಣ ಮಕ್ಕಳಿಗೆ ತೊಗೊಂಡು ಅಲ್ಲೇ ಬಿಡ್ತಾರೆ ಸರ್. ಮಕ್ಕಳಿಗೆ ಊರ್ನಾಗೆ ಬಿಡ್ತಾರೆ. ತಮ್ಮ ಪರಿಸ್ಥಿತಿ ಹೆಂಗದಂದ್ರೆ ಸರ್, ತಮ್ಮ ಮಕ್ಕಳಿಗೆ ಪ್ರೀತಿ ಕೊಡಲಾರ್ದಂಥ ಪರಿಸ್ಥಿತಿ ನಮ್ಮ ಭಾಗ ಬಂದ. ನಮ್ಮಲ್ಲೇ ಇಂಡಸ್ಟ್ರಿ ಇದಾದವು, ನಮ್ಮಲ್ಲೇ ಡೆವಲಪ್ಮೆಂಟ್ ಆಯಿತು, ನಮ್ಮಲ್ಲೇ ಎಲ್ಲ ಸವಲತ್ತುಗಳು ಸಿಕ್ಕು ಅಂದ್ರೆ ನಾವು ಯಾಕೆ ಬೆಂಗಳೂರಿಗೆ ಬಂದು ದುಡಿಬೇಕು ಸರ್? ನಾವು ಯಾಕೆ ಬೊಂಬೈ ಪುನಃ ಹೋಗ್ಬೇಕು ಸರ್? ನಮ್ಮ ಈ ಪರಿಸ್ಥಿತಿ ಸರ್. ವರ್ಷಿಗೆ 1 ವಾರ ಬರ್ತಾರೆ ಸರ್ ನಮ್ಮ ಭಾಗದ ಜನ. ಒಂದೇ ವಾರ ಊರಾಗ ಜಾತ್ರೆ ಇತ್ತಂದ್ರೆ ವರ್ಷಕ್ಕೆ 1 ವಾರ ಇನ್ನೆಲ್ಲ ಹೊರಗಡೆನೆ ಇರ್ತಾರೆ. ವಯಸ್ಸಾದ ತಂದೆ ತಾಯಿಗೆ ಬಿಟ್ಟು ಎಲ್ಲೋ ಹೋಗಿ ದುಡಿದು ತಂದು ಇಲ್ಲಿ ಸಾಲ ಕಟ್ಟೋದು, ಕೃಷಿ ಮಾಡೋದು, ಮನೆ ಕಟ್ಟೋದು, ಅದನ್ನು ಸಾಲ ಮಾಡೋದು. ಇಂಥ ಪರಿಸ್ಥಿತಿ ದುಸ್ಥಿತಿ ಸರ್ ನಮ್ಮ ಭಾಗ. ಇಂಥ ಸರ್ಕಾರಕ್ಕೆ ಏನು ಕೇಳ್ಕೊಂತೀರ ಲಾಸ್ಟ್ದಾಗಿ, ಕೊನೆಯದಾಗಿ ಸರ್? ನಮ್ಮ ಭಾಗ ಸಂಪೂರ್ಣ ನೀರಾವರಿ. ನಮ್ಮ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಜೀವನಾಡಿಯಾದಂಥ ಆಲಿಮಟ್ಟಿ ಡ್ಯಾಮ್ 3ನೇ ಹಂತದ ಕಾಮಗಾರಿ ಪೂರ್ಣಗೊಳಿಸ್ಬೇಕು ಸರ್. ಅಲ್ಲಿ ಭೂಮಿ ಕಳ್ಕೊಂಡಂಥ ರೈತರಿಗೆ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಏನು ಆರ್ಡರ್ ಮಾಡ್ಯದ, ಆರ್ಡರ್ ಪ್ರಕಾರ ನೀವು ಕೇಂದ್ರಕ್ಕೆ ಹೋಗಿ ಕಾಲು ಹಿಡ್ಕೋತಿರೋ, ಏನು ನಿಮ್ಮ ಸೆಂಟ್ರಲ್ದಾಗೆ ರೊಕ್ಕ ಹಾಕ್ತಿರೋ, ಏನು ನಿಮ್ಮ ಬೇರೆ ಡೆವಲಪ್ಮೆಂಟಿಂದ ರೊಕ್ಕ ತಂದು ಕೊಡ್ತಿರೋ ಗೊತ್ತಿಲ್ಲ ಸರ್. ಭೂಮಿ ಕಳ್ಕೊಂಡಂಥ ರೈತರಿಗೆ ಕೋರ್ಟ್ ಏನು ಆರ್ಡರ್ ಮಾಡಿದೆ ಅದ್ರ ಪ್ರಕಾರ ದುಡ್ಡು ಸಂದಾಯ ಮಾಡ್ಬೇಕು ಸರ್. ಒಂದು ನಮ್ಮ ಬೇಡಿಕೆ. ನಮ್ಮ ಭಾಗದ ಹೊಸ ಇಂಡಸ್ಟ್ರಿಗಳು ತರ್ಬೇಕು ಸರ್. ಹೊಸ ವ್ಯವಸ್ಥೆನ ಸರ್ಕಾರ ಮಲತಾಯ ಧೋರಣೆ ಮಾಡಲಾರ್ದೇ ಇವತ್ತಿನ ದಿನ ತಮ್ಮ ಪ್ರಾಮಾಣಿಕವಾಗಿ ನಮ್ಮ ಬೇಡಿಕೆನ ಈಡೇರಿಸಿದ್ರೆ ನಾವು ಮುಂದಿನ ಹೋರಾಟ ನಿಲ್ಲಿಸ್ಬೇಕಾಗ್ತದೆ ಸರ್. ಇಲ್ಲಪ್ಪ ಅಂದ್ರೆ ಮುಂದಿನ ದಿನದಾಗ ನಾನು ಒಂದೇ ಹೇಳ್ತೀನಿ ಸರ್, ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರಕ್ಕೆ, ನಮ್ಮ ಸವಲತ್ತುಗಳು, ನಮ್ಮ ಬೇಡಿಕೆಗಳನ್ನು ಈಡೇರಿಸಲಿಲ್ಲ ಅಂದ್ರೆ ನಾವು ಪ್ರತ್ಯೇಕ ರಾಜ್ಯಕ್ಕೆ ಮುಂದಾಗಬೇಕಾಗ್ತದೆ. ಲಕ್ಷ ಸಂಖ್ಯೆಯಲ್ಲಿ ನಮ್ಮ ಭಾಗದಾಗಿರ್ತಕ್ಕಂಥವ್ರು ದೊಡ್ಡ ಹೋರಾಟಗಳನ್ನು ಮಾಡಿ ನಾವು ಪ್ರತ್ಯೇಕ ರಾಜ್ಯಕ್ಕೆ ಧ್ವನಿ ಎತ್ತೇಬೇಕಾಗ್ತದೆ. ರಾಜ್ಯದಲ್ಲಿರ್ತಕ್ಕಂಥ ತೊಂದರೆಗೀಡಂಥ ಜನ, ಇವತ್ತಿನ ದಿನ ಅನ್ಯಾಯಕ್ಕೊಳಗಾದಂಥ ಜನ, ಇವತ್ತಿನ ದಿನ ಸಿಗ್ತಕ್ಕಂಥ ಒಂದು ವ್ಯವಸ್ಥೆ, ನಡೀತಕ್ಕಂಥ ವ್ಯವಸ್ಥೆಯನ್ನು ವಿರುದ್ಧ ನಡ್ಕೊಂಡಂಥವ್ರ ಬಗ್ಗೆ ಜನರಿಗೆ ಏನು ತೋರಿಸ್ಲಾಗತ್ತಾರಲ್ಲ ಈ ಪ್ರತಿಧ್ವನಿ ಚಾನಲ್, ಅದಕ್ಕೆ ನಾನು ಮೊದಲು ಧನ್ಯವಾದ ಹೇಳ್ತೀನಿ. ಯಾಕಪ್ಪ ಅಂದ್ರೆ ಈ ಪ್ರತಿಧ್ವನಿ ಮಾಡ್ತಕ್ಕಂಥ ಕೆಲಸ ಇವತ್ತಿನ ದಿನ ರಾಜ್ಯದ ಜನತೆಗೆ, ಮುಂದಿನ ಹೊಸ ಪೀಳಿಗೆಗೆ
ಒಂದು ಮಾದರಿಯಾಗಿ ಅವರ ಅನುಕೂಲಕ್ಕಾಗಿ ಅವರ ಏಳಿಗೆಗಾಗಿ ಶ್ರಮಿಸ್ಲಾಗತ್ತಲ್ಲ, ಅದಕ್ಕೆ ನಾನು ಈ ಪ್ರತಿಧ್ವನಿ ಚಾನಲ್ಗೆ ವಿಶ್ವಾಸನೂ ಮಾಡ್ತೀನಿ. ಒಳ್ಳೆಯ ರೀತಿಯಲ್ಲಿ ಇನ್ನೂ ಹೆಚ್ಚೆಚ್ಚಿಗೆ ನಡೀಲಿ. ಈ ಅನ್ಯಾಯದ ವಿರುದ್ಧ ತಾವು ಧ್ವನಿ ಎತ್ತರಿ. ತಮ್ಮ ಧ್ವನಿ ಎತ್ತಿದ್ದನ್ನು ಇವತ್ತಿನ ದಿನಲೇ ಕಾರ್ಯರೂಪಕ್ಕೆ ಬಂದು ನ್ಯಾಯ ಸಿಗ್ತಕ್ಕಂಥ ಒಂದು ವ್ಯವಸ್ಥೆ ಆಗಬೇಕು. ಈ ಪ್ರತಿಧ್ವನಿ ಚಾನಲ್ಲು ಮತ್ತು ಆ ಟೀಮ್ ಎಲ್ಲರಿಗೂ ನಾನು ಹೃದಯಪೂರ್ವಕ ಧನ್ಯವಾದನ ಸಲ್ಲಿಸ್ತೀನಿ. ಮತ್ತೇನಪ್ಪ ಅಂದ್ರೆ ಪ್ರತಿಧ್ವನಿಯ ಮಾಡ್ತಕ್ಕಂಥ ಕಾರ್ಯ ಸದಾಕಾಲ ಯಶಸ್ವಿ ಆಗಲಿ ಅಂತೇಳಿ ಹಾರೈಸ್ತೀನಿ. ಥ್ಯಾಂಕ್ ಯು ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.